ओम सर्वे सप्तसती स्तोत्रमात्रतमचरितस्य ब्रह्मार्षिये ओम गायत्री चन्द्रः अमो गुणरूपिणी महाकाली देवता अन्ताशक्तिः वेदमुक्ते ऋषि महाकाली प्रसादयुज्यते ओमे विनियोगः ओम पादयो वाराहि मानवे नारुण्यमाना भुजं त्रयमा गते मायित्रेमा सुन्दरमर्पण्यर्मा दक्षिणोजय विष्णुर्मा वाकुर्यर्मा येषुर्मा सुन्दरो गौमार्यर्मा लाते महादुर्गे दुर्गेर्मा सुरे शिवाय नमः गुरुर्मा महाकाल्ये नमः ओम रंजनपर्यर्मा अवतरिके कौशिके नमः तत्वाके गुरुमार्गे सुमुगे ज्वलकालमाने भावके रत्नमुदाय नमः ओम नमने जो ज्वलकालमाने भावके गाय नमः ओम नमने जो ज्वलकालमाने शाकं हरियाय ओम नमने जो ज्वलदेवाय एकवचाय नमने जो ज्वलनामाय हरे शिवाय रामर्ये गणेशया ओम नमने जो ज्वलकालमाने अप्राय ओम अदध्याय सिद्धावतवप्रभा भगवते स्कंदस्कंदवेषणा कल्याणविघ्ननारायण
Thank you.
Yeah.
Bye.
Namo
Come
ದೇವಿನ ಆರಾಧನೆ ಮಾಡಿದ ಯೋಗಲ್ಲ ಭಾಗ್ಯ ದೇವಿಯ ಒದಗಾದ ಅಜೀರ್ಣತ್ವ ಬಣ್ಣದ ಜೀರ್ಣೋದ್ಧಾರಾದಿಗಳು ಮಾಡ್ಕೊಡ ನಮ್ಮ ಅತ್ಯಗತ್ವ ಯಾಕೆಂಡ ಅಪ್ಪನ ಗರ್ಭಗ್ರಹ పొరుగు రీతిలో శుక్లపక్ష చంద్రుల కంటున్నాడ జోకులు నమలంచిన పొరుగు రీతిలో ಜೀವನವಂತರ ಸಾಧ್ಯ ಮತ್ತು ಅಲ್ಪ ಪಡಕ್ಕೆ ಅಂತಲೇ ಅಜೀರ್ಣತ್ವ ಇದ್ದೇನೆ ನಮ್ಮ ಸ್ಕೂಲ ಜೀರ್ಣೋದ್ಧಾರ ಏದೋ ಸಮಯದ ಮೂಲಕ ಆ ದೇವಳಿನ ಸಾನ್ನಿಧ್ಯನ ಜೀರ್ಣೋದ್ಧಾರ ಮಾಡಿಕೊಡುವ ಆಶಾಂಶ ನಮ್ಗೆ ದೇವಿನ ರೋಗಲ ಭಾಗ್ಯ ಗಟ್ಟಿಲ ಕುಟುಂಬ ಒಂದು ಸಮಯದ ಮಗಳ ಏಳು ಕೋಟಿ ಗಟ್ಟಲೆ ಇಲ್ಲ ಜೀರ್ಣೋದ್ಧಾರಗೂ ರೋಗ ಚಿನ್ನಂಡ ಸಂಪತ್ತು ನಮ್ಮ ಲೆಕ್ಕದಿ ಅಂದ್ರೆ ದೇವನ ಕೆಲಸ ಬರಲಾವಡು ಆ ಭಗವತಿ ಅಪ್ಪ ಕೊಡುಕೊಂಡು ರೀತಿ ನೆಲೆ ಅದು ಉಂಟೋಡು ಮಾಡುವ ಉದ್ದೇಶ ಒಂದು ರಾತ್ರಿ ಬಗೆಯಲ್ಲಿ ಬಡವ ರಾಜ್ಯದಲ್ಲಿ ಕಟ್ಟದೆ ನಿಮಗೆ ಸಂಬಂಧಪಟ್ಟ ವೇದಗತಿ ನಮ್ಮ ಮಾತ ನಮ್ಮ ಕ್ಷೇತ್ರ ಬಂದ್ಬಿಡ ನಮ್ಮ ಅಪ್ಪನ ಹಿಂದೂ ಭಾವನೆ ಮಾತೆಲ್ಲ ಕೈ ಕೈ ಜೋಡಿಸ ಒಂದು ಸತ್ಕರ್ಮವಂತ ಪುಣ್ಯದ ಫಲ ಇನಿ ನಮ್ಮ ಎದುರು ಶೋಭಮಾನವಾದ ಉಂಟುದು ಆ ದೇವಳಿನ ಸಾನ್ನಿಧ್ಯ ಯೋಗ ಭಾಗ್ಯ ಜೀವನ ಇವಾಗ ತುಂಬು ಚಿರವಾದಿತ್ತನ ಧ್ವಜಸ್ತಂಭ ಅದು ದೇವರನ್ನ ಮಹೋತ್ಸವಾದಿಗಳು ಮಾಡ ಕೆಲವು ಕ್ಷೇತ್ರಗಳು ಕೆಲವು ನಿಯಮಗಳು ಆ ನಿಯಮಾನುಸಾರವಾದ ಇಂಚೆನೆ ಉತ್ಸವಾದಿಗಳು ಒಂದು ಶಾಸ್ತ್ರ ನಮಗ ಪಟಾದಿ ಪಂಜ ತಾಡ ಬೇರಣವಂತೇನ ಪಟಾದಿಗಳನ್ನು ಕೊಟ್ಟು ಉತ್ಸವ ಅಂತಾರೆ ನಿಜಿನ ಧ್ವಜ ಆಕ್ಲಾಕ್ಲನ ಸಾನ್ನಿಧ್ಯಗಳು ಧ್ವಜ ಏರಿದು ಒಂದಿನಿಂದ ಹಿಂದಿನ ಉತ್ಸವನ 7 ದಿನದ ಉತ್ಸವನ ವರ್ಮದಿಂದ ಉತ್ಸವನ ಆ ವರ್ಮ ಉತ್ಸವಾದಿಗಳನ್ನು ಮಾತಾಡ್ಕೊಂಡು ರೈತ ಬಕ್ಕ ಅಂಕುರೋಪಾದಿಗಳು ನವಧಾನ್ಯಾದಿಗಳನ್ನು ಮಾಡಿದು ಐಕ್ಯ ಉತ್ಸವಾದಿಗಳನ್ನು ಮಾಡ್ತಾರೆ ಮಗ ನಂಕ ಮಾತ ಚಿರುಂಬಾ ಭಗವತಿನ ಹೇಳಿದ ಕರ್ಣಿ ಮಹೋತ್ಸವ ಧ್ವಜ ಏರಿದು ಮಹೋತ್ಸವ ಚಿತ್ರ ರೋಗವಾಕ್ಯ ಮಗ ಆ ಪ್ರಕಾರವಾದ ನಮ್ಮ ಚಿರವಾದ ಕೊಡಿಮರ ಸ್ಥಾಪನೆ ಅಂತಲ್ಲ ಜೀರ್ಣೋದ್ಧಾರ ಕಾರ್ಯ ಅನಗ ಬಹುಳ ನಂಕ ನೀರಾಗಿಂದ ಗರ್ಭಗ್ರಹ ಅನುಸಾರವಾದ ಧ್ವಜಸ್ತಂಭ ಶಾಸ್ತ್ರ ಧ್ವಜಸ್ತಂಭ ಗುರ್ತು ದೈವಾಲಯ ಕಟ್ಟಡ ದೈವಾಲಯ ಗುರ್ತು ಧ್ವಜಸ್ತಂಭ ಮಾಡ್ತಾರೆ ಆಯ ಪ್ರಮಾಣ ಗರ್ಭಗ್ರಹ ಈತು ದೂರಡು ಧ್ವಜಸ್ತಂಭ ಉಂಟು ತನ್ನ ಪೂಜಾಡನ್ನು ಕಲ್ಲಿದ್ದಳು ಕಲಿಕಲ್ಲು ಉಂಟು ಶಾಸ್ತ್ರ ವ್ಯತ್ಯಾಸ ಆ ಶಾಸ್ತ್ರಗಳ ಅನುಸಾರವಾದ ಎಪ್ಪುರಾಗ ನೀರಿನ ಶಾಸ್ತ್ರ ಅಜೀರ್ಣತ್ವ ಇದು ಇಂಥ ಜೀರ್ಣೋದ್ಧಾರ ಪುನರಪ್ರತಿಷ್ಠಾದಿಗೆ ಮಾಡ್ಕೊಳ್ಳೋದು ಐಕ್ಲ ಯೋಗ್ಯವಾಗಿ ಚಿತ್ತಿ ಮರೊಕ್ಕೇನು ಮಾಡ್ತಾರೆ ಹಾಗೆಲ್ಲ ಬೆಕ್ಕಿದ ಮರ ಯೋಗ್ಯವಾಗಿ ಚಿತ್ತಿ ನನ್ನ ಬಹುದಲ ಆಪುದಿಲ್ಲ ನಂಗೆ ಮಾತ್ರ ದೇವರು ಒದಗದು ಹೇಗೆಲ್ಲ ಓಡು ದಾನ ನಿತ್ಯ ಕೊಡಿಮರಕ್ಕೂ ನಾಟಕೊಂಡ ವರ್ಷ ಗಂಟೆ ಅಂದಲ ಕೊಡಿಮರಕ್ಕೂ ಕಂಡ ಪರ್ಮಿಷನ್ ಇತ್ತು ನಾಟ ಮರ ಇಂಚಿನ ಮಾತ್ರ ಸಮಸ್ಯೆ ಕಾಂಡ ನಂಗೆ ಜತ್ತಿನ ಕೆಲಸಕ್ಕೂ ನಂಗೆ ಒಳಕ್ಕೆ ಬರ್ತದೆ ಹೇಗೆಲ್ಲ ಬ್ರಹ್ಮ ಸಮುದಾಯ ಸಂಬಂಧ ಹೇಗಿರ್ತದೆ ನಂಗೆ ಮರ ತೆಗೆದು ಅವರ ಯೋಗ್ಯ ಹೇಗೆಲ್ಲ ಅವು ದೇವರಿಗೆ ಯಾವೊಂದು ಸಂಕಲ್ಪ ಆರ್ಲಂಚನೆ ಸಂತೋಷ ಹೂವೇ ವ್ಯವಹಾರ ಸಂತೋಷ ಈ ಮಣ್ಣಿಗೆ ಒಪ್ಪಿಸಲು ಆಯ್ತ ಕೆಲಸ ಪೂರ್ಣ ಮಂತ್ರ ಕೆಲಸ ಮಂತ್ರಕ್ಕೆ ಅಶುದ್ಧಿಯಿಂದ ಕೆಲಸ ಕೈ ಮಾತ್ರ ಪರಿಹಾರ ಮಂತ್ರಗೋಸ್ಕರವಾದ ಶುದ್ಧಿ ಕ್ರಿಯಾದಿಗಳನ್ನು ಅಧಿವಾಸನ ಧ್ವಜ ದೇವತೆ ಧ್ವಜ ದೇವತೆ ಅದು ಮಾತ್ರ ಶುಭ ಗ್ರಹಗಳ ಮತ್ತು ಮಾತ್ರ ಶುಭ ಕಾಲ ಶುಭ ಗ್ರಹ ಸಾಕು ಮಾತ್ರ ನಮ್ಗೆ ಯಾಪಲ ಶುಭ ಫಲನೆ ಅನುಭವಿಸಬೇಕು ಅದಕ್ಕೋಸ್ಕರವಾದ ಆ ಧ್ವಜ ದೇವತೆ ನಮಗೆ ಮಾತ್ರ ಐಟು ಆವಾರ ಬಂದದ್ದು ಅಕ್ಕೆ ಕೂಡ ಶುದ್ಧಿ ಕಲಶಾದಿಗಳು ಬಂದದ್ದು ಆ ಧ್ವಜಸ್ತಂಭನ ಭಗವತಿಗೆ ಸಮರ್ಪಣೆ ಬಂದ ಎಲ್ಲ ಭರಣಿ ಅನಗ ಐಕೈಕ ಕೂಡ ಸಮುದಾಯ ಧ್ವಜ ನಮ್ಮ ಅನಹಿಯರ ಸಾಧ್ಯತೆಯಿಂದ ಅಪ್ಪನ ಅನುಗ್ರಹದ ಭಗವತಿ ಸಹಿತ ಮಾತಲ್ಲಿ ಧ್ವಜ ಆ ಮಹೋತ್ಸವಾದಿ ನೂತನವಾಗಿ ಧ್ವಜ ಮರನ್ನು ಅಪ್ಪ ಈ ಸಂತೋಷವನ್ನು ಸ್ವೀಕಾರವನ್ನು ಕೊಡು ನನ್ನ ಈ ಮಣ್ಣು ಅನವರತವಾದ ದೇವಿಯ ಉತ್ಸವಗಳು ಧ್ವಜ ಹೇರಿದ ಧ್ವಜಸ್ತಂಭಾವಣೆ ಉತ್ಸವ ಈ ಮಣ್ಣಲ್ಲಿ ಆ ಕೊಡಿಮರ ಕೊರುಳಿ ಬಾಳುವ ಮಾತ್ರ ಆ ಮಹೋತ್ಸವಾದಿ ಉತ್ಸವಾದಿಗಳಿಗೆ ಮಾತ್ರ ನಮ್ಮ ಕೈ ಕೊಡು ಮೇಲೆ ಮಕ್ಕಳ ಕೊಟ್ಟು ರಕಾಲ ವಿಕ್ರಮಗಳ ಹೊರಗುವ ಇದ್ದು ನಾಟ ಐನಾದ್ರೂ ಸರಿಪಡಿಸಾವು ಯಾಕೆಂತ ಪೂರ ಸರಿ ಮತ್ತು ಮನೆ ರೈತರ ಕಾಲವನ್ನು ಪೂರ ಸಾಧ್ಯ ಅವಾಗ ಮನುಷ್ಯರು ತೆಗೆಯಂದನ ಎಲ್ಲೆಲ್ಲೇ ಬೇಲೆಡು ಅಂತ ಒಳಕ್ಕೆ ದೋಷಗಳು ಬರ್ತದೆ ಮಾತ ಅಪ್ಪ ಮೃದು ಬರ್ತದೆ ಯಾಕೆಂತ ಎಷ್ಟು ಕಷ್ಟ ಬರ್ತಿಲ್ಲ ಜೋಕ್ಲೆಗೆ ಅಪ್ಪ ಯಾಪದ ಕ್ಷಮಿಪಿಜ ಶಾಪ ಕೊಟ್ಟಿದ್ದ ಯಾಕೆಂತ ನಾವು ಏತಲ್ಲ ಅಪ್ಪಗೆ ನೋಡ್ಕೋಗತ್ತು ಅಂಡ ಮಂಜಿದೊಳಗೆ ತೋರಿಸ್ತಿದ್ರು ಅಂಡ ಭೂಮಿಗತ್ತಿ ಬಗ್ಗೆ ಅಪ್ಪ ಯಾಪಲ ಬಾಲ ಅಲಾದು ಪಾಲ ಆ ಥರ ಯಾಪಲ ಅಪ್ಪ ಬರ್ತದೆ ಹೌದಾ ನಮ್ಮ ಐನು ಅಪ್ಪನ ಸಮಾನ ವಂಚಿತ ಭಗವತಿ ವಂಚಿತ ಕಾರಣ ಲೋಕದೋಷ ಸರಿಪಡಿಸಾವನ್ನೇ ಎಂಟ್ಲುಕೋರು ಜೋಕರು ಮಾತ ಸೇರಿ ಕೊಡಿಮರ ಸಮರ್ಪಣೆ ಐದು ಒಳ್ಳೆ ಸ್ವೀಕಾರ ಮರಣಿ ಮಹೋತ್ಸವದ ಸಂದರ್ಭಗಳು ಕೊಡಿಮರ ಸಾಧು ಧ್ವಜ ಮಹೋತ್ಸವ ಮಾತ್ರ ಬಂದೊಂದಿಲ್ಲ ಐದು ಕೊಲ್ಲು ಸ್ವೀಕಾರ ಮಂಗಳೇ ಈ ಮಣ್ಣಿನ ಹೋಗೇ ರೀತಿಯ ಲೋಕದೋಷ ಜೊತೆ ಅಕ್ಷಯ ಪಾತ್ರ ಆದ ಆ ಸಾನ್ನಿಧ್ಯ ವೃದ್ಧಿಯಾದ ನಮ್ಮಲ್ಲ ಮುಂಜಾನೆ ಭಕ್ತಪಾಲ ದೇವಿಯ ಅಭಿವೃದ್ಧಿಯ ಮೂಲಕ ಆ ಭಗವತಿ ಮಾತೆ ನಮಗೆ ಅನುಗ್ರಹಿತಗೊಳ್ಳುವ ಮಾತಲ್ಲಿ ಭಕ್ತಿಪೂರ್ವಕವಾದ ಅಪ್ಪನ ಸಾನ್ನಿಧ್ಯಗಳು ಭಕ್ತಿಪೂರ್ವಕವಾದ ಪ್ರಾರ್ಥನೆ ಸರ್ವ
Thank you.
पूर्णाहुति काले ಯಜ್ಞೇಶ್ವರನ ದಿವ್ಯ ಸನ್ನಿಧಾನದಲ್ಲಿ ಪೂಜಾ ಪ್ರಸನ್ನ ಕಾರ್ಯ ನಾವೆಲ್ಲ ಭಕ್ತ ಶ್ರದ್ಧೆಯಿಂದ ಮಾಡುವಂತಹ ಪ್ರಾರ್ಥನೆ. ವಿಶೇಷವಾಗಿ ಜಗದಂಬಿಕೆಯಾದಂತಹ ತಾಯಿ ಭಗವತೆಯ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಆ ಪ್ರತಿಷ್ಠಾ ಮುಹೂರ್ತ ಸುಮುಹೂರ್ತವಾಗಬೇಕು, ಸಮಗ್ರವಾಗಬೇಕು ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಹಾಗೆ ಕ್ಷೇತ್ರ ಸಂಬಂಧಿತವಾದಂತಹ ಭಕ್ತಜನರಿಗೆ ಬರಬಹುದಾದಂತಹ ಸಮಸ್ತ ವಿಧವಾದಂತಹ ದುಷ್ಟಾರಿಷ್ಟಗಳ ಪರಿಹಾರಕ್ಕಾಗಿ ದುಷ್ಟಾರಿಷ್ಟೇ ಸಮಯಾತೆ ಕರ್ತವ್ಯ ಗ್ರಹಶಾಂತಕಂ ಹೇಳುವಂತ ಶಾಸ್ತ್ರ ವಚನಕ್ಕನುಸಾರವಾಗಿ ಭಕ್ತ ಶ್ರದ್ಧೆಯಿಂದ ನವಗ್ರಹ ಶಾಂತಿ ಹವನವನ್ನ ಸನ್ನಿಧಾನದಲ್ಲಿ ನಾವು ನೆರವೇರಿಸಿಕೊಂಡಿದ್ದೇವೆ. ನವಗ್ರಹ ಶುಭಾ ಸೌಮ್ಯಾ ಇಷ್ಟಾರ್ಥ ಫಲದಾಯಕ ಆರೋಗ್ಯ ಐಶ್ವರ್ಯ ವಾಂಛಿತಾರ್ಥ ಫಲಪ್ರದಾ ಹೇಳುವಂತ ಶುಭ ನುಡಿಯುವಂತ ನವಗ್ರಹರನ್ನ ಭಕ್ತ ಶ್ರದ್ಧೆಯಿಂದ ಆರಾಧನೆ ಮಾಡಿಕೊಂಡು ವಿಶೇಷವಾಗಿ ಕಲಶ ಮಧ್ಯದಲ್ಲಿ ನವಗ್ರಹ ದೇವರ ಮಂಡಲ ಮಧ್ಯದಲ್ಲಿ ಸ್ವಸ್ತಿಕಾ ಮಧ್ಯದಲ್ಲಿ ಆರಾಧನೆಯನ್ನು ಮಾಡಿಕೊಂಡು ಯಜ್ಞ ರೂಪದಲ್ಲಿ ಆ ದೇವತೆಗಳಿಗೆ ವಿಶೇಷವಾದಂಥ ಆ ಅನ್ನಧಾನೋತ್ತವಾದಂತಹ ದ್ರವ್ಯಾಹುತಿಗಳನ್ನ ಫಲಪೂರ್ಣಾಹುತಿಗಳನ್ನ ಸಮರ್ಪಿಸಿ ಮಂಗಳ ಆರತಿಯನ್ನು ಬೆಳಗಿದಂತ ಪುಣ್ಯ ಕಾಲದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದೇವೆ. ನವಗ್ರಹರ ಆರಾಧನೆಯಿಂದಾಗಿ ನಮಗೆ ಯಾವುದೆಲ್ಲ ಭಾಗ್ಯಗಳನ್ನ ಭಗವಂತ ಅನುಗ್ರಹಿಸ್ತಾನೆ ಅಂತ ಹೇಳಿದ್ರೆ ಆರೋಗ್ಯ ಮಹತ್ವವನ್ನು ಆ ಸೂರ್ಯ ದೇವರ ಆರಾಧನೆಯಿಂದಾಗಿ ನಮಗೆಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯವನ್ನ ಆ ದೇವರು ಕರುಣಿಸಿಕೊಡಬೇಕು. ಅದೇ ರೀತಿಯಾಗಿ ಚಂದ್ರದೇವರ ಆರಾಧನೆಯಿಂದಾಗಿ ವಿತರತು ವಿಪುಲಾಂ ಸಂಪದಾಂ ಶೀತಲಕ್ಷ್ಮಿ ನಮಗೆ
ವಿಪುಲವಾದಂತಹ ಸಂಪತ್ತನ್ನ ಆ ಭಗವಂತ ಕರುಣಿಸಿಕೊಡಬೇಕು ಹೇಳುವಂತಹ ಪ್ರಾರ್ಥನೆ. ಅದೇ ರೀತಿಯಾಗಿ ಆ ಅಂಗಾರಕನ ಆರಾಧನೆಯಿಂದಾಗಿ ನಮಗೆ ವಿಶೇಷವಾಗಿ ಭೂಲಾಭಂ ಭೂಮಿ ಸಂಬಂಧವಾದಂತಹ ಎಲ್ಲ ಭಾಗ್ಯ ವಿಶೇಷಗಳನ್ನ ಅನುಗ್ರಹಿಸಿಕೊಡಬೇಕು ಹೇಳುವಂತಹ ಪ್ರಾರ್ಥನೆ. ಅದೇ ರೀತಿಯಾಗಿ ಬುಧಗ್ರಹದ ಆರಾಧನೆಯಿಂದಾಗಿ ನಮಗೆ ವಿಶೇಷವಾದಂತಹ ವಾಗ್ವಿಭೂತಿಂತ ಸೌಮ್ಯ ಮಾತೆಂಬಂತಹ ಸಂಪತ್ತನ್ನ ದೇವರು ಅನುಗ್ರಹಿಸಿಕೊಡಬೇಕು ಎಂಬುದಾಗಿ. ಯಾಕೆ ಅಂತ ಹೇಳಿದ್ರೆ ನಮ್ಮೊಳಗೆ ಯಾವತ್ತೂ ಕೂಡ ಭಿನ್ನಾಭಿಪ್ರಾಯಗಳು ಬಾರದೆ ಐಕ್ಯಮತ್ಯ ಸಾಮರಸ್ಯದೊಂದಿಗೆ ಒಂದೇ ಭಾವದಿಂದ ನಾವು ಮುನ್ನಡೆಸಬೇಕು ಅಂತಿದ್ರೆ ನಮ್ಮ ಮಾತುಗಳು ಒಂದಾಗಬೇಕು. ನಮ್ಮ ಮಾತುಗಳಲ್ಲಿ ಕೆಟ್ಟ ವಿಚಾರಗಳು ಬಾರದೆ ಸತ್ಯವಾದಂತಹ ಮಾತುಗಳನ್ನು ಆಡುವಂತಹ ಭಾಗ್ಯವನ್ನ ಗುರುದೇವರು ನಮ್ಮ ಪಾಲಿಗೆ ಅನುಗ್ರಹಿಸಬೇಕು ಹೇಳುವಂತಹ ಪ್ರಾರ್ಥನೆ. ಹಾಗೆ ಆ ಗುರುದೇವರ ಅನುಗ್ರಹದಿಂದಾಗಿ ನಮಗೆ ವಿಶೇಷವಾಗಿ ಸಕಲ ವಿಧವಾದಂತಹ ಸೌಭಾಗ್ಯಗಳನ್ನ ಶಾಂತಿಯಿಂದ ಕೂಡಿದಂತ ಎಲ್ಲ ಭಾಗ್ಯಗಳನ್ನ ಗುರುದೇವರು ಅನುಗ್ರಹಿಸಿಕೊಡಬೇಕು. ಹಾಗೆ ಶುಕ್ರದೇವರ ಆರಾಧನೆಯಿಂದಾಗಿ ಶತ್ರುಗಳಿಂದ ನಮಗೆ ಯಾವುದೇ ವಿಧವಾದಂತಹ ಈ ಕ್ಷೇತ್ರಕ್ಕಾಗಲಿ ಅದೇ ರೀತಿಯಾಗಿ ಭಕ್ತ ಜನಗಳಿಗಾಗಲಿ ಯಾವುದೇ ವಿಧವಾದಂತಹ ಶತ್ರುದೋಷಗಳು ಬಾರದೆ ಹಾಗೆ ನಮ್ಮೊಳಗೆ ಇರತಕ್ಕಂಥ ಯಾವ ಕಾಮ ಕ್ರೋಧಾದಿ ಶತವರ್ಗಗಳಿಂದಾಗಿ ನಾವು ಅಧಪತನವನ್ನು ಹೊಂದುವಂತ ಅವಸ್ಥೆಯು ಬಾರದಂತೆ ಆ ಶುಕ್ರದೇವರು ನಮಗೆ ಅನುಗ್ರಹಿಸಿಕೊಡಬೇಕು ಎನ್ನುವಂತ ಪ್ರಾರ್ಥನೆ. ಅದೇ ರೀತಿಯಾಗಿ ಶನಿದೇವರ ಆರಾಧನೆಯಿಂದಾಗಿ ನಮಗೆ ಶಕ್ತಿಯನ್ನ ಸಾಮರ್ಥ್ಯವನ್ನು ದೇವರು ಅನುಗ್ರಹಿಸಿ ಹಾಗೆ ಭಕ್ತ ಜನಗಳಿಗೆ ಶನಿಚಾರ ದೋಷಗಳಿಂದಾಗಿ ಹೊರಹೋಗಾರಂತ ಎಲ್ಲ ದುಷ್ಟಾರಿಷ್ಟಗಳು ವಿಹಾರವಾಗಬೇಕು ಎನ್ನುವಂತ ಪ್ರಾರ್ಥನೆ. ಹಾಗೆ ರಾಹುದೇವರ ಆರಾಧನೆಯಿಂದಾಗಿ ನಮಗೆಲ್ಲರಿಗೂ ಆರೋಗ್ಯಪೂರ್ಣವಾದಂತಹ ದೀರ್ಘಾಯುಷ್ಯವನ್ನು ಕರುಣಿಸಿಕೊಡಬೇಕು ಎನ್ನುವಂತ ಪ್ರಾರ್ಥನೆ. ಹಾಗೆ ವಿಶೇಷವಾಗಿ ಆ ಕೇತು ದೇವರ ಆರಾಧನೆಯಿಂದಾಗಿ ನಮಗೆ ಯಾವುದೇ ವಿಧವಾದಂತಹ ಅಪಕೀರ್ತಿಗಳು ಬಾರದೆ ಸತ್ಕೀರ್ತಿವಂತನಾಗಿ ನಮ್ಮನ್ನೆಲ್ಲ ಬಾಳೆ ಬೆಳಗಿಸಬೇಕು ಹೇಳುವಂತ ಪ್ರಾರ್ಥನೆಯೊಂದಿಗೆ ಆ ಭಕ್ತಿ ಶ್ರದ್ಧೆಯಿಂದ ನವಗ್ರಹ ದೇವರ ಆರಾಧನೆಯನ್ನ ಮಾಡಿಕೊಂಡಿದ್ದೇವೆ. ಹೆಜ್ಜ ಮಧ್ಯದಲ್ಲಿ ಆ ದತ್ತ ದೇವತೆಗಳಿಗೆ ಹೇಳುವಂತ ಅರ್ಕ ಬಾಲಾಶಂಗದಿರ ಅಪಾಮಾರ್ಗ ಬಿಪ್ಪಲ ಔದುಂಬರ ಶನಿಪೂರ್ವ ಉಷಾ ಹೇಳುವಂತ 9 ವಿಧವಾದಂತಹ ಸಮಿತಿಗಳು ಹಾಗೆ ವಿಶೇಷವಾಗಿ ಆಜ್ಯದ ದ್ರವ್ಯಾಹುತಿ ಭವಿಷ್ಯದ ದ್ರವ್ಯಾಹುತಿಗಳನ್ನು ಸಮರ್ಪಿಸಿಕೊಂಡು ಪೂರ್ಣಾಹುತಿಗಳನ್ನು ಕೂಡ ಸಮರ್ಪಣೆ ಮಾಡಿಕೊಂಡಿದ್ದೇವೆ. ಕೊಟ್ಟಂತ ಉತ್ತಮ ಆಹುತಿಗಳನ್ನು ದತ್ತ ದೇವತೆಗಳೆಲ್ಲ ಅನಂತವಾಗಿ ಸಹಸ್ರೋಪಾದಿಯಂತೆ ಸ್ವೀಕಾರ ಮಾಡಿಕೊಂಡು ಸಂತುಷ್ಟರಾಗಬೇಕು. ನವಗ್ರಹ ದೇವತೆಗಳ ಪರಿಪೂರ್ಣವಾದಂತಹ ಅನುಗ್ರಹ ದ್ವಾರ ನಾಡಿನ ಆ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಮುಹೂರ್ತವನ್ನ ಸುಲಗ್ನವನ್ನಾಗಿ ದೇವರು ಅನುಗ್ರಹಿಸಿ ಆ ಈ ಕ್ಷೇತ್ರದಲ್ಲಿ ಆ ಸಪರಿವಾರಾತ್ಮಕೆಯಾದಂತಹ ಭಗವತಿಯಮ್ಮನ ಸಾನ್ನಿಧ್ಯ ನಡೆಯುವಂತೆ ತನ್ಮೂಲಕವಾಗಿ ಆ ತಾಯಿಯ ಸೇವೆಯನ್ನು ಮಾಡುವಂತ ಭಕ್ತ ಜನಗಳಾದಂತಹ ನಮಗೆಲ್ಲರಿಗೂ ಬರುವಂತ ಯಾವುದೇ ವಿಧವಾದಂತಹ ದುಷ್ಟಾರಿಷ್ಟಗಳು ಗ್ರಹಚಾರ ಕಷ್ಟಗಳು ತನ್ನಿಮಿತ್ತವಾದಂತಹ ಯಾವುದೇ ಒಂದು ಅಶಾಂತಿಯೋ ಅನಾರೋಗ್ಯಗಳು ಕಾರ್ಯವಿಘ್ನಗಳಿದ್ರು ಅದನ್ನೆಲ್ಲ ಆ ದೇವತೆಗಳು ಸಂಪೂರ್ಣ ಪರಿಹಾರ ಮಾಡಿಕೊಳ್ಳುವುದರೊಂದಿಗೆ ನಮಗೆಲ್ಲರಿಗೂ ಆರೋಗ್ಯ ಭಾಗ್ಯವನ್ನ ಆರೋಗ್ಯಪೂರ್ಣ ದೀರ್ಘಾಯುಷ್ಯವನ್ನ ದೇವರು ಅನುಗ್ರಹಿಸಿ ನಮ್ಮೆಲ್ಲರ ಮನೆಗಳಲ್ಲಿಯೂ ಕೂಡ ಶಾಂತಿ ನೆಮ್ಮದಿ ಸಮಾಧಾನ ಸಮೃದ್ಧಿಯನ್ನ ಕರುಣಿಸಿ ನಾವೆಲ್ಲ ಜೀವನಕ್ಕೋಸ್ಕರ ಮಾಡುವಂತಹ ವೃತ್ತಿ ಕ್ಷೇತ್ರ ವ್ಯವಹಾರ ಕ್ಷೇತ್ರಗಳಲ್ಲಿ ಕೃಷಿ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನ ಸಾಂಪತ್ತಿಕವಾದಂತಹ ಎಲ್ಲ ಅನುಕೂಲತೆಯನ್ನು ಒದಗಿಸಿಕೊಡುವುದರೊಂದಿಗೆ ಯತ್ಯದಾಶಾಮ್ಯಹಂ ನಿತ್ಯಂ ತತ್ತರ್ವ ಪ್ರಯತ್ನವೇ ಏನೆಲ್ಲ ನಮ್ಮ ಮನಸ್ಸಿನ ಪ್ರಾರ್ಥನೆಗಳು ಉಂಟು ಅದನ್ನೆಲ್ಲ ಸತ್ಯವಾಗಿ ದೇವರು ನೆರವೇರಿಸಿಕೊಡುವುದರ ಮೂಲಕ ನಮ್ಮೊಳಗೆ ಯಾವುದೇ ಬಿಕ್ಕಟ್ಟುಗಳು ಬಾರದೆ ಐಕ್ಯಮತ್ಯ ಸಾಮರಸ್ಯದೊಂದಿಗೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಹೇಳುವಂತಹ ಭಾವದಿಂದ ಸದಾಕಾಲ ಸತ್ಪಥದಲ್ಲಿ ಮುನ್ನಡೆಯುವಂತಹ ಯೋಗ ಭಾಗ್ಯವನ್ನ ಆದಿತ್ಯಾದಿ ನವಗ್ರಹ ದೇವತೆಗಳು ಅನುಗ್ರಹಿಸಿಕೊಡಬೇಕು. ಇಲ್ಲಿ ಮಾಡುವಂತಹ ಯಾವ ಪೂಜಾ ಕೈಂಕರ್ಯಗಳಿರಬಹುದು ವಿಧಿ ವಿಧಾನಗಳು ಇರುವುದು ಯಾವುದರಲ್ಲಿಯೂ ಕೂಡ ಯಾವುದೇ ಚ್ಯುತಿ ಬಾರದಂತೆ ಭಗವಂತ ನಮ್ಮನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಮುನ್ನಡೆಸಿಕೊಟ್ಟು ಎಲ್ಲರಿಗೂ ಸರ್ವಾಪಚ್ಛಾಂತಿ ಪೂರ್ವಕ ದೀರ್ಘಾಯು ವಿಪುಲ ಪುತ್ರ ಪೌತ್ರಾದಿ ಅನವಚ್ಛಿನ್ನ ಸ್ಥಿರಲಕ್ಷ್ಮಿ ಕೀರ್ತಿಲಾಭ ಸದಾ ಅಭೀಷ್ಟವನ್ನ ದೇವರು ಅನುಗ್ರಹಿಸಿ ನವಗ್ರಹ ಶಾಂತಿಯನ್ನ ಮಾಡಿದರೆ ಯಾವುದೆಲ್ಲ ಕಲ್ಪೋನ್ನವಾದಂತಹ ಸತ್ಫಲವನ್ನ ಭಗವಂತ ಕರುಣಿಸ್ತಾರೋ ಆ ಎಲ್ಲ ಸತ್ಫಲವನ್ನ ಈ ಕ್ಷೇತ್ರ ಸನ್ನಿಧಾನಕ್ಕೂ ಅದೇ ರೀತಿಯಾಗಿ ಸಮಸ್ತ ಭಕ್ತ ಜನರಿಗೂ ಅನುಗ್ರಹ ಮಾಡಿ ಕರುಣಿಸಿ ಕಾಪಾಡಬೇಕು ಎಂಬುದಾಗಿ ನಾವೆಲ್ಲ ಒಂದೇ ಮನಸ್ಸಿನಿಂದ ಭಗವಂತನ ಆ ಭಗವತ್ ಸ್ವರೂಪದಲ್ಲಿರತಕ್ಕಂಥ ಆದಿತ್ಯಾದಿ ನವಗ್ರಹ ದೇವತೆಗಳ ಹಾಗೆ ಈ ಕ್ಷೇತ್ರದಲ್ಲಿ ಆರಾಧಿಸಲ್ಪಡುವಂತ ಆ ಸಪರಿವಾರಾತ್ಮಕೆಯಾದಂತಹ ಭಗವತಿಯಮ್ಮನ ದಿವ್ಯ ಚರಣಾರವಿಂದಗಳಲ್ಲಿ ಶಿರವಾಗಿ ಭಕ್ತಿಯಿಂದ ಮಾಡುವಂತ ಪ್ರಾರ್ಥನೆ. ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಆದಿತ್ಯಾಯ ನವಗ್ರಹ ದೇವತಾಭ್ಯೋ ನಮಃ ಮನಸೋನಿಷ್ಠ ಪ್ರಾರ್ಥನಾಂ ಸಮರ್ಪಯಾಮಿ. ಆದಿತ್ಯಾಯ ನವಗ್ರಹ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಎಲ್ಲರೂ ಸುತ್ತ ಬಂದ ನಮಸ್ಕಾರ. ನಮೋ ದೇಶಿ ಮಹಾದೇಶಿ ಶಿವಾಯ ನಮಃ ನಮ ಪ್ರವೃತ್ತೇ ಭದ್ರಾಯೇ ನೇತಾ ಪ್ರಮದಾಸ್ಮನಾ.
Pushpaka. Oi. Ini
Gracias.
ചെറുതൽ ఓం దుర్గాం భగవతే ధ్యాయే నమస్కార దేవిగా देवी समर्पितो भवान् वाहयामि ಓಂ
निर्मितं देवी कङ्कणं सुरेश्वरी हस्ताङ्करणार्थाय कङ्कणं प्रदर्शया श्रीचण्डिकान्तामहेश्वरी नमः कङ्कणं समर्पयामि ॐ नानारत्नविचित्राद्यामलयं सुमनोहरा अलङ्कारान्धारित्रममामिष्टप्रदाता चण्डिकायै नमः अलङ्कारं समर्पयामि नानावर्णशोभाढ्यं नानारत्नोपशोभितं अद्भुतमहादेवी सारवत्त्रं चण्डिकायै नमः सारवत्त्रं समर्पयामि गन्धं चन्दनसंयुक्तं समाधिमिश्रं नेपदेवोषेशे जन्मानन्दोस्ते चण्डिकायै नमः गन्धं समर्पयामि ॐ हरिद्राजस्वर्णाभा सर्वसौभाग्यदायिनी सर्वालङ्कारमुख्याहि वरदे प्रतिरक्षतां चण्डिकायै नमः हरिद्राजं समर्पयामि सज्जनं दीपसन्तोकं स्त्रीणागोचरभूषणं नेत्रयोः सुखदं चैव ग्रहाणीश्वरी चण्डिकायै नमः सज्जनं समर्पयामि आदिनं अङ्गतं देवी सीमन्तकर्णायजा ग्रहाणचण्डिका देवी सर्वसौभाग्यदा भव चण्डिकायै नमः अङ्गतं समर्पयामि गुरिधारणमूर्धाय जपाकुसुमसन्निभं सीमन्तभूषणार्थाय सिद्धोरप्रदर्शितां चण्डिकायै नमः सिद्धोरं समर्पयामि वेदमातृवस्तव्यं महिषासुरमन्दिनी नानापरिमळद्रव्यं चण्डिके प्रदर्शितां चण्डिकायै नमः नानापरिमळद्रव्यं समर्पयामि शीतलाख्यात्ममेवासि श्रीधरप्रियभामिनी सामन्तिमारया शुभ्रं ग्रहाणकरुणोदकं चण्डिकायै नमः क्षारोदकं समर्पयामि हरिद्राक्षार संयुक्तं पुष्पमान्दामलायकम् आलारक्तारण्योक्तं ओमङ्गल्यं न प्रियञ्चमे चण्डिकायै नमः उत्तमं समर्पयामि ॐ विद्ववृक्ष ॐ नानासकन्दद्रव्य चूर्णे नित्यप्रयत्नः तदा विजय महादेवी जगत्प्रदर्शितां चण्डिकान्तामहेश्वरी नानात्रिवृत्तवेदं समर्पयामि विद्ववृक्षकृतावासे विद्ववृत्तप्रियेश्वरे विद्ववृत्तवद्भोगस्य प्रदर्शितां चण्डिकान्तामहेश्वरी विद्वगन्धं समर्पयामि अक्षतां पुरुषतां देवी हरिद्राकृतमिश्रितां कण्डीकौमारे वृत्तादेवी चण्डिकायै नमः अक्षतां समर्पयामि गन्धं सन्दर्भसंयुक्तं भगवानमनुष्ठितं पुण्येपदेवोषेशे जगन्नाथनमोस्तुते हे चण्डिकान्तामहेश्वरी नमः मानते विमङ्गलालङ्कृताजमनुष्ठितं पुष्पप्रधानदेवेशे सर्वमङ्गलाप चण्डिकान्तामहेश्वरी नमः पुष्पं समर्पयामि शिवपत्नी शिवे देवी शिवभक्तपराभयामहे लोकपुष्पं भयानन्दं प्रधानश्वदाप चण्डिकान्तामहेश्वरी नमः लोकपुष्पं समर्पयामि अन्धजैः कप्पकैः सदपुष्पकैः उन्नागमकुलैश्चैव तुभ्यमनन्तरूपिणि श्रीचण्डिकायै नमः नानापरिमलपुष्पाणि समर्पयामि एतमेश्च कल्लारे मालती मल्लिकादिभिः सत्यात् प्रकल्प्यता माला धारणचन्द्रिः श्रीचण्डिकान्तामहेश्वरी नमः पुष्पमाला समर्पयामि अथ अष्टोत्तर शतनामघोषां करिष्ये ॐ चण्डिकायै नमः ॐ मङ्गलायै नमः ॐ सुशीलायै नमः ॐ परमानन्दप्रभोगिनी नमः ॐ दक्षिणायै नमः ॐ दक्षिणामूर्त्यै नमः ॐ सुदक्षिणायै नमः ॐ हरिप्रियायै नमः ॐ योगिन्यै नमः ॐ योगाङ्गायै नमः ॐ धनुष्शालिन्यै नमः ॐ योगपीठधरायै नमः ॐ मुक्तायै नमः ॐ मुक्तानापरमायै गत्यै नमः ॐ नारसिंहे नमः ॐ सुजन्मने नमः ॐ मोक्षदायै नमः ॐ दोक्त्यै नमः ॐ साक्षण्ये नमः ॐ दक्षिणदायै नमः ॐ दक्षायै नमः ॐ सुदक्षायै नमः ॐ कोटिरूपिण्ये नमः ॐ कृतस्वरूपिण्ये नमः ॐ कात्याजन्ये नमः ॐ स्वस्तायै नमः ॐ सत्यम्दायै नमः ॐ कविप्रियायै नमः ॐ सत्यग्रामायै नमः ॐ बह्वेस्थितायै नमः ॐ काव्यशक्त्यै नमः ॐ काव्यप्रदायै नमः ॐ मीनापुत्र्यै नमः ॐ सत्यायै नमः ॐ पार्यात्रायै नमः ॐ मैनाकायै नमः ॐ भजिम्यै नमः ॐ सौधामिन्यै नमः ॐ सदामयायै नमः ॐ सुभगायै नमः ॐ कृत्तिकायै नमः ॐ कालशायिन्यै नमः ॐ रक्तवेदवदनपदायै नमः ॐ तृप्तायै नमः ॐ सुतपायै नमः ॐ विसन्तत्यै नमः ॐ जगज्जेवायै नमः ॐ जगद्भेदायै नमः ॐ जगत्त्रयहितैषण्यै नमः ॐ स्वामिकरायै नमः ॐ चन्द्रायै नमः ॐ
दर्शयामि ओम विशाल देवी देवेभ्यः ज्ञानावक्षसमर्पितं परमानन्दं भजामितं सर्वाभीष्टप्रयत्नमे नन्दिकादत्तापमेश्वरे नमः देवेभ्यं समर्पयामि
సమర్పయామి नैवेद्यं पंचमते प्रसजेते तत्पूर्णोटसिंहस्पुन्नागपतिरेतरेदं ओजे प्रसमायुक्तं मे तापूर्वदशरां शिलिकाजीवः तापूर्वसमर्पयामि अद पूर्णफलहोमम् పూర్ణమలహోమే
ಧ್ರುವಂ ದೇವಾ महालक्ष्मी महादुर्गे त्रिगुणात्मिक चंडिका दुर्गा परमेश्वरी नमः मंगल नीराजनं समर्पयामि अर्घ्यमहं करिष्ये महादेवी च विद्महे विष्णुपत्ने च धीमहि तन्नो लक्ष्मी प्रचोदयात् अर्घ्यं समर्पयामि ಕೈ ಹಿಡ್ದೊಳಗೆ ಸ್ವಲ್ಪ ಹಿಂದೆ शिव शिव भवानी दिडवदः नाराधितासि विधिना विविधोपधारे इन्द्रोऽप्सलिन्दनपरेण कृतं वजोभिः श्यामे त्वमेव यदि किञ्चन मय्यनाथे दत्ते कृपामुदितमम्बवरं तवैव आपत्सुमग्नस्मरणं त्वदीयं करोमि दुर्गे करुणान्नवीः नैदच्छरद्वं मम भावजेथाः शुधादृशार्ता जननीं स्मरन्ति जगदम्ब विचित्रमत्र किं परिपूर्णा करुणार्पितेन्मयि अपराधपरम्परावृतं हेमादासमवेक्षते सुलम् मर्धवः पादके नास्ति वामध्ये कृद्धमानहि एवं स्याद्वा महादेवी तथा योग्यं तथा कुरु ದೇವರಲ್ಲಿ ಚಂಡಿಕಾ ಯಾಗವನ್ನು ಮಾಡಿದಂತಹ ಪೂರ್ಣ ಪೂಜಾಹುತಿ ಕಾಲ ಶಾಸ್ತ್ರದಲ್ಲಿ ಹೇಳಿದಂತೆ ನ ಕರ್ಮಣ ಪ್ರಜಯ ತದೇನ ದೇವರ ಯಾವುದೇ ಒಂದು ಭಕ್ತಿಯಿಂದ ಮಾಡಲಿಕ್ಕೆ ಭಕ್ತಿಯಿಂದ ಮಾಡಬೇಕು ಅಂತ ನಾವು ಅಂದ್ಕೊಂಡ್ರೆ ಕಲಿಯ ಮಹತ್ತೆಯಿಂದಾಗಿ ಆ ಪೂಜೆ ಪ್ರಾರಂಭ ಆಗುವಾಗ ಕಲಿಸದಂತಹ ಭಕ್ತಿ ಪೂಜೆ ಮುಗಿಯುವಂತಹ ಪೂಜೆ ಪ್ರಾರಂಭ ಆದ ಮೇಲೆ ಆ ಭಕ್ತಿ ನಮ್ಮಲ್ಲಿ ಇರುವುದು ಪೂಜೆ ಮುಗಿದರೆ ಸಾಕು ಹೇಳುವಂತಹ ಪ್ರತಿಯೊಂದು ದೇವರ ಕರ್ಮಗಳನ್ನು ಮಾಡುವಾಗಲೂ ಕೂಡ ಹಾಗೆ ದೇವರನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತ ನಾವು ಹೋದರೆ ಕಲಿ ನಮ್ಮನ್ನು ಪ್ರವೇಶ ಮಾಡಿ ದೇವರನ್ನು ಆರಾಧನೆ ಮಾಡುತ್ತೇ ಮಾಡುತ್ತಾನೆ. ಆಗ ಈಗ ಆ ದೇವರ ಪೂಜೆ ಒಮ್ಮೆ ಮುಗಿದ್ರೆ ಸಾಕು ಅಂತ ದೇವರ ಪಾರಾಯಣಕ್ಕೆ ಕೂತ್ಕೊಳ್ಬೇಕು ಅಂತ ಕೂತ್ಕೊಂಡ್ರೆ ಆ ಕೂತ್ಕೊಳ್ಳುವಲ್ಲಿವರೆಗೆ ಭಕ್ತಿ ಇರ್ತದೆ. ಕೂತ್ಕೊಂಡ ನಂತರ ಕಾಣುತ್ತದೆ ಇವತ್ತು ಬೇಡ ನಾಳೆ ಮಾಡುವಂತ. ಅಂದ್ರೆ ದೇವರ ಕೆಲಸವನ್ನ
ಕಲಿಯುಗದಲ್ಲಿ ಯಾವುದೂ ಮಾಡಲಿಕ್ಕಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಮಗೆಲ್ಲರೂ ರಕ್ಷಾರೂಪವಾಗಿರ್ತಕ್ಕಂಥವಳು ಯಾರು ಅಂತ ಹೇಳಿದ್ರೆ ಮಾತೃಸ್ವರೂಪಿ ಓಂಕಾರ ಸ್ವರೂಪನಾಗಿರ್ತಕ್ಕಂತಹ ಆ ಚಂಡಿಕಾ ದುರ್ಗೆಯನ್ನ ಆರಾಧನೆ ಮಾಡಬೇಕು ಅಂತಿದ್ರು ಒಂದು ಯೋಗ ಆಗಬೇಕು. ಯಾಕಂತ ಹೇಳಿದ್ರೆ ಅಮ್ಮನ ಋಣವನ್ನ ಯಾವತ್ತೂ ನಾವು ಪರಿಹಾರ ಮಾಡಲಿಕ್ಕಾಗುವುದಿಲ್ಲ. ತಾಯಿಯ ಮೇಲೆ ಭಕ್ತಿ ಬರುವುದು ಕೆಲವರಿಗೆ ಬಹಳ ಕಡಿಮೆಯಾಗಿರ್ತಕ್ಕಂಥದ್ದು. ಅಮ್ಮ ಹೇಳುವಂತ ಮನಸ್ಸಿನಲ್ಲಿ ಆ ಧ್ಯಾನವನ್ನು ಇಟ್ಟುಕೊಳ್ಳುವವರು ಸ್ವಲ್ಪವೇ ಜನ. ಆದರೆ ತಾಯಿ ಹೇಳುವಂತಹ ಶಬ್ದ ಮಾತ್ರ ಪ್ರಕೃತಿಯಿಂದ ನಮಗೆ ಉತ್ಪತ್ತಿ ಆಗತಕ್ಕಂಥದ್ದು. ಅಂತ ತಾಯಿಯ ಋಣವನ್ನ ನಾವು ಯಾವತ್ತೂ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂದರ್ಭದಲ್ಲಿ ಇಂತಹ ಪುಣ್ಯಕರ್ಮಗಳನ್ನು ಮಾಡುವಂತ ಪ್ರತಿಷ್ಠಾದಿಗಳನ್ನು ಬಂದಂತಹ ಸಂದರ್ಭದಲ್ಲಿ ಆ ತಾಯಿಯ ಕ್ಷೇತ್ರದಲ್ಲಿ ಶಕ್ತಿ ಉದ್ದೀಪನ ಆಗಬೇಕು, ವಿಶುದ್ಧವಾದಂತಹ ಸಾನ್ನಿಧ್ಯ ರೂಪಳಾಗಿ ಬರಬೇಕು. ಇನ್ನು ಮುಂದಕ್ಕೆ ಈಗ ಸೂಕ್ಷ್ಮ ಜೀವನದಲ್ಲಿದ್ದಂತಹ ಆ ತಾಯಿ ಇನ್ನು ಮುಂದಕ್ಕೆ ಕಲಾ ಶೇರದೆ ಜಿ ಕಲಶಃ, ಕಲವನ್ನೆಲ್ಲ ಸೇರಿಸಿಕೊಂಡು ಶೇರದೆ ಮಾಡಿ ರತ್ನಃ ಅಂತ ಹೇಳಿದ್ರೆ ಎತ್ತರಕ್ಕೆ ಹೇಳುವಂಥದ್ದು ಅರ್ಥ. ಇನ್ನು ಮುಂದಕ್ಕೂ ಆ ಸಾನ್ನಿಧ್ಯ ಎತ್ತರಕ್ಕೆ ಹೋಗಬೇಕು ಹೇಳುವಂತಹ ಶುದ್ಧವಾದ ಸಮಯದಲ್ಲಿ ಆ ಚಂಡಿಕಾದೇವಿಗೆ ಅಗ್ನಿಯುಗದಲ್ಲಿ ನಾವು ಸಂಪತ್ತನ್ನು ಆಹುತಿಯನ್ನು ಕಟ್ಟಿದ್ದೇವೆ. ಆದ್ರಿಂದ ಆ ತಾಯಿ ಅದನ್ನು ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು ಸಪ್ತಶತಿ ಅಂತ ಹೇಳಿದ್ರೆ ಏನು ಸಪ್ತಶತಿ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ 700 ಶ್ಲೋಕಗಳಿಂದ ತಾಯಿಯನ್ನು ತೃಪ್ತಿಪಡಿಸುವಂಥದ್ದು ಬಾಯಕ ದ್ರವ್ಯ 21 ಬಗೆಯ ದ್ರವ್ಯಗಳನ್ನು ಹಾಕಿ ಆ ತಾಯಿಗೆ ನಾವು ತೃಪ್ತಿಯನ್ನು ಕೊಡಬೇಕು. ಸ್ತೋತ್ರಪ್ರಿಯ ದುರ್ಗ ಅಂತ ಹೇಳಿದಾಗೆ ಸ್ತೋತ್ರಪ್ರಿಯಳಾದಂತಹ ದುರ್ಗವನ್ನು ಸ್ವೀಕಾರ ಮಾಡುತ್ತಾಳೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಪ್ರಾರಂಭದಲ್ಲಿ ಹೇಳ್ತಾರೆ ಅದರ ಒಬ್ಬ ರಾಜ ಮತ್ತು ಒಬ್ಬ ವೈಶ್ಯ ಇವರು ಏನು ಮಾಡ್ತಾರೆ ಕೇಳಿದ್ರೆ ರಾಜ ತಾನು ಎಲ್ಲವನ್ನು ಸಂಪಾದನೆ ಮಾಡಿಕೊಂಡಿದ್ದ. ಆ ಸಂಪತ್ತು ಎಲ್ಲ ಶತ್ರುಗಳ ವಶಾದಾಗ ಅವನು ಸೀದಾ ಅರಣ್ಯಕ್ಕೆ ಹೋಗ್ತಾನೆ. ಹಾಗೆ ಒಬ್ಬ ವೈಶ್ಯ ತನಗೆ ಬೇಕು, ತನ್ನ ಮಕ್ಕಳಿಗೆ ಬೇಕು, ಹೆಂಡತಿಗೆ ಬೇಕು ಅಂತ ಹೇಳಿ ಎಲ್ಲವನ್ನು ಸಂಪಾದನೆ ಮಾಡಿಕೊಂಡಿದ್ದ. ಆದರೆ ಕೊನೆಯ ಕ್ಷಣದಲ್ಲಿ ಹೆಂಡತಿ ಮಕ್ಕಳು ಆತನನ್ನ ದೂರ ಮಾಡ್ತಾರೆ, ಸಂಪತ್ತನ್ನು ಮಾತ್ರ ತಗೊಳ್ತಾರೆ. ಇದನ್ನು ಮನಗಂಡಂತ ಇವನು ತನಗಿನ್ನು ಜೀವವೇ ಬೇಡ ಅಂತ ಹೇಳುವಂತಹ ಪರಿಸ್ಥಿತಿಯಲ್ಲಿ ರಾಜ ಮತ್ತು ಅವರಿಬ್ಬರು ಕೂಡ ಸುರತ ಹೇಳುವಂತಹ ರಾಜ ಮತ್ತೆ ವೈಶ್ಯ ಇವರಿಬ್ಬರು ಕಾಡಿಗೆ ಹೋಗ್ತಾರೆ. ರಾಜ ಒಂದು ಕಡೆಯಲ್ಲಿ ಹೋಗುತ್ತಾನೆ, ವೈಶ್ಯ ಒಂದು ಕಡೆಯಲ್ಲಿ ಹೋಗಿದ್ದಾನೆ. ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಸುಮೇಧ ಮಹರ್ಷಿಗಳೊಮ್ಮೆ ಅವರನ್ನು ಭೇಟಿಯಾಗ್ತಾರೆ. ಸುಮೇಧ ಮಹರ್ಷಿಗಳು ಕೇಳುತ್ತಾರೆ, ಏನಾಗಿದೆ ನಿನಗೆ ಅಂತ. ಅವರು ತನ್ನ ಪರಿಸ್ಥಿತಿಯನ್ನು ಹೇಳಿದಾಗ ಇಲ್ಲಿ ಹತ್ತಿರದಲ್ಲಿರ್ತಕ್ಕಂತಹ ಮಾರ್ಕಾಂಡೇಯ ಮಹಾತ್ಮಿಗಳಿದ್ದಾರೆ, ಅವರಲ್ಲಿ ಹೋಗಿ ನಮ್ಮ ಕರ್ತವ್ಯವನ್ನು ಬಿನ್ನ ಹೇಳಿಸಿಕೊಳ್ಳುವ ಅಂತ ಹೇಳಿ ಸಾಯುವುದೇ ಮುಖ್ಯ ಅಲ್ಲ ಅಂತ ಹೇಳಿ ತೀರ್ಮಾನಕ್ಕೆ ಬಂದು ಮಾರ್ಕಾಂಡೇಯ ಮುನಿಗಳ ಹತ್ತಿರಕ್ಕೆ ಬಂದು ಹೇಳಿದಾಗ ಮಾರ್ಕಾಂಡೇಯ ಮುನಿಗಳು ಕೇಳ್ತಾರಂತೆ, ಇಂತಹ ಒಂದು ದಾರಿದ್ರ್ಯಕ್ಕೆ ಒಳಗಾದಂತಹ ನಮ್ಮನ್ನು ರಕ್ಷಣೆ ಮಾಡುವವಳು ಅಂತ ಹೇಳಿದ್ರೆ ಒಬ್ಬಳೇ ಒಬ್ಬಳು. ಅವಳು ಯಾರು ಅಂತ ಕೇಳಿದ್ರೆ ಆ ಚಂಡಿಕಾದೇವಿ. ಅವಳ ಆ ಸ್ತೋತ್ರವನ್ನ ಕೇಳಿ ಆ ಸ್ತೋತ್ರವನ್ನ ಪಠಿಸಿ ಸ್ತೋತ್ರದಿಂದ ಹೋಮವನ್ನು ಮಾಡಿ ನಿಮ್ಮೆಲ್ಲ ದಾರಿದ್ರ್ಯಗಳು ಪರಿಹಾರ ಆಗ್ತದೆ ಅಂತ ಹೇಳಿ ಆ ಚಂಡಿಕಾ ದುರ್ಗೆಯ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡಿದ್ರಂತೆ. ಯಾಕಂತ ಕೇಳಿದ್ರೆ ಮಹಾಕಾಳಿಯಾಗಿ ಬಂದು ಪ್ರಥಮೋಧ್ಯಾಯದಲ್ಲಿ ಮಧುಗೈನವರನ್ನು ನಾಶ ಮಾಡುವಂತ ಒಂದು ಕಥೆಯನ್ನು ಅದರಲ್ಲಿ ಹೇಳ್ತಾರೆ. ಎರಡನೇ ಅರ್ಥದಲ್ಲಿ ಮಹಿಷಾಸುರನ್ನು ಸಂಹಾರ ಮಾಡಲಿಕ್ಕೆ ಬರ್ತಾಳಂತೆ. ತಾಯಿ ಎಷ್ಟು ಸಾಧು ಸ್ವರೂಪಗಳು, ಯಾರು ಅನನ್ಯ ಭಕ್ತಿಯಿಂದ ಪೂಜೆ ಮಾಡಿದವರು ಹೇಗೆ ಅನುಗ್ರಹ ಮಾಡ್ತಾಳೆ, ಎಷ್ಟು ರಾಕ್ಷಸನಾದರೂ ಕೂಡ ಅವರನ್ನು ಉದ್ಧರಿಸ್ತಾಳೆ ಅಂತ ಹೇಳುವುದಕ್ಕೆ ಈ 2ನೇ ಅಧ್ಯಾಯದಿಂದ 5ನೇ ಅಧ್ಯಾಯದವರೆಗೆ 4ನೇ ಅಧ್ಯಾಯದವರೆಗೆ ವರ್ಣನೆ ಮಾಡಿದ್ದಾರೆ. ಯಾಕಂತ ಕೇಳಿದ್ರೆ ಮಹಿಷಾಸುರ ಮಾತೃ ಪರಿಪಾಲಕ. ತನ್ನ ತಾಯಿ 5 ವರ್ಷ ಪ್ರಾಯದಲ್ಲಿ ತನ್ನ ತಂದೆಯಾದಂತಹ ವಿದ್ಯುನ್ಮಾಲೆಯನ್ನು ಕಳ್ಕೊಂಡ ಮೇಲೆ ಆ ತಾಯಿ ಹೇಳ್ತಾಳೆ, ಇನ್ನು ನೀನು ಕೂತ್ಕೊಳ್ಳೋದು ಸರಿಯಲ್ಲ, ನಿನ್ನ ತಾಯಿಯನ್ನು ತಂದೆಯನ್ನು ಕೊಂದಂತಹ ದೇವತೆಗಳನ್ನು ನೀನು ಸಂಹಾರ ಮಾಡಬೇಕು, ನೀನು ಈಗಿಂದಾಗಲೇ ಅರಣ್ಯಕ್ಕೆ ಹೋಗಬೇಕು ಅಂತ ತಾಯಿಯನ್ನು 5 ವರ್ಷದ ಬಾಲಕನನ್ನು ಮಹಿಷಾಸುರನನ್ನು ಕಳಿಸಿಕೊಡ್ತಾಳೆ. ಆ 5 ವರ್ಷದ ಬಾಲಕ ಅರಣ್ಯಕ್ಕೆ ಹೋಗ್ತಾನೆ, ಘೋರವಾದಂತಹ ತಪಸ್ಸನ್ನು ಮಾಡುತ್ತಾನೆ. ತಪಸ್ಸಿನ ಮಧ್ಯದಲ್ಲಿ ಒಮ್ಮೆ ತಾಯಿಯವನಿಗೆ ಕಾಣಿಸಿಕೊಳ್ಳುತ್ತಾಳಂತೆ. ಕಾಣಿಸಿಕೊಂಡು ಕೊನೆಗೆ ವರವನ್ನು ಪಡೆದು ಬಂದಿದ್ದಾನೆ. ಬಂದ ನಂತರ ಅವನಿಗೆ 16 ವರ್ಷ ಪ್ರಾಯ ಆಗಿದೆ. ಆತನಿಗೆ ವಿವಾಹಗಳನ್ನೆಲ್ಲ ಮಹಿಷಿ ಮಾಡ್ತಾಳೆ. ಮಾಡಿದ ನಂತರ ಹೇಳ್ತಾಳೆ, ಇನ್ನು ಮುಂದಕ್ಕೆ ನೀನು ಇಲ್ಲಿ ನಿಲ್ಲುವುದು ಸಮಲ್ಲ, ಸ್ವಲ್ಪ ಸಮಯದವರೆಗೆ ಸುಖವನ್ನು ಅನುಭವಿಸು, ಇನ್ನು ದೇವತೆಗಳನ್ನು ಸಂಹಾರ ಮಾಡಲಿಕ್ಕೆ ಹೋಗು ನೀನು ಅಂತ ಹೇಳಿ ಮಹಿಷಾಸುರನನ್ನು ಪುನಃ ಕಳಿಸ್ತಾಳಂತೆ. ಮಹಿಷಾಸುರನು ಯುದ್ಧ ಮಾಡ್ತಾ ಬರ್ತಾ ಇದ್ದಾನೆ. ಮಹಿಷಾಸುರನು ಭಯಂಕರವಾದಂತಹ ಯುದ್ಧದಿಂದ ದೇವತೆಗಳನ್ನ ಕಗ್ಗಡಿಸ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಇನ್ನೇನು ಮಾಡುವುದಂತ ದೇವತೆಗಳಿಗೆ ಕಾಣದಂತಹ ಸಮಯದಲ್ಲಿ ಹೋಗಿ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರಂತೆ. ಆವಾಗ ತಾಯಿ ವಿದ್ಯಾಪರ್ವತ ಕೈಲಾಸ ಪರ್ವತದಲ್ಲಿ ಪ್ರತ್ಯಕ್ಷಳಾಗ್ತಾಳೆ.
ಪ್ರತ್ಯಕ್ಷಳಾದಾಗ ಮಹಿಷಾಸುರನ ಎದುರು ಕಾಣಿಸ್ತಾ ಇದ್ದಾನೆ. ಆ ಕಾಣಿಸಿದಂತಹ ಆ ಸ್ವರೂಪವನ್ನು ಕಂಡಂತಹ ಮಹಿಷಾಸುರ ಒಮ್ಮೆ ತಾಯಿಯನ್ನು ಕರೀತಾನಂತೆ. ಇಷ್ಟಂತಹ ಕಮಲನ್ನು ಪರಿಪೂರ್ಣ ಚಂದ್ರ ಬಿಂಬಾನುಕಾರಿ ಕನಗೋತ್ತಮ ಕಾಂತಿಕಾಂತಮ್ಮ, ನೀನು ನನಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಅಂತಹ ತಾಯಿ ನನ್ನ ಎದುರು ಪ್ರತ್ಯಕ್ಷಳಾಗಿದ್ದಿ. ನಿನ್ನನ್ನು ಅಮ್ಮ ಅಂತ ಕರಿಬೇಕು ಅಂತ ಮನಸ್ಸಾಗ್ತಾ ಇದೆ, ಅಮ್ಮ ಅಂತ ಕರೀಲ ಅಂತ ಮಹಿಷಾಸುರ ಹೇಳ್ತಾನೆ. ಮಾತೃ ಸ್ವರೂಪಗಳಾಗಿರ್ತಕ್ಕಂತಹ ತಾಯಿ ಹೇಳ್ತಾನೆ, ಮಹಿಷಾಸುರ ಅಮ್ಮ ಅಂತ ನಿನಗೆ ಎಷ್ಟು, ಯಾಕಂದ್ರೆ ನೀನು ಮಾತೃ ಪರಿಪಾಲನೆ, ತಾಯಿಯ ಅನುಜ್ಞೆಯನ್ನು ಪಾಲಿಸಿಕೊಂಡು ಬಂದವ. ಆದ್ರಿಂದ ಅಮ್ಮ ಅಂತ ನನ್ನನ್ನು ಪರಿಪೂರ್ಣವಾಗಿ ನೀನು ಕರೆಯಲು ಹೇಳಿ ಆ ತಾಯಿಯೊಮ್ಮೆ ಕರೆಯಲಿಕ್ಕೆ ಅಪ್ಪಣೆಯನ್ನು ಕೊಟ್ಟರು. ಅಮ್ಮ ಅಂತ ಹೇಳಿದ. ಅಮ್ಮ ಅಂತ ಹೇಳಿದಂತಹ ತಾಯಿಯನ್ನು ಮಹಿಷಾಸುರನಿಗೆ ಪುನಃ ವಿನಂತಿ ಮಾಡುತ್ತಾಳೆ. ನಿನ್ನ ತಾಯಿ ಹೇಳಿ ಕಳಿಸಿದ್ದೆ, ದೇವತೆಗಳನ್ನು ಸಂಹಾರ ಮಾಡಬೇಕು, ಯುದ್ಧದ ನಿರೀಕ್ಷೆಯಲ್ಲಿದ್ದೆ, ನನ್ನೊಟ್ಟಿಗೆ ಯುದ್ಧವನ್ನು ಮಾಡುವಂತಹ ಪರಿಸ್ಥಿತಿ ಬಂದಿದೆ, ನೀನು ಯುದ್ಧವನ್ನು ಮುಂದುವರಿಸು ಅಂತ ಹೇಳಿದಾಗ ಪುನಃ ತಾಯಿಯ ಮಾತು ನೆನಪಾಗಿ ಅದೇ ತಾಯಿಯಲ್ಲಿ ಯುದ್ಧಕ್ಕೆ ಹೋಗ್ತಾನೆ. ಆಗ ತಾಯಿ ಹೇಳ್ತಾಳೆ, ಅಮ್ಮ ಅಂತ ಕರೆದು ಒಂದೇ ಒಂದು ಶಬ್ದದಿಂದ ಯಾ ಸುಖ ಭುವನೇಶ್ವರ ಲಕ್ಷ್ಮಿಯಾಗಿ ಬಂದಿದ್ದಾಳೆ. ಅವಳು ಸಾತ್ವಿಕ ಸ್ವರೂಪ. ಮಹಿಷಾಸುರನ ಸಂಹಾರ ಮಾಡಲಿಕ್ಕೆ ಬಂದದ್ದು ಬೇರೆ ಗೌರವ ರೂಪದಲ್ಲಿ ಅಲ್ಲ, ಮಹಾಕಾಳಿ ಮಹಾಲಕ್ಷ್ಮಿಯಾಗಿ ಬಂದಿದ್ದಾಳೆ. ಮಹಾಲಕ್ಷ್ಮಿಯಾಗಿ ಬಂದು ಯಾರಿಗೂ ಸಿಗದಂತಹ ಯೋಗ, ದೇವತೆಗಳಿಗೂ ಸಿಗದಂತಹ ಯೋಗವನ್ನ ಆ ಮಹಿಷಾಸುರನಿಗೆ ಕೊಟ್ಟಿದ್ದಾಳಂತೆ. ಏನು ಅಂತ ಕೇಳಿದ್ರೆ, ತನ್ನ ಎಡದ ಕೈಯಲ್ಲಿ ಆತನ ಚಿತ್ತನ್ನು ಹಿಡಿದು ತನ್ನ ಬಲಗಾಲನ್ನು ಆತನ ಇಟ್ಟು ಆಮೇಲೆ ತ್ರಿಶೂಲದಿಂದ ಅವನನ್ನು ಸಂಹಾರ ಮಾಡಿದ್ದಾಳೆ. ತಾಯಿಯ ಪಾದ ಸ್ಪರ್ಶ ಮಾಡುವಂತಹ ಯೋಗ ರಾಕ್ಷಸರಿಗೂ ಇಲ್ಲ ಅಂತ ಹೇಳಿದ್ದಾರೆ. ಅಂತ ಒಂದು ದೃಶ್ಯವನ್ನು ಕಂಡಂತಹ ದೇವತೆಗಳು ಧನ್ಯ ಧನ್ಯ ಅಂತ ಹೇಳಿ ಆ ದೇವತೆಗಳು ಹೇಳ್ತಾರಂತೆ. ಅದನ್ನೇ ಅಯಗಿರಿ ನಂದಿನಿ ನಂದಿತ ವೇದಿನಿ ವಿಶ್ವವಿನೋದಿನಿ ಅಂತ ಹೇಳುವಂಥ ಸ್ತೋತ್ರ ದೇವಿಗೆ ಬಹಳ ಪ್ರೀತಿಯುಂಟು. ಯಾಕಂತ ಕೇಳಿದ್ರೆ ಮಹಿಷಾಸುರನ ಸಂಹಾರ ಮಾಡುವಂತಹ ಕಥೆ ಇದ್ರೂ ಕೂಡ ಆ ಕಥೆಯನ್ನು ಹೇಳಿದ ತಕ್ಷಣ ತಾಯಿ ಒಮ್ಮೆ ಕುಣಿತಾಳೆ ಅಂತ ಒಂದು ಶಾಸ್ತ್ರ. ಆದ್ರಿಂದ ಪುನಃ ಹೋಗಿ ಆ ದೇವತೆಗಳು ಆ ಶುಂಭರನ್ನು ಸಂಹಾರ ಮಾಡಲಿಕ್ಕೋಸ್ಕರ ಕೇಳಿಕೊಡ್ತಾಳೆ. ಅದು 5ನೇ ಅಧ್ಯಾಯದ ನಂತರ 10ನೇ ಅಧ್ಯಾಯದವರೆಗೆ ಶುಂಭರನ್ನು ಹೇಗೆ ಸಂಹಾರ ಮಾಡಿದ್ದು ಅಂತ ಹೇಳುವಂಥದ್ದನ್ನು ತೋರಿಸಿಕೊಡ್ತಾರೆ. ಆದ್ರಿಂದ ಅನನ್ಯ ಭಕ್ತಿಯಿಂದ ಯಾರಾದರೂ ಅದು ದೇವಿಯನ್ನು ಆರಾಧನೆ ಮಾಡ್ತಾರೆ, ಆ ಭಗವತಿಯನ್ನು ಆರಾಧನೆ ಮಾಡ್ತಾರೆ, ಆತನಿಗೆ ಜೀವನದಲ್ಲಿ ಬರತಕ್ಕಂತಹ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ಅವರ ಕೈಯನ್ನು ಹಿಡಿದು ನಡೆಸ್ತಾಳಂತೆ. ನಾವು ತಾಯಿಯ ಕೈಯನ್ನು ಹಿಡಿದ್ರೆ ನಮಗೆ ಬೇಕಾದದ್ದು ಇಷ್ಟವಾದದ್ದು ಮಗು ಪೇಟೆಯಲ್ಲಿ ಹೋಗ್ತಿರುವಾಗ ತಾಯಿಯ ಕೈಯನ್ನು ಹಿಡಿಯಿತು ಅಂತ ಆದರೆ ನಮ್ಗೆ ಇಷ್ಟಿರುವಾಗ ಯಾವುದೊಂದು ಬಿಟ್ಟು ಅದರ ಹಿಂದೆ ಹೋಗಬಹುದು. ಆದರೆ ತಾಯಿ ಯಾವಾಗಲೂ ಮಗುವಿನ ಕೈ ಹಿಡ್ಕೊಂಡ್ರೆ ಯಾವತ್ತೂ ಬಿಡುವುದಿಲ್ಲಂತೆ. ಆದ್ರಿಂದ ತಾಯಿ ನಮ್ಮ ಕೈಯನ್ನು ಹಿಡಿಯುವಾಗ ನಾವು ಮಾಡಬೇಕು ಅಂತ ಶುದ್ಧಾವೃತ್ತಿಯಿಂದ ಆ ತಾಯಿಯನ್ನು ಸ್ತುತಿಸಿದಾಗ ಆ ತಾಯಿ ನಮಗೆ ಅನುಗ್ರಹ ಮಾಡ್ತಾಳೆ ಅಂತ ಶಾಸ್ತ್ರ. ಆದ್ರಿಂದ ಇವತ್ತಿನ ಆ ಪುಣ್ಯ ಸಮಯದಲ್ಲಿ ಆ ತಾಯಿಗೆ ವಿಶೇಷವಾದಂತಹ ಆ 700 ಶ್ಲೋಕದಿಂದ ಆ ಪಾಯಸ ದ್ರವ್ಯವನ್ನು ಅರ್ಪಿಸಿದ್ದೇವೆ. ದೇವರು ಅದನ್ನು ಸ್ವೀಕಾರ ಮಾಡಿಕೊಂಡು ನಾವು ಜನ್ಮಾಂತರದಲ್ಲಿ ಮಾಡಿದಂತಹ ಯಾವುದೇ ಪಾಪಗಳಿದ್ರೂ ಅದನ್ನು ಪರಿಹಾರ ಮಾಡಿ ಇನ್ನು ಮುಂದಕ್ಕೆ ಆ ತಾಯಿಯನ್ನು ಧ್ಯಾನ ಮಾಡುವಂತಹ ಯೋಗವನ್ನ ಭಾಗ್ಯವನ್ನ ಸದಾ ತಾಯಿಯ ಧ್ಯಾನದಲ್ಲಿರುವಂತಹ ಸುಖವನ್ನ ನಮಗೆ ಅನುಗ್ರಹಿಸಿಕೊಡಬೇಕು ಅಂತ ಹೇಳಿ ತದನ್ನ ಕಾಲದಲ್ಲಿ ತಾಯಿಯ ಚರಣಾರವಿಂದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ನಮೋ ದೇವಿ ಮಹಾದೇವಿ ಶಿವಾಯ ನಮ ಪ್ರಿಯಂದ್ರಾಯ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಾತೃ ಪ್ರಾರ್ಥನಾ ಸಮರ್ಪಯಾಮಿ.
सर्वज्ञं देवार्पणमाद्यन्तां दक्षिणाद्यामादाप्रमाद्यन्तां ब्रह्मणे वृन्ददा ओम शमी सारस्वतो हिरण्यगर्भो अग्निहरशूलस्थाने विनियोगः ओम मे दरजमे धन्यावदे नमस्ते तेन नमस्ते नमः ओम स्वस्ति श्रद्धां मेधां यशः प्रज्ञां विद्यां बुद्धिं श्रियं बलं आयुष्यं तेजः आरोग्यं देहि मे परमेश्वरे चंडिका दुर्गा परमेश्वरे नमः प्रार्थनां समर्पयामि चंडिका दुर्गा परमेश्वरं मनोरवादारं दैत्य गोविन्दाय नमस्कार ಮಾಡಿ नमो देव्यै महादेव्यै शिवायै सततं नमः नमः प्रकृते वज्रायै नमः प्रणतास्मदा परिसर दी बघा
शम्भेदे नाराजनी नमोस्तुते ॐ सर्वस्वरूपे सर्वेशे ॐ सर्वस्वरूपे सर्वेशे सर्वशक्तिमन्त्रे प्रजेत्यस्त्राशिरो देवी दुर्गे देवी नमोस्तुते ॐ शरणागतविनाशपराजने सर्वस्याद्य हरे देवी नारायणि नमोस्तुते ॐ सर्वस्वरूपे सर्वेशे सर्वशक्तिमन्त्रे प्रजेत्यस्त्राशिरो देवी दुर्गे देवी नमोस्तुते ॐ शरणागतदीनाथपरित्राणपराजने सर्वस्याद्य हरे देवी नारायणि नमोस्तुते आयुर्वेदनमश्वरी समस्तमित्रां देवी देवी परमेश्वरी शांति प्रयच्छति ओम शरणगर्भस्तम देवो शांति प्रयच्छति हिरण्यगर्भस्तम देवो शांति प्रयच्छति नमस्कार इदं सवासनायदनं स्वीकृत्य महाकाली महालक्ष्मी सत्या प्रकाश दृष्टिकादृतावलीश्वरी सुप्रीता भवतु सर्वस्तसनकरारे भवतु आदित्यचण्डिकादृतावलीश्वरी संपूर्ण प्राप्तिरस्तु लोकानुग्रह प्राप्तिरस्तु आवाहित देवता श्लोको ध्रुवासि नमः यथास्थान कृत्वा सदामि
ನಮಗೋಸ್ಕರ ರಕ್ಷಣೆ ಮಾಡುವಂತ ಹೇಳುವಾಗ ಯಾಕೆ ಹೇಳುವಾಗ ಆಗ ನಿಮಗೆ ಸ್ವಾರ್ಥಕ್ಕೋಸ್ಕರ ವೃಷಭೃಷ್ಟೇನ ಕರಭೃಷ್ಟ ಅಂತ ಹೇಳಿದ್ದಾರೆ. ವೃಷಭೃಷ್ಟ ಅಂತ ಹೇಳಿದ್ರೆ ಸಾಧುವಿನಂತೆ ಎಲ್ಲರಿಗೂ ಬೇಕಾದಂತಹ ತಾಯಿಯಾಗಿ ಯಾರು ಬಂದು ಹೇಳಿದ್ರೆ ಏನನ್ನೋ ಒಂದಲ್ಲ ಮಾಡಿದ್ದಾರೆ. ಸ್ವಲ್ಪ ಆಯ ವ್ಯತ್ಯಾಸ ಆದರೂ ಕೂಡ ಕರಭೃಷ್ಟ ಆಗ್ತದೆ. ಕರಭೃಷ್ಟ ಅಂತ ಹೇಳಿದ್ರೆ ಯಾವುದಕ್ಕೂ ಒಂದು ನಾವು ಆರಾಧನೆ ಮಾಡಿದ್ದೇವೆ, ಆದರೆ ನಮಗೇನು ಫಲ ಕೊಟ್ಟಿಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಕರ ಅಂತ ಹೇಳಿದ್ರು ಹೋಗಿ ಅಲ್ಲಿ ಆ ರೀತಿ ಆಗುವ ಧ್ವಜಪೃಷ್ಟೇನ ಧೂಮ್ರಪೃಷ್ಟ ಅಂತ ಹೇಳಿದ್ದಾರೆ. ಧ್ವಜಪೃಷ್ಟ ಆಯದಲ್ಲಿ ಅದು ಸ್ವಲ್ಪ ವ್ಯತ್ಯಾಸ ತಾಯಿಗಾದರೂ ಕೂಡ ಅದು ಧೂಮ್ರಪೃಷ್ಟವಾಗಿ ಹೋಗ್ತದೆ. ನನ್ನಲ್ಲಿ ಆರಾಧನೆ ಮಾಡಿದ ಎಲ್ಲ ಪಶುಗಳೇ ನಮಗೆ ಬರ್ತಾ ಇರುತ್ತೆ. ಆದ್ದರಿಂದ ಧ್ವಜ ಅಂತ ಹೇಳಿದ್ರೆ ಕೀರ್ತಿ ಬೆಳಗುವಂಥದ್ದು. ಅಲ್ಲಿ ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಇನ್ನಷ್ಟು ಕೀರ್ತಿಗಳನ್ನು ಕೊಡ್ತಾ ಹೋಗ್ತಾರೆ. ಆದ್ದರಿಂದ ಆಯದಲ್ಲಿ ಎಷ್ಟು ವ್ಯತ್ಯಾಸಗಳಿವೆ. 4 ಆಯಗಳು ಶ್ರೇಷ್ಠ, 4 ಆಯಗಳು ಕ್ಷಯ ಅಂತ ಹೇಳುವಂಥದ್ದು. ಅದರಿಂದ ನಮ್ಮಿಂದ ಅಪರಾಧಗಳಾಗಿದ್ದು ಅದನ್ನೆಲ್ಲ ಕ್ಷಮಾಸಗಳಾಗಿರುವಂತಹ ತಾಯಿ ಅವಳಿಗೆ ಯಾವ ಆಯ ಬೇಕು ಅದನ್ನು ಆಯ ರೂಪದಲ್ಲಿ ಸ್ವೀಕಾರ ಮಾಡಿಕೊಂಡು ಇನ್ನು ಮುಂದಕ್ಕೆ ಆರಾಧನೆ ಮಾಡುವಂತಹ ಭಕ್ತಾದಿಗಳು ಅವರಿಗೆ ಬೇಕಾದಂತಹ ಸರ್ವ ಸಕಲ ಅಭಿಷ್ಟವನ್ನು ಪ್ರಾಪ್ತಿ ಮಾಡುವಂತಹ ಮಹಾಶಕ್ತಿಯಾಗಿ ಈ ಜಾಗದಲ್ಲಿ ನೆಲೆಯವರಿಗೊಂಡು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ತಾಯಿ ಸತ್ಯಾದ ಯಜಮಾನಸ್ಯ ಕಾಮಃ ಮನೋ ಭಕ್ತವನ
ಲೋಕದೊಳು ಭಜಿಸುವರ ವಿದ್ಯಾರಾಣಿದೆ ಜಯ ಜಯ ಮೂಷಿಕ ಗಮನ ಜಯ ಜಯ ಗಜಾನನ ಸೀತಾರಮಣನಿಂದ ಪೂಜಿತನಾಗಿ ಸೀತಾರಮಣನಿಂದ ವನದಿ ತೀರದಲ್ಲಿ ಮೆರವ ಗಣೇಶ ವನದಿ ತೀರದಲ್ಲಿ ಸೇತು ಮಾಧವ ವಿಜಯ ವಿಠಲನ ಸೇತು ಮಾಧವ ವಿಜಯ ವಿಠಲನ ದೂತನು ನೇನೆ ಪಾಶಾಂಕುಶಧರನೆ ಜಯ ಜಯ ಮೂಷಿಕ ಗಮನ ಜಯ ಜಯ ಗಜಾನನ ಜಯ ಜಯ ನಾಗಭರಣ ಜಯ ಏಕದಂತ ಜಯ 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 ಮೂಷಿಕ ಗಮನ ಜಯ ಜಯ ಗಜಾನನ ಜಯ ಜಯ ಗಜಾನನ ಜಯ ಜಯ ಗಜಾನನ विघ्नेश्वर महाराज की जय। ಮನುಷ್ಯ ಜನ್ಮ ಸುಕೃತ ಕೋಟಿ ಲಭ್ಯವಾದುದು. ಅನೇಕಾನೇಕ ಜನ್ಮ ಜನ್ಮಾಂತರಗಳ ಪುಣ್ಯದ ಸಂಚಯನದಿಂದ ಈ ಮಾನವ ಜನ್ಮ ಹುಟ್ಟುತ್ತದೆ. ಅದಕ್ಕಾಗಿ ದಾಸವರೇರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು, ಇದ ಹನಿ ಮಾಡಲು ಬೇಡ ಉಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು, ಇದ ಹನಿ ಮಾಡಲು ಬೇಡ ಉಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು. ಮನುಷ್ಯ ಇತರ ಪ್ರಾಣಿಗಳಿಗಿಂತ ದೊಡ್ಡದು, ಆದರೆ ಮಾನವ ಜನ್ಮ ದೊಡ್ಡದು. ಆದರೆ ಮಾನವ ದೇಹ ದೊಡ್ಡದು ಅಂತ ದಾಸವರು ಹೇಳಲಿಲ್ಲ. ಮಾನವ ಜನ್ಮ ದೊಡ್ಡದು, ರೂಪ ಐಶ್ವರ್ಯ ಅಂತಸ್ತುಗಳಿಂದ ಶಕ್ತಿ ಚೈತನ್ಯಗಳಿಂದ
ಆ ಪ್ರಾಣಿಗಳನ್ನು ನೋಡುವಾಗ ಮನುಷ್ಯ ದೊಡ್ಡದಲ್ಲ. ಮಾನವ ಜನ್ಮ ದೊಡ್ಡದು, ಮಾನವ ಶರೀರ ದೊಡ್ಡದಲ್ಲ ಅಂತ ಆ ದಾಸವರು ಹೇಳಿದ್ದಾರೆ. ರೂಪ, ಐಶ್ವರ್ಯ, ಅಂತಸ್ತುಗಳಿಂದ ರೂಪದಲ್ಲಿ ನೋಡುವಾಗ ಇತರ ಪ್ರಾಣಿಗಳಿಗಿಂತ ಪಕ್ಷಿಗಳಿಗಿಂತ ಮನುಷ್ಯ ರೂಪವಂತಳಲ್ಲ. ಯಾಕಂದರೆ ಅತಿ ಸುಂದರವಾದಂತಹ ಜಿಂಕೆ, ನವಿಲು, ಇನ್ನಿತರ ಯಾವುದೇ ಬೆಕ್ಕು ನಾವು ಸಾಕು ಪ್ರಾಣಿಗಳನ್ನು ನೋಡುವಾಗ ಅದು ಅಷ್ಟು ಚಂದವಾಗಿದೆ. ಅದಕ್ಕೆ ಯಾರು ಕೂಡ ಆ ಚಂದವನ್ನು ಕೊಡಲಿಲ್ಲ, ಭಗವಂತ ಪ್ರಕೃತಿ ಕೊಟ್ಟಿದ್ದೇವೆ. ಆದರೆ ಮನುಷ್ಯನಿಗೆ ಮಾತ್ರ ತುಟಿಗೆ ಬಣ್ಣ ಕೊಡಬೇಕು, ಹುಬ್ಬುಗಳಿಗೆ ಕೊಡಬೇಕು, ಮುಖಕ್ಕೆ ಕೊಡಬೇಕು, ಕೂದಲಿಗೆ ಕೊಡಬೇಕು. ಯಾಕಂದರೆ ಬ್ಯೂಟಿ ಪಾರ್ಲರ್ ಮನುಷ್ಯನಿಗೆ ಆಗುತ್ತೆ. ಯಾವುದೇ ಬ್ಯೂಟಿ ಪಾರ್ಲರ್ ಈ ಇತರ ಪ್ರಾಣಿಗಳಿಗೆ ಬೇಕಾಗಿಲ್ಲ. ಮನುಷ್ಯನ ಆ ರೂಪದಲ್ಲಿ ಕೂಡ ದೊಡ್ಡದಲ್ಲ. ಶಕ್ತಿಯಲ್ಲಿ ನೋಡಿದರೆ ನಾವು ಶಕ್ತಿ ಬೇಕು ಅಂತ ಹೇಳಿ ಕೆಲವು ಶಕ್ತಿ ಸಂಪಾದನೆಗೆ ಹೋಗ್ತಾರೆ. ಆದರೆ ಹುಲಿ, ಸಿಂಹ, ಕರಡಿ, ಇದು ನಾವು ಸಾಕು ಪ್ರಾಣಿಗಳನ್ನು ನೋಡುವಾಗ ಮನುಷ್ಯನ ಆ ಪ್ರಾಣಿಗಳಿಗಿಂತ ಶಕ್ತಿಯಲ್ಲಿ ಮೇಲಲ್ಲ. ಐಶ್ವರ್ಯ, ಅಂತಸ್ತುಗಳಿಂದ ಮನುಷ್ಯನ ದೇಹ, ಆ ದೇಹದಲ್ಲಿರುವಂತಹ ಒಂದು ಹಲ್ಲು ಹೋದರೆ ಆ ಮನುಷ್ಯನ ಹಲ್ಲಿಗೆ ಬೆಲೆ ಇಲ್ಲ. ಆ ಡಾಕ್ಟರ್ ತೆಗೆದ್ರೆ ಮಾತ್ರ ಆ ಹಲ್ಲಿಗೆ ಬೆಲೆ ಇರುವುದು. ಆದರೆ ಹುಲಿಯ ಹಲ್ಲು, ಚರ್ಮ ಇತ್ಯಾದಿಗಳಿಗೆ ಆ ಲಕ್ಷಾಂತರ ಕೋಟ್ಯಾಂತರ ಹಣ ಇರುವಂತಹ ಅದರಲ್ಲೂ ಕೂಡ ನಮ್ಮ ಉಗುರನ್ನು ತೆಗೆದ್ರೆ ಅದನ್ನು ಅಂಗೈಯಲ್ಲಿ ಕೂಡ ಇಟ್ಟುಕೊಳ್ಳೋದಿಲ್ಲ. ಅದೇ ಪ್ರಾಣಿಗಳ ಉಗುರನ್ನು ಸ್ವರ್ಣದಲ್ಲಿ ಮಾಲೆ ಮಾಡಿ ಹಾಕ್ತೇವೆ. ಅದರಲ್ಲೂ ಕೂಡ ಮೇಲಲ್ಲ ಇತರ ಪ್ರಾಣಿಗಳಿಗಿಂತ. ರೂಪದಲ್ಲಿ, ಐಶ್ವರ್ಯದಲ್ಲಿ, ಹಂತದಲ್ಲಿ, ಯಾವ ಹಂತಸ್ತುಗಳಲ್ಲಿ ಇತರ ಪ್ರಾಣಿಗಳಿಗಿಂತ ಮನುಷ್ಯ ಮೇಲಲ್ಲ. ಆದರೆ ಭಗವಂತನನ್ನ ಭಕ್ತಿಭಾವದಿಂದ, ಪರಮ ಪವಿತ್ರವಾಗಿರತಕ್ಕಂತಹ ಬುದ್ಧಿಶಕ್ತಿಯಿಂದ ಭಗವಂತನನ್ನು ಯಾರು ಭಜಿಸಿ ಕೊಂಡಾಡುತ್ತಾರೋ ಅವರು ಜೀವನದಲ್ಲಿ ಧನ್ಯತೆಯನ್ನು ಕಾಡ್ತಾರೆ. ಅದು ಮನುಷ್ಯನಿಗೆ ಕೊಟ್ಟಂತಹ ಪವಿತ್ರವಾದಂತಹ ಜ್ಞಾನಶಕ್ತಿ, ಬುದ್ಧಿಶಕ್ತಿ. ಆ ಕಾರಣದಿಂದಲೇ ಮನುಷ್ಯನಿಂದ ದೇವರು ಇಂತಹ ಎಲ್ಲ ರೀತಿಯ ಬೃಹದಾಕಾರವಾದಂತಹ ದೇವಸ್ಥಾನ ನಿರ್ಮಾಣ ಮಾಡಿ ಈ ಸಮಾಜ ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲಿಯೂ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಅತ್ಯಂತ ಭಕ್ತಿಯಿಂದ ಮಾಡಿದಂತಹ ಆ ವಿಶೇಷವಾದಂತಹ ಕೊಡುಗೆ ಈ ಕ್ಷೇತ್ರದ ಮಹದಾಕಾರವಾದಂತಹ ಕ್ಷೇತ್ರದ ಗೋಪುರ. ಈಗ ಸಮಾಜ ಇನ್ನಿತರ ಸಮಾಜದಲ್ಲಿ ಆ ಗಣೇಶೋತ್ಸವ ಆಗಲಿ, ಅಯ್ಯಪ್ಪ ಬಂದರಾಗಲಿ, ಎಲ್ಲ ಕಾರ್ಯಗಳಲ್ಲಿಯೂ ಯಾವುದೇ ಅಪೇಕ್ಷೆ ಇಲ್ಲದೆ ಕಠಿಣ ಪರಿಶ್ರಮದಿಂದ ಮಾಡಿದ ಪರಿಶ್ರಮದ ಫಲವಾಗಿ ಈ ಕ್ಷೇತ್ರದ ನಿರ್ಮಾಣವಾಗಿದೆ. ಹಾಗಾಗಿ ಆ ಮಹಾಮಾತೆ ಕನಿಲಾಧೀಶ್ವರಿ ಎಲ್ಲರಿಗೆ ಬುದ್ಧಿಶಕ್ತಿ, ಜ್ಞಾನ ಶಕ್ತಿಯನ್ನು ಕೊಟ್ಟು ಎಂತಹ ಬೃಹತ್ ಆಕಾರವಾದಂತಹ ಗೋಪುರ ನಿರ್ಮಾಣ, ಕ್ಷೇತ್ರ ನಿರ್ಮಾಣವನ್ನು ಮಾಡಿ ಆ ಧರ್ಮ ಕಾರ್ಯದಲ್ಲಿ ಧರ್ಮ ಸಂಸ್ಥಾಪನೆ ಮಾಡುವಂತಹ ಸೌಭಾಗ್ಯವನ್ನು ಭಗವಂತ ಬುದ್ಧಿ ಕೊಟ್ಟು, ಆ ಮಹಾಮಾತೆ ಬುದ್ಧಿ ಜ್ಞಾನ ಶಕ್ತಿಯನ್ನು ಕೊಟ್ಟು ನಿರ್ಮಾಣ ಮಾಡಿದ್ದಾರೆ. ಹಾಗೆ ರೂಪ, ಐಶ್ವರ್ಯ, ಅಂತಸ್ತುಗಳಲ್ಲಿ ಆ ಮನುಷ್ಯ ಮೇಲೆಲ್ಲ ಇತರ ಪಾಡೆಗಳಿಗಿಂತ ಪರಮ ಪವಿತ್ರವಾಗಿರ್ತಕ್ಕಂತಹ ಬುದ್ಧಿಶಕ್ತಿಯಿಂದ ಮನುಷ್ಯ ಮೇಲು. ಕಣ್ಣು, ಕೈ, ಕಾಲ್, ಕಿವಿ, ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ. ಕಣ್ಣು, ಕೈ, ಕಾಲ್, ಕಿವಿ, ಕಣ್ಣು, ಕೈ, ಕಾಲ್, ಕಿವಿ, ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೇನೋ. ಮಾನವ ಜನ್ಮ ದೊಡ್ಡದು,
ಈತ ಹಾನಿ ಮಾಡಲು ಬೇಡಿ ಉಚ್ಚಪ್ಪಗಳೇ ಮಾನವ ಜನ್ಮ ದೊಡ್ಡದು. ಭಗವಂತ ನಮಗೆ ಕಣ್ಣು, ಕೈ, ಕಾಲು, ಕಿವಿ, ಮೂಗು ಎಲ್ಲವನ್ನು ಕೊಟ್ಟು ಭಗವಂತನ ಸೇವೆ, ಧರ್ಮ ಕಾರ್ಯವನ್ನು ಮಾಡಿ ನಮಗೆ ಇಂಥ ಪವಿತ್ರವಾದಂತಹ ಬುದ್ಧಿಶಕ್ತಿಯನ್ನು ಕೊಟ್ಟು ಇದೆಲ್ಲ ಅಂಗಾಂಗಗಳ ಸದುಪಯೋಗವನ್ನು ಮಾಡಬೇಕು. ಹೀಗೆ ಕಣ್ಣು, ಕೈ, ಕಾಲು, ಕಿವಿ, ನಾಲಿಗೆ ಇರಲಿಕ್ಕೆ ಕಣ್ಣು, ಕೈ, ಕಾಲು, ಕಿವಿ ಒಮ್ಮೆ ನಾನು ದೊಡ್ಡದು ನಾನು ದೊಡ್ಡದು ಅಂತ ಹೇಳಿದ್ರಂತೆ. ಒಮ್ಮೆ ನಮ್ಮ ಹಿರಿಯರು ಒಂದು ಕಥೆ ಹೇಳ್ತಾರೆ. ಕಣ್ಣು ಹೇಳಿದಂತೆ ಈ ಪ್ರಪಂಚವನ್ನೆಲ್ಲ ನೋಡುವವನು ನಾನಾದದ್ದರಿಂದ ಈ ದೇಹದಲ್ಲಿ ಕಣ್ಣು ನಾನು ದೊಡ್ಡವನು ಅಂತ ಹೇಳಿದ್ರಂತೆ. ಆಗ ಕಿವಿ ಹೇಳ್ತದಂತೆ, ಇಲ್ಲಿ ಹಾಗೆ ಹೋಗುವಂತಹ ಎಲ್ಲ ಪ್ರಕೃತಿ ರಮಣೀಯವಾದಂತಹ ಆ ಕೇಳುವ ಶಕ್ತಿ ನನಗಿದೆ, ಆದ್ದರಿಂದ ಕಣ್ಣಿಗಿಂತ ಕಿವಿ ದೊಡ್ಡದು ಅಂತ ಹೇಳ್ತಾರೆ. ಮೂಗು ಹೇಳಿದಂತೆ ಕಣ್ಣು, ಕಿವಿ ಎಲ್ಲದಕ್ಕಿಂತ ದೊಡ್ಡದು ನಾನು ಮೂಗು. ಯಾಕಂದ್ರೆ ಇಲ್ಲಿ ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಅಂತ ಆಗ್ರಾಣಿಸಿ ಒಳ್ಳೆಯದು ಕೆಟ್ಟದು ಮಾಡುವಂತದ್ದು ಶಕ್ತಿ ನನಗಿರೋದು, ಆದ್ದರಿಂದ ಮೂಗು ದೊಡ್ಡದು ನಾನು ದೊಡ್ಡದು ಅಂತ ಹೇಳ್ತಂತೆ. ನಾಲಿಗೆ ಹೇಳ್ತದಂತೆ ಎಲ್ಲರಿಗಂತಲೂ ನಾನು ದೊಡ್ಡವನು. ಯಾಕಂದ್ರೆ ಯಾವ ರುಚಿಯನ್ನು ಅರಿಸಿ ನನ್ನ ದೇಹಕ್ಕೆ ಆ ರುಚಿ ಆಗ್ರಾಣಿಸಿ ಒಳ್ಳೆಯ ಆಸ್ವಾದನ ಕೊಡುವಂತಹ ಶಕ್ತಿ ನನಗೆ ಇದರಿಂದ ನಾಳೆಗೆ ನಾನು ದೊಡ್ಡದು ಅಂತ ಹೇಳ್ತೇನೆ. ಕೈ ಹೇಳ್ತದಂತೆ ಒಳ್ಳೆ ಭ್ರಷ್ಟಾನ್ನವನ್ನು ಬಾಯಿಗೆ ತಂದು ಕೊಡುವವನು ನಾನಾದ್ದರಿಂದ ಆ ಕೈ ನಾನು ದೊಡ್ಡವನು ಅಂತ ಹೇಳ್ತಂತೆ. ಕೈ ಹೇಳ್ತದಂತೆ ಇಡೀ ಪ್ರಪಂಚವನ್ನು ಕ್ಷೇತ್ರವನ್ನು ಸುತ್ತಾಡಿ ನಿನ್ನನ್ನು ಹೊತ್ತುಕೊಂಡು ಹೋಗಿ ಆ ದೊಡ್ಡವನು ನಾನು ಕಾಲು ನಿನ್ನನ್ನು ಹೊತ್ತುಕೊಂಡುವಂತಹ ಶಕ್ತಿ ನನಗಿದೆ ಅಂತ ಹೇಳ್ತಂತೆ. ಹೀಗಾಗಿ ಅವರು ಎಲ್ಲರೂ ಕೂಡ ಎಲ್ಲ ಅಂಗಾಂಗಗಳು ಮತ್ತೊಮ್ಮೆ ಆ ಭಗವಂತನನ್ನು ಸ್ಮರಣೆ ಮಾಡುವುದಕ್ಕೋಸ್ಕರವಾಗಿ ಹೇಳ್ತಾರೆ, ಕಣ್ಣು ನೀನು ಇಂದು 2 ದಿನ ರಜೆ ಮಾಡಿ ಬಾ, ಆದ್ರೆ ಏನಾಗ್ತದೆ ಅಂತ ನೋಡು. ಆ ಕಣ್ಣು 2 ದಿನ ರಜೆ ಹಾಕಿ ಅಥವಾ 2 ತಿಂಗಳು ರಜೆ ಹಾಕಿ ಆಪರೇಷನ್ ಎಲ್ಲ ಮಾಡಿ ಬಂದರೂ ಕೂಡ ಜೀವಕ್ಕೆ ಯಾವ ಅಪಾಯ ಆಗೋದಿಲ್ಲ. ಮೂಗು 2 ದಿನ ರಜೆ ಆದ್ರೆ ಎಲ್ಲಿ ವಾಸನೆ ಇದೆಯೋ ಇಲ್ಲಿಯೋ ಇಲ್ಲವೋ ಯಾವ ವಾಸನೆ ದುರ್ವಾಸನೆ ಗೊತ್ತಾಗೋದಿಲ್ಲ. 2 ತಿಂಗಳು ರಜೆ ಮಾಡಿ ಮೂಗು ಬಂದರೂ ಕೂಡ ಈ ಶರೀರಕ್ಕೆ ಯಾವ ಹೆಚ್ಚು ಕಡಿಮೆ ಆಗೋದಿಲ್ಲ. ಕಿವಿ ಹೇಳ್ತದಂತೆ ಎಲ್ಲ ಸ್ಪರ್ಶವನ್ನು ಆ ಸ್ವರವನ್ನು ಕೇಳುವುದರಿಂದ ನೀನು 2 ತಿಂಗಳು ರಜೆ ಮಾಡಿವ ಏನಾಗ್ತದೆ, 2 ತಿಂಗಳು ರಜೆ ಮಾಡಿ ಕಿವಿ ಬರ್ತದೆ, ಆ ಶರೀರಕ್ಕೆ ಯಾವ ತೊಂದರೆ ಆಗುವುದಿಲ್ಲ. ನಾಳೆಗೆ 2 ತಿಂಗಳು ರಜೆ ಮಾಡಿ ನೋಡ್ತಾರೆ, ಆದರೂ ಕೂಡ ಏನಾಗುದಿಲ್ಲ. ಕೈ 2 ತಿಂಗಳು ತೊಂದರೆ ಆದರೂ ಕೂಡ ಏನು ತೊಂದರೆ ಆಗೋದಿಲ್ಲ. ಕಾಲಿಗೆ ತೊಂದರೆ ಆದರೂ ಕೂಡ ಶರೀರದ ಯಾವ ಭಾಗಗಳಿಗೂ ಏನು ಆದರೂ ಕೂಡ ಈ ಶರೀರಕ್ಕೆ ಯಾವ ತೊಂದರೆ ಆಗುವುದಿಲ್ಲ. ಆದರೆ ಭಗವಂತ ಆ ಮುಖ್ಯ ಪ್ರಾಣ, ಆ ಮುಖ್ಯವಾದಂತಹ ಭಗವಂತನ ಶ್ವಾಸೋಚ್ಛ್ವಾಸ, ಆ ಪ್ರಾಣ ಎಲ್ಲಿ ಇಲ್ಲದಾಗ್ತದೋ ಆ ಕ್ಷಣದಲ್ಲಿ ಅವ ಇರುವುದಿಲ್ಲ. ಆ ಭಗವಂತ ನಮ್ಮಲ್ಲಿ ಇದ್ರೆ ಮಾತ್ರ ನಾವು ಎಲ್ಲ ಅಂಗಾಂಗಗಳು ಇರುತ್ತದೆ. ಆ ಭಗವಂತ ಎಂಬಂತಹ ಆ ಪ್ರಾಣ ನಮ್ಮಲ್ಲಿ ಇಲ್ಲದಿದ್ರೆ ಈ ಜಡ ವಸ್ತುಗಳಾದಂತಹ ಅಂಗಾಂಗಗಳಿಂದ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತ ಉಣ್ಣದೆ ಉಪವಾಸ ದೊರೆವರು ನೋಡಿ ಮಾನವ ಜನ್ಮ ದೊಡ್ಡದು. ಪ್ರಕೃತಿಯಲ್ಲಿ ಆ ಮರದಲ್ಲಿ ಹೋಗಿ ನಾವು ಕೇಳುವಾಗ ಪ್ರಕೃತಿಯಲ್ಲಿ, ಓ ಪ್ರಕೃತಿ ಮರವೇ ನೀನು ಯಾರಿಗಾಗಿ ಜೀವಿಸ್ತಾ ಇದೆಯಾ ಅಂತ ಕೇಳುವಾಗ ಮರ ಹೇಳ್ತದಂತೆ, ನಾನು ನಿನಗಾಗಿ ಜೀವಿಸ್ತಾ ಇದ್ದೇನೆ.
ಹಾಗೆ ಒಂದು ಕೆರೆಯ ಬಳಿಯಲ್ಲಿ ಬಂದು ಆ ಹರಿಯುವಂತಹ ನೀರಿನಲ್ಲಿ ಕೇಳ್ತಾರೆ, ನೀನು ಯಾರಿಗಾಗಿ ಜೀವನ ಮಾಡುತ್ತೀಯ? ಆ ನೀರು ಹೇಳ್ತದಂತೆ, ನಿನಗಾಗಿ. ಹಾಗೆ ಪ್ರತಿಯೊಂದು ಪ್ರಕೃತಿಯಲ್ಲಿರುವಂತಹ ಜೀವರಾಶಿಗಳಲ್ಲಿ ಹೋಗಿ ಕೇಳುವಾಗ, ನಾನು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಒಂದು ದನದಲ್ಲಿ ಹೋಗಿ ನೀನು ಯಾರಿಗೆ ಹಾಲು ಕೊಡ್ತೀಯ? ನಾನು ನಿನಗಾಗಿ. ಮನುಷ್ಯನಲ್ಲಿ ಬಂದು ಕೇಳ್ತಾನೆ, ನೀನು ಯಾರಿಗಾಗಿ ಜೀವನ ಮಾಡ್ತೀಯ? ಮನುಷ್ಯ ಮಾತ್ರ ಹೇಳ್ತಾನೆ, ನಾನು ನನಗಾಗಿ ಜೀವನ ಮಾಡ್ತಾನೆ ಅಂತ. ಹೀಗೆ ಹೆಣ್ಣು ಹೊನ್ನಿಗಾಗಿ ಹರಿಯ ನಾಮಾಮೃತ. ಹೀಗೆ ಭೂಮಿ ಹೊನ್ನು ಭೂಮಿಯ ಈ ಅಂತಸ್ತುಗಳಿಂದ ನಾವು ತೃಪ್ತರಾಗರಾರೆ. ಒಂದು ದಿನ ಈ ರೀತಿಯಲ್ಲಿ ಹೆಣ್ಣು ಮಣ್ಣಿಗಾಗಿ ಯಾವ ರೀತಿಯಲ್ಲಿ ಕೂಡ ನಮಗೆ ಭಗವಂತನ ಭಜನೆಯಿಂದ ಮಾತ್ರ ನಮಗೆ ಪುಣ್ಯ ದೊರೆಯುತ್ತದೆ. ಆದ್ದರಿಂದಾಗಿ ಇನ್ನಾದರೂ ಏಕೋ ಭಾವದಿಂದ ಭಜಿಸಿರೋ ಎನ್ನ ಶ್ರೀ ಪುರಂದರ ವಿಠಲ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳೇರ. ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು. ಒಮ್ಮೆ ಮನುಷ್ಯ ಭಗವಂತನಲ್ಲಿ ನಿತ್ಯ ಅನುಷ್ಠಾನ ಮಾಡಿ ಬೇಡಿಕೊಳ್ತಾ ಇದ್ದಾನೆ, ಹೇ ಭಗವಂತ, ನಿತ್ಯ ನಿರಂತರ ನಿನ್ನನ್ನು ಭಜಿಸ್ತೇನೆ. ಆವಾಗ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ಕೇಳ್ತಾನೆ, ನಿನಗೇನಾಗಬೇಕು? ಆಗ ಹೇಳ್ತಾನಂತೆ, ನನಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಬೇಕು ಅಂತ ಹೇಳಿ. ಹಾಗೆ ಆಗಲಿ ತಥಾಸ್ತು ಎಂಬುದಾಗಿ ಹೇಳಿ ಮನೆಗೆ ಬರ್ತಾನೆ. ಓಡೋಡಿ ಸಂತೋಷಗೊಂಡು ಬಂದು ನೋಡುವಾಗ ಆ ಸಂತೋಷದಿಂದ ಮನೆಯ ಪಕ್ಕದಲ್ಲಿರುವ ಕಂಬವನ್ನು ಅಪ್ಪಿ ಹಿಡಿದುಕೊಳ್ತಾನೆ. ಕಂಬ ಚಿನ್ನದ ಆ ಕಂಬವಾಗಿ ಪರಿಣಾಮವಾಗುತ್ತೆ. ಸಂತೋಷಗೊಳ್ತಾನೆ. ಓಡೋಡಿ ಹೋಗಿ ತನ್ನ ಹೆಂಡತಿಯನ್ನು ಅಪ್ಪಿ ಹಿಡಿತಾನೆ, ಮುಟ್ಟಿದೆಲ್ಲ ಚಿನ್ನದಾಗ್ತದೆ ಎಂಬುದಾಗಿ. ಆವಾಗ ಆ ಹೆಂಡತಿ ಕೂಡ ಚಿನ್ನದ ಬೊಂಬೆ ಆಗ್ತಾಳೆ. ಊಟಕ್ಕೆ ಕುಳಿತುಕೊಳ್ತಾನೆ, ಅನ್ನವನ್ನು ಹಿಡಿತಾನೆ, ಎಲ್ಲ ಅನ್ನ ಚಿನ್ನದ ಅನ್ನವಾಗ್ತದೆ. ಆದ್ರೆ ಇದನ್ನೆಲ್ಲ ನೋಡಿ ಆ ಮಹಾತಾಯಿಯಲ್ಲಿ ಪ್ರಾರ್ಥಿಸಿ ತನ್ನ ಪಶ್ಚಾತ್ತಾಪದಿಂದ ಆ ಉಳಿದ ತನಗೆ ಬೇಕಾದದನ್ನು ಮಾತ್ರ ಇಟ್ಟುಕೊಂಡು ಎಲ್ಲವನ್ನು ಪರಮಾತ್ಮನಿಗೆ ಬಡಬಗ್ಗರಿಗೆ ಹಂಚಿದಾಗ ಭಗವಂತನ ಸಾಕ್ಷಾತ್ಕಾರವಾಗ್ತದೆ. ಹಾಗೆ ನಮಗೆ ಎಲ್ಲ ಕೊಟ್ಟಿರತಕ್ಕಂತಹ ಧನಧಾನ್ಯ ಸಂಪತ್ತುಗಳನ್ನು ಪರಮಾತ್ಮನಿಗೆ ಅರ್ಪಿಸಿಕೊಂಡು ಪರಮಾತ್ಮನ ಧರ್ಮ ಕಾರ್ಯದಲ್ಲಿ ನಾವು ಆ ಸೇವೆ ಮಾಡಿದರೆ ಜೀವನದಲ್ಲಿ ಧನ್ಯತೆಯನ್ನು ಕಾಣುತ್ತಾರೆ. ಅದಕ್ಕೆ ನಮ್ಮ ಬುದ್ಧಿಶಕ್ತಿಯಿಂದ ಆ ಎಲ್ಲ ಜ್ಞಾನ ಶಕ್ತಿಯಿಂದ ಮಹಾಮಾತೆಯನ್ನು ಸ್ಮರಣೆ ಮಾಡಿದಾಗ ಧರ್ಮ ಅಧರ್ಮಗಳು ಒಂದಾಗಿ ಧರ್ಮ ಕಾರ್ಯಕ್ಕಾಗಿ ಪ್ರತಿ ಯುಗದಲ್ಲಿಯೂ ಪ್ರತಿ ಕ್ಷಣದಲ್ಲಿಯೂ ಆ ಮಹಾತಾಯಿ ಅವತರಿಸಿಕೊಂಡು ಈ ಧರ್ಮ ರಕ್ಷಣೆ ಮಾಡ್ತಾಳೆ ಎಂಬುದಾಗಿ ಆ ದೇವಿ ಮಹಾತ್ಮೆಯ ಮಹಿಷಮರ್ದಿನಿ ಕಥಾಭಾಗವನ್ನು ಆಡೋದಕ್ಕೂ ಮೊದಲು ಎಲ್ಲರೂ ಸೇರಿ ಭಗವಂತನ ಆ ಭಕ್ತಿ ಭಾವದ ಭಜನೆಯಲ್ಲಿ ಪಾಲ್ಗೊಳ್ಳೋಣ. श्री राम जय जय राम, श्री राम जय जय राम। श्री राम जय जय राम, श्री राम जय जय ಭಗವಂತನ ಭಕ್ತಿ ಒಂದೇ ನಮಗೆ ಈ ಜೀವನದಲ್ಲಿ ಸಾರ್ಥಕ್ಯವನ್ನು ಕೊಡುವುದು. ಒಂದು ದಿನ ಒಂದು ವ್ಯಾಪಾರಿ
ನದಿ ದಾಟಬೇಕಾಗಿದೆ. ನದಿ ಹತ್ತಿರ ಬರ್ತಾನೆ. ವ್ಯಾಪಾರಿ ಅಂಬಿಗನೊಂದಿಗೆ ಮುಂದುವರಿಯುತ್ತ ದೋಣಿಯಲ್ಲಿ ನೀರಿನಲ್ಲಿ ದೋಣಿಯನ್ನು ಕೊಂಡು ಹೋಗುವಾಗ ಮಾತನಾಡ್ತಾ ಇದ್ದಾನೆ ವ್ಯಾಪಾರಿ ಅಂಬಿಗನಲ್ಲಿ. ಏ ಅಂಬಿಗ, ನಿನ್ನ ಈಗ ಸಮಯ ಎಷ್ಟಾಯಿತು ಅಂತ ಕೇಳ್ತಾನೆ. ಅಂಬಿಗ ತನ್ನ ಗರ್ವದ ಮಾತನ್ನು ಕೇಳಿ, ಸ್ವಾಮಿ ನನ್ನಲ್ಲಿ ವಾಚ್ ಇಲ್ಲ. ಹೀಗೆ ಮುಂದುವರಿತಾ ಇರುವಾಗ ಅಂಬಿಗನಲ್ಲಿ ಮತ್ತೂ ಪ್ರಶ್ನೆ ಮಾಡ್ತಾನೆ, ಹೇಗುಂಟು ನಿಮ್ಮ ರಾಜಕೀಯ ಎಲ್ಲ, ಹೇಗುಂಟು ನಿಮ್ಮ ಊರಲ್ಲಿ? ಸ್ವಾಮಿ, ರಾಜಕೀಯ ನನಗೆ ಗೊತ್ತಿಲ್ಲ. ಎಂತ ಮಾರಾಯ, ಒಂದು ಪತ್ರಿಕೆಯನ್ನಾದರೂ ಕಂಕುಳದಲ್ಲಿ ಇಟ್ಟುಕೊಳ್ಬೇಕು. ಆದರೂ ಕೂಡ ಮಾತನಾಡದೆ ಮುಂದುವರಿತಾ ಇರುವಾಗ ಅನೇಕ ಗರ್ವದ ಮಾತುಗಳನ್ನು ಕೇಳಿ ಅಂಬಿಗ ಸಾಧಾರಣ ಮಾತನ್ನು ಕೇಳ್ತಾನೆ. ಹೀಗೆ ಮುಂದುವರಿಯುವಾಗ ಮೋಡ ಕವರಿಸಿತು. ದೊಡ್ಡದಾದಂತ ಗುಡುಗು ಮಳೆ ಬರುವ ಸಾಧ್ಯತೆ ಆಯಿತು. ಆ ಸಂದರ್ಭದಲ್ಲಿ ಆ ಅಂಬಿಗೆ ಕೇಳ್ತಾನೆ ವ್ಯಾಪಾರಿಯಲ್ಲಿ, ಸ್ವಾಮಿ ಮಳೆ ಬರ್ತಾ ಇದೆ, ಗಾಳಿ ಬರ್ತಾ ಇದೆ, ನಿಮಗೆ ಈಜಲಿಕ್ಕೆ ಬರ್ತದ? ಸ್ವಾಮಿ, ನಮಗೆ ಈಜಲಿಕ್ಕೆ ಬರುವುದಿಲ್ಲ. ಸ್ವಾಮಿ, ನಿಮಗೆ ರಾಜಕೀಯ ಉಂಟು, ವಾಜು ಉಂಟು, ಎಲ್ಲವೂ ಉಂಟು, ಆದ್ರೆ ಈಜಲಿಕ್ಕೆ ಬರದಿದ್ರೆ ಈಗ ದಾಟಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಈ ಭವಸಾಗರವನ್ನು ದಾಟಲು ಭಗವಂತನ ಭಜನೆಯೊಂದೇ ಸಾಧ್ಯ. ಆದ್ದರಿಂದ ಎಲ್ಲರೂ ಸೇರಿ ಆ ಭಗವಂತನ ಭಕ್ತಿ ಭಜನೆಯಲ್ಲಿ ಪಾಲ್ಗೊಳ್ಳೋಣ ಎಂದು ಕೇಳಿಕೊಳ್ತಾ ಇದ್ದಾರೆ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. श्रीराम जय राम जय जय राम, श्रीराम जय राम जय जय राम, श्रीराम जय राम. श्रीराम जय राम जय जय राम, श्रीराम जय राम जय जय राम. श्रीराम जय राम जय जय राम, श्रीराम जय राम जय जय राम. श्रीराम जय राम जय जय राम, श्रीराम जय राम जय जय राम. श्रीराम जय राम जय जय राम, श्रीराम जय राम जय जय राम. रघुरामचंद्र महाराज की जय. ವಾಹನ ಮಾಲಕರಲ್ಲಿ ವಿನಂತಿ, ದಯವಿಟ್ಟು ನಿಮ್ಮ ವಾಹನವನ್ನು ಅಡ್ಡದಿಡ್ಡಿಯಾಗಿ ನಿಲ್ಲಿಸಬೇಡಿ. ಇಲ್ಲಿ ಒಂದು KL 14 AH 3697 ಸುಜುಕಿ ಕಾರ್, ದಯವಿಟ್ಟು ಆರನ್ನು ನಿಮ್ಮ ಆ ವಾಹನವನ್ನು ಅಲ್ಲಿಂದ ತೆರವುಗೊಳಿಸಬೇಕು. ಅದರ ಮುಂದುಗಡೆಯಿಂದ ವಾಹನಕ್ಕೆ ತೆರಳಲು ಅವಕಾಶವಿಲ್ಲ. ದಯವಿಟ್ಟು ಮುಂದಕ್ಕೆ ಎಲ್ಲ ವಾಹನದ ಮಾಲಕರು ನಾವು ವಿನಂತಿಸಿಕೊಳ್ಳುತ್ತಿದ್ದೇವೆ, ಒಂದು ವಾಹನಕ್ಕೆ ಹೋಗುವಂಥ ರೀತಿಯಲ್ಲೇ ಇನ್ನೊಂದು ವಾಹನವನ್ನು ನೀವು ಅಲ್ಲಿ ನಿಲುಗಡೆಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇದು KL 14 AH 3697 ಸುಜುಕಿ ಕಾರ್. ಇದು ಅಲ್ಲಿ ಇನ್ನೊಂದು ವಾಹನಕ್ಕೆ ಹೋಗಲು ತಡೆಯಾಗುತ್ತಾ ಇದೆ, ಅದರ ಎದುರಿನ ವಾಹನಕ್ಕೆ. ದಯವಿಟ್ಟು KL 14 AH 3697 ಇದರ ಮಾಲಕರು ಆದಷ್ಟು ಬೇಗನೆ ತಮ್ಮ ವಾಹನವನ್ನು ಅಲ್ಲಿಂದ ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ಭಿನ್ನಯಿಸಿಕೊಳ್ತಿದೆ. ನಮ್ಮ ಸ್ವಯಂ ಸೇವಕರು ಕೂಡ ಹಾಗೆ ವಾಹನ ನಿಲುಗಡೆ ಸ್ವಯಂ ಸೇವಕರು ಆದಷ್ಟು ಒಂದು ವ್ಯವಸ್ಥಿತ ರೀತಿಯಲ್ಲಿ ವಾಹನವನ್ನು ನಿಲುಗಡೆಗೊಳಿಸುವಂಥ ಸ್ಥಳ ತೊಗಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ನೀವೆಲ್ಲರೂ ಮಾತೆಯ ಭಜಿಸಿರಯ್ಯ, ದೇವಿಯ
ಸ್ತುತಿಸಿರಯ್ಯ ನೀವೆಲ್ಲರೂ ಮಾತೆಯ ಭಜಿಸಿರಯ್ಯ ದೇವಿಯ ಸ್ತುತಿಸಿರಿ ಮಾತೆಯ ಭಜಿಸಿರಿ ದೇವಿಯ ಸ್ತುತಿಸಿ ಮಾತೆಯ ಭಜಿಸಿರಿ ದೇವಿಯ ಮಾಯೆಯು ಮಾಯೆಯ ದೇವಿಯು ದೇವಿಯ ತಂದೆಯು ತಾಯಿಯು ದೇವಿಯು ದೇವಿಯು ಬಂಧು ಬಳಗವು ಎಲ್ಲವೂ ದೇವಿಯೋ ದೇವಿಯ ಸ್ತುತಿಸಿರಯ್ಯ ನೀವೆಲ್ಲರೂ ಮಾತೆಯ ಭಜಿಸಿರಯ್ಯ ದೇವಿಯೇ ಮಾಯೆಯೋ ಮಾಯೆಯೋ ದೇವಿಯೋ ದೇವಿಯೇ ಶಕ್ತಿ ಸ್ವರೂಪಿಣಿ ಸರ್ವವು ದೇವಿಯೋ ದೇವಿಯ ಶ್ರೀರಯ್ಯ ನೀವೆಲ್ಲರೂ ಮಾತೆಯ ಭಜಿಸಿರಯ್ಯ ತಾಯಿಯೇ ಮಾಯೆ ಎಂದು ಈ ಮಾಯೆಯಿಂದಲೇ ಎಲ್ಲ ಜನರು ತನ್ನ ಕರ್ತವ್ಯವನ್ನ ನಿರ್ವಹಿಸುತ್ತಾರೆ. ಪ್ರಕೃತಃ ಉದಾಹರಣೆಗೆ ಹೇಳುವುದಾದರೆ ಈ ಪ್ರಪಂಚವನ್ನು ತಾಯಿ ಎಂದು ನಾವು ಹೇಳ್ತಾ ಇದ್ದೇವೆ. ಈ ಪ್ರಪಂಚವನ್ನ ಭೂಮಿ ದೇವಿ ಎಂದು ಹೇಳುವಾಗಲೇ ನಾವು ಆ ತಾಯಿ ಎಂಬುದಾಗಿ ಆ ತಾಯಿಯ ಸ್ಮರಣೆಯನ್ನ ಭೂಮಿ ದೇವಿಯನ್ನು ಸ್ಮರಣೆ ಮಾಡುವಾಗ ಮಾಡ್ತಾ ಇದ್ದೇವೆ. ಪರಮ ಪಾವನೆಯಾದಂತಹ ಆ ಗಂಗೆಯನ್ನು ಕೂಡ ತಾಯಿ ಎಂಬುದಾಗಿ ನಾವು ಸ್ಮರಣೆ ಮಾಡ್ತಾ ಇದ್ದೇವೆ. ಎಲ್ಲರ ಪಾಪವನ್ನು ಪರಿಹರಿಸುವಂತಹ ತಾಯಿ ಆ ಗಂಗೆಯನ್ನು ಗಂಗಾ ಮಾತೆ ಎಂಬುದಾಗಿ ಹೇಳ್ತೇವೆ. ನಮ್ಮನ್ನು ಹೆಚ್ಚು ಹೊತ್ತು ಹಾಲುಣಿಸಿ ದೊಡ್ಡವನಾಗಿಸುವಂತಹ ಆ ತಾಯಂದಿರಿಗೆ ನಾವು ಅಂತಹ ಮಹಾತಾಯಿ. ಜಗತ್ತಿನಲ್ಲಿ ಆ ಮಹಾತಾಯಿ ಇಲ್ಲವಾದರೆ ಜಗತ್ತಿನ ಆ ಜನ್ಮವೇ ಆಗುವುದಕ್ಕಾಗುವುದಿಲ್ಲ. ಹೀಗೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತಳಾದಂತಹ ಆ ಬ್ರಹ್ಮ ವಿಷ್ಣು ಮಹೇಶ್ವರಿಗಳಿಗೆ ಕೂಡ ಆ ಮಹಾತಾಯಿಯೇ ಕಾರಣಕರ್ತಳು. ಹಾಗೆ ಭಗವಂತ ಆ ಮಹಾತಾಯಿಯನ್ನು ಆ ಪುರಾಣದಲ್ಲಿ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ಕೂಡ ಆ ಮಹಾತಾಯಿಯಿಂದಲೇ ಆಗಿದೆ ಎಂಬುದಾಗಿ ಹೇಳ್ತಾರೆ. ಉತ್ಪತ್ತಿ ಕ್ಷೇತ್ರವ ಆ ತಾಯಿಯಾದ ಕಾರಣ ತಾಯಿಗಿಂತ ಮಿಗಿಲಾದ ಬಂಧುಗಳಿಲ್ಲ ಎಂಬುದಾಗಿ ಹೇಳ್ತಾರೆ. ಈ ಧರ್ಮ ಅಧರ್ಮವು ಕೂಡ ಈ ರೀತಿಯಲ್ಲಿ ಧರ್ಮವು ಒಂದು ಭಾಗವಾದರೆ ಅಧರ್ಮವು ಒಂದು ಭಾಗವಾಗಿರುತ್ತದೆ. ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯಗಳು ಅಧರ್ಮವಾದರೆ ಈ ಧರ್ಮ ಸಂಸ್ಥಾಪನೆಗಾಗಿ ಯಾವುದಾದರೂ ಒಂದು ರೂಪದಲ್ಲಿ ಆ ಮಹಾತಾಯಿ ಅವತಾರ ಮಾಡಿ ಈ ಧರ್ಮ ರಕ್ಷಣೆಯನ್ನು ಮಾಡ್ತಾರೆ. ಹೀಗೆ ಭಗವಂತನ ಅಂತಹ ವ್ಯಕ್ತಿಗಳು ಕ್ಷಣ ಸುಖಕ್ಕಾಗಿ ಆ ರಾಕ್ಷಸಿ ಕೃತ್ಯವನ್ನು ಮಾಡುವುದಕ್ಕಾಗಿ ಆ ಧರ್ಮ ಸಂಸ್ಥಾಪನೆಗಾಗಿ ಮಹಾತಾಯಿ ಅವತಾರವನ್ನು ಮಾಡ್ತಾನೆ. ಹೀಗಾಗಿ ಧರ್ಮ ಅಧರ್ಮಗಳು ಪ್ರತಿ ಯುಗದಲ್ಲಿಯೂ ಪ್ರತಿ ಕ್ಷಣದಲ್ಲಿಯೂ ಬಂದಾಗ ಭಗವಂತನ ಅವತಾರದಿಂದ ಆ ಧರ್ಮ ಸಂಸ್ಥಾಪನೆಯಾಗ್ತದೆ. ಹೀಗೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಕೂಡ
ಆ ಸೃಷ್ಟಿಗೆ ಕರ್ತಳಾದಂತಹ ಮಹಾತಾಯಿಯ ಅನುಗ್ರಹ ಪ್ರಾಪ್ತಿಯಾಗುವುದರಿಂದಲೇ ಇದೆಲ್ಲವೂ ಈ ದೇವಿ ಮಹಾತ್ಮೆ ಎಂಬಂತಹ ಕಥಾ ಪ್ರಾರಂಭವಾಗ್ತದೆ. ಇಂತಹ ಅಧರ್ಮವು ಇರುವಾಗ ತಾಯಿ ಯಾವುದಾದರೂ ರೂಪದಲ್ಲಿಯೂ ಭಗವಂತನ ಅವತಾರ ಮಾಡಿ ಆ ಧರ್ಮ ರಕ್ಷಣೆ ಮಾಡಿದ್ದಾವೆ. ಈ ರಾಕ್ಷಸೀ ಕೃತ್ಯವನ್ನು ಇಲ್ಲದೆ ಮಾಡಿದ್ದೇವೆ ಅಂತ ಮಹಿಷಾಸುರ ಎಂಬಂತಹ ಆ ರಾಕ್ಷಸನ ಮರ್ದನೆ ಮಾಡಿದಂತಹ ಆ ಮಹಿಷ ಮರ್ದಿನಿ ಕಥಾಭಾಗಕ್ಕೆ ನಾವೆಲ್ಲರೂ ಮುಂದೆ ಹೋಗುವ. ಶ್ರೀ ಜಗನ್ಮಾತೆಯ ಆ ಮಹಿಮೆಯನ್ನು ಅರಿತು ಅವರ ಆ ಜ್ಞಾನವನ್ನು ನಮ್ಮ ಅಂತಃಕರಣದಲ್ಲಿ ಇಡಿಸಿ ಯಾವ ವಸ್ತುವಿನಲ್ಲಿ ಪರಮ ಪ್ರೀತಿ ಉಂಟಾಗ್ತದೋ ಆ ಪರಮ ಕಥೆಯನ್ನು ಕೇಳುವುದರಿಂದಾಗಿ ಜೀವನ ಧನ್ಯತೆಯನ್ನು ಕಾಡುತ್ತದೆ. ಹೀಗೆ ಆ ಮಹಿಷಾಸುರ ಮರ್ದಿನಿಯ ಕಥಾ ಪ್ರಾರಂಭವಾಗುವರೆ ಆ ಮಹಾತಾಯಿಯ ವರ್ಣನೆಯನ್ನು ಮಾಡ್ತಾರೆ. ಪಾಲಿಸೆ ಮಗೆ ಮಹಮಾಯೆ ತಾಯೇ, ಪಾಲಿಸೆ ಮಗೆ ಮಹಮಾಯೆ. ನಿನ್ನ ಕಾಲಿಗೆ ರಘುವೆನು ಕರುಣದಿ ತಾಯೇ, ಪಾಲಿಸೆ ಮಗೆ ಮಹಮಾಯೆ. ಅಜಸುರ ವಂದಿತೆ ಭಜಕ ಜನಾರ್ತಿತೆ, ಅಜಸುರ ಭಜಿಸಿ ಬೇಡುವೆ ನಿನ್ನ ಪಾದವನ್ನ. ನೀರಜಗಳ ನೇತ್ರೆ ಚಾರು ಮಂಗಳದಾತ್ರೆ, ನೀರಜ ಆರ್ಯಕರ್ತಾಯಿನಿ ಗೌರಿ ಭವಾನಿ, ಆರ್ಯಕರ್ತಾಯಿನಿ ಗೌರಿ ಭವಾನಿ, ಪಾಲಿಸೆ ಮಗೆ ಮಹಮಾಯೆ. जगज्जननी महामाये की जय. आदि मन्वंतरदि मेदिनिय रचिसलु मोदದಿ ಜನಿಸಿದಳ್ ಮಹಾಮಾಯೆ. ಆದಿ ಮನ್ವಂತರದಿ ಮೇದಿನಿಯ ರಚಿಸಲು ಮೋದದಿ ಜನಿಸಿದಳ್ ಮಹಾಮಾಯೆ. ಅಕಾರ ಉಕಾರ ಮಕರವು ಸೇರಿ ಓಂಕಾರ ವಾಗುದಿ ನಭಮಂಡಲದೆ. ಅಕಾರ ಓಂಕಾರವಾಯಿತು ನಭಮಂಡಲದೆ. ಅಂಬ ಭವಾನಿ ಜಗದಂಬ ಭವಾನಿ, ಅಂಬ ಭವಾನಿ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಆಕಾಶ ಇವುಗಳಿಂದಲೇ ಕೂಡಿರುವುದು ಜಗತ್ತು. ಈ ಜಗತ್ತಿನ ನಿರ್ಮಾಣವಾಗಬೇಕಾದರೆ ಆ ಚಿಚ್ಚಕ್ತಿಯಿಂದ ಹೊರತು ಬೇರೆ ಯಾವುದು ಅಲ್ಲ. ಅಕಾರ ಉಕಾರ ಮಕಾರ ಎಂಬಂತಹ ಶಬ್ದದಿಂದಲೇ ಉಂಟಾಗಿರುವುದು ಓಂಕಾರ.
ಜಗತ್ತಿನ ಆ ಓಂಕಾರದಿಂದಲೇ ಜಗಜ್ಜನನಿಯಾದಂತಹ ಆ ಮಹಾಮಾತೆಯಾದಂತಹ ಆ ಜಗಜ್ಜನನಿಯ ನಿರ್ಮಾಣವಾಯಿತು. ಹೀಗೆ ಆ ಓಂಕಾರದಿಂದಲೇ ಆ ಜಗಜ್ಜನನಿಯ ಓಂಕಾರದಿಂದಲೇ ಬ್ರಹ್ಮ ವಿಷ್ಣು ಮಹೇಶ್ವರರ ಸೃಷ್ಟಿಯಾಯಿತು. ಈ ಮೂವರು ಕೂಡ ಒಂದೇ ಸ್ಥಳದಲ್ಲಿ ನಿಂತು ಏನು ಮಾತನಾಡದೆ ಸುಮ್ಮನೆ ಆ ಬ್ರಹ್ಮ ವಿಷ್ಣು ಮಹೇಶ್ವರರು ನೋಡ್ತಾ ಇದ್ದಾರೆ. ತಮ್ಮ ತಮ್ಮೊಳಗೆ ಆ ನಭೋಮಂಡಲದಲ್ಲಿ ಇರುವಾಗ ಕೋಟಿ ಸೂರ್ಯ ಪ್ರಕಾಶಮಾನಳಾಗಿ ಕಂಗೊಳಿಸ್ತಾ ಇದ್ದಾಳೆ ಮಹಾ ಜಗಜ್ಜನನಿ ಮಹಾಮಾತೆ. ಆಗಲೇ ಅವರಿಗೆ ಜ್ಞಾನೋದಯವಾಗುತ್ತದೆ. ಶಂಖಚಕ್ರ ಗದಾ ಪದ್ಮಗಳನ್ನ ಧಾರಣ ಮಾಡಿದಂತಹ ಆ ದಿವ್ಯ ಮಂಗಳ ಮೂರ್ತಿಯನ್ನ ಈ ರೀತಿಯಲ್ಲಿ ಆ ತ್ರಿಮೂರ್ತಿಗಳು ಆ ಮಹಾತಾಯಿಯನ್ನ ಸ್ಮರಣೆ ಮಾಡ್ತಾರೆ. ಬೇಡಿ ಕೊಂಬೆನು ತಾಯೇ ಪಾಲೇಸೋ ತಾಯೇ ತಾಯೇ ಬೇಡಿ ಕೊಂಬೆನು. ಕರಗಳ ಜೋಡಿಸಿ ಶಿರವನ್ನು ಬಾಗುವೆ ಚರಣಕ್ಕೆ ಎರಗುವೆನು ತಾಯೇ ಬೇಡಿ ಕೊಂಬೆನು ನಿನ್ನ. ಸದಾ ನಂದದಲ್ಲಿ ನಿನ್ನ ಪಾದ ಕಮಲವನು ಸದಾ ನಂದದಲ್ಲಿ ನಿನ್ನ ಪಾದ ಕಮಲವನು ನಿತ್ಯ ಬಿಡದೆ ಭಜಿಸುವೆ ತಾಯೇ ಕೊಂಬೆನು ನಿನ್ನ ಪಾಲೇಸೋ ತಾಯೇ ತಾಯೇ ಬೇಡಿ ಕೊಂಬೆನು. ಈ ರೀತಿಯಲ್ಲಿ ಮೂರು ಮಂದಿ ಏಕ ಮನಸ್ಕರಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಮಹಾತಾಯಿ ಪ್ರತ್ಯಕ್ಷಳಾಗಿ ಅವರೊಡನೆ ಕೇಳ್ತಾಳೆ, ಮಕ್ಕಳಿರ ದಿಕ್ಕು ಕಾಣದೆ ನೀವು ತಬ್ಬಿಬ್ಬರಾಗಿದ್ದೀರಾ, ನಿಮ್ಮ ಉತ್ಪತ್ತಿಗೆ ಕಾರಣ ಯಾರು ಎಂಬುದಾಗಿ ನಿಮಗೆ ತಿಳಿದಿಲ್ಲ. ನಿಮ್ಮ ಮೂವರ ಉತ್ಪತ್ತಿಗೆ ಕಾರಣ ನಾನು. ಆದ್ದರಿಂದ ಬ್ರಹ್ಮ ವಿಷ್ಣು ಮಹೇಶ್ವರರೇ, ನನ್ನ ಆಣತಿ ಪ್ರಕಾರ ನೀವು ಮೂವರು ಕೂಡ ಮೂರು ಕಾರ್ಯಗಳನ್ನು ಮಾಡಬೇಕಾಗಿದೆ. ಬ್ರಹ್ಮ ಸಾತ್ವಿಕ ಗುಣಗಳೆಲ್ಲ ನೀನು ಈ ಸೃಷ್ಟಿ ಕಾರ್ಯವನ್ನ ಮಾಡಬೇಕು. ವಿಷ್ಣುವನ್ನು ಕರೆದುಕೊಂಡು ವಿಷ್ಣು ನೀನು ಸೃಷ್ಟಿಯಾದವನನ್ನು ಸಂರಕ್ಷಣೆ ಮಾಡಬೇಕಾದ್ದು. ಹಾಗೆ ಲಯಾಧಿಕಾರಿಯಾದಂತಹ ಈಶ್ವರನಲ್ಲಿ ಹೇಳ್ತಾನೆ, ಸೃಷ್ಟಿ ಸ್ಥಿತಿಯಾದ ಮೇಲೆ ಇವರೆಲ್ಲ ಕರ್ಮಕ್ಕನುಗುಣವಾಗಿ ಲಯ ಮಾಡುವಂತ ಅಧಿಕಾರ ನಿಮಗೆ. ಹೀಗೆ ಮೂವರಿಗೆ ಒಂದೊಂದು ಕೆಲಸವನ್ನು ವಹಿಸಿಕೊಟ್ಟು ಆ ಮಹಾತಾಯಿ ಒಬ್ಬೊಬ್ಬರನ್ನು ಕಳಿಸಿಕೊಡುತ್ತಾನೆ. ಮುಂದೆ ನಿಮಗೆ ಕಷ್ಟ ಬಂದರೆ ನನ್ನನ್ನು ಹೇಳು ಎಂಬುದಾಗಿ ಹೇಳುತ್ತಾ ಆ ಮಹಾತಾಯಿ ಅಂತರ್ಧಳಾಗುತ್ತಾಳೆ. ದೇವಿಯು ಒಂದೊಂದು ಕೆಲಸ ಒಬ್ಬೊಬ್ಬರಿಗೆ ಕೊಟ್ಟು ಅಂತರ್ಧಳಾದಾಗ ಆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಒಂದೊಂದು ಸಂಶಯ ಉಂಟಾಗ್ತದೆ. ಎಲ್ರಿಗೂ ಕೂಡ ಸಂಶಯ ಉಂಟಾಗ್ತದೆ. ಆದರೆ ಆ ಸಂಶಯ ನಿವಾರಣೆಗಾಗಿ ಒಬ್ಬೊಬ್ಬರು ಯಾರು ದೊಡ್ಡವರು, ಸೃಷ್ಟಿಯ ಕಾರ್ಯ ಮಾಡುವವ ಬ್ರಹ್ಮನಾದದ್ರಿಂದ ನಾನೇ ದೊಡ್ಡವನು ಎಂದು ಹೇಳ್ತಾನೆ.
ಸೃಷ್ಟಿಯ ಕಾರ್ಯಕ್ಕಿಂತಲೂ ದೊಡ್ಡ ಕಾರ್ಯ ಲಯ ಮಾಡುವ ಆ ವಿಷ್ಣುವಾದ ನಾನು ಎಲ್ಲರನ್ನು ಕಾಪಾಡುವ, ಆದ್ದರಿಂದ ನಾನೇ ದೊಡ್ಡವನು. ಸೃಷ್ಟಿ ಸ್ಥಿತಿಯಾದ ಮೇಲೆ ಲಯ ಮಾಡುವ ಅಧಿಕಾರ ನನ್ನದಾದ್ದರಿಂದ ಆ ಈಶ್ವರನ ನಾನೇ ದೊಡ್ಡವನು ಎಂಬ ಮೂವರಿಗೆ ಒಂದೊಂದು ಪ್ರಶ್ನೆ ಉಂಟಾಗುತ್ತದೆ. ಆವಾಗ ಈ ಪ್ರಶ್ನೆ ನಿವಾರಣೆಗಾಗಿ ಏನು ಮಾಡುವುದೆಂದು ಚಿಂತಿಸಿದಾಗ ಬ್ರಹ್ಮ ಒಂದು ತೀರ್ಮಾನ ಮಾಡುತ್ತಾರೆ. ವಿಷ್ಣು ಮಹೇಶ್ವರರು ಬ್ರಹ್ಮನ ಉದರ ಪ್ರವೇಶವನ್ನು ವಿಷ್ಣು ಮಾಡುವುದೆಂದು ವಿಷ್ಣುವಿನ ಉದರವನ್ನು ಬ್ರಹ್ಮ ಪ್ರವೇಶ ಮಾಡುವುದು ಎಂಬುದಾಗಿ ತಿಳಿತಾರೆ. ಹೀಗೆ ಮನುಷ್ಯನು ಮಾತ್ರ ಒಬ್ಬನನ್ನು ಅರ್ಥ ಮಾಡಬೇಕಾದ್ರೆ ಒಬ್ಬನ ಮನಸ್ಸನ್ನು ಅರ್ಥ ಮಾಡಬೇಕು. ಹಾಗೆ ಭಗವಂತ ಮಾತ್ರ ತನ್ನ ಉದರದೊಳಗೆ ಹೋಗಿ ಯಾರು ದೊಡ್ಡವರು ಎಂಬುದಾಗಿ ನೋಡ್ತಾರೆ. ಹೀಗೆ ಬ್ರಹ್ಮನ ಉದರದೊಳಗೆ ಆ ವಿಷ್ಣು ನೋಡ್ತಾನೆ. ಆ ವಿಷ್ಣುವಿನ ಉದರದೊಳಗೆ ಬ್ರಹ್ಮ ಪ್ರವೇಶ ಮಾಡ್ತಾನೆ. ನೋಡಿದವು ಚಿನ್ಮಯನ ಉದರವನ್ನು, ನೋಡಿದವು ಚಿನ್ಮಯನ ಉದರವನು, ಪಾಡಿದವು ಸ್ಮರಿಸುತ್ತ ಸ್ತುತಿಸಿತ ಬೇಕಾದವರವ, ಪಾಡಿದವು ಸ್ತುತಿಸಿದ ಬೇಕಾದವರವ, ಬೇಡನೆನ್ನುತ್ತ ಕೊಂಡಾಡಿದನು ಲಕ್ಷ್ಮೀ ರಮಣನಿವನೆಂದ. ಬ್ರಹ್ಮನು ಉದರ ಪ್ರವೇಶ ಮಾಡಿ ಅದ್ಭುತವಾದಂತಹ ಆ ದೃಶ್ಯ ಒಳಗೆ ನನ್ನ ನೋಡ್ತಾರೆ. ಮೊದಲನೇ ಕಲ್ಪದಲ್ಲಿರತಕ್ಕಂತಹ ವೃಕ್ಷಲತೆಗಳು, ಋಷಿ ಮುನಿಗಳು, ಶತಕೋಟಿ ನಾರಾಯಣರು, ಆ ಶತಕೋಟಿ ಬ್ರಹ್ಮ ಏಕಾದಿಷ್ಟ, ಆ ಆದಿತ್ಯರು, ದ್ವಾದಶರು, ರುದ್ರರು, ಸಪ್ತಮಋತುಗಳು, ಅಷ್ಟದಿಕ್ಪಾಲಕರನ್ನು ನೋಡುತ್ತಾನೆ. ರಂಭಾದಿ ನಾರ್ಯರು, ರಾಜಾದಿರಾಜ ಪರಿಪಾಲರು ಎಲ್ಲವೂ ಸೇರಿ ಬೀಜವು, ವೇದವು, ನಾದವು, ಗಂಧವು, ಸ್ಪರ್ಶವು ಬ್ರಹ್ಮಾಂಡವು ಆವರಿಸುವುದನ್ನು ನೋಡಿ ಆ ಚಕಿತನಾದಂಥ ಭಕ್ತಿ ಭಾವದಿಂದ ಶಕ್ತಿ ಸ್ವರೂಪನಾದಂಥ ಸರ್ವತಂತ್ರ ಸ್ವತಂತ್ರ ಮೂರ್ತಿಯಾದಂಥ ಶ್ರೀಮನ್ನಾರಾಯಣನೇ ದೊಡ್ಡವನು ಎಂಬುದಾಗಿ ಆ ಬ್ರಹ್ಮನು ಶ್ರೀಮನ್ನಾರಾಯಣನನ್ನ ಸ್ತುತಿ ಮಾಡುತ್ತಾನೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ, ಓಂ ನಮೋ ನಾರಾಯಣ. ಶೇಷ ಜಯನ ಪರಮೇಶ ಮಿತ್ರ ಋಷಿಕೇಶ ಭಕ್ತ ಪ್ರೇಮ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಓ ದೇವದೇವ, ನೀನೇ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೇ. ಹೇ ಪರಮಾತ್ಮ, ನೀನೇ ಗತಿ, ನೀನೇ ಶ್ರುತಿ, ನೀನೇ ಮತಿ ಎಂಬುದಾಗಿ ನಾರಾಯಣನನ್ನು ಪ್ರಾರ್ಥನೆ ಮಾಡುತ್ತೇನೆ. ಬ್ರಹ್ಮ, ನಿನ್ನನ್ನು ಹೀಗೆ ವಾದಿಸಿ ನಾನು ಸೋತುವುದೇ, ಹೀಗೆ ಸ್ತುತಿ ಮಾಡುತ್ತಾ ಹೋಗ್ತಾನೆ ಆ ಬ್ರಹ್ಮದೇವ. ಈಗ ಈ ವಿಶಾಲ ಪ್ರದೇಶದಲ್ಲಿ ಯಾವ ಭಾಗದಿಂದ ನೋಡಿದ್ರು ಕೂಡ ಬರ್ಲಿಕ್ಕಾಗೋದಿಲ್ಲ. ಇಡೀ ಜಲರಾಶಿಯಲ್ಲಿ ತೇಲಿ ಬರುವ ಆಲದೆಲೆಯಲ್ಲಿ ಒಟುವಾಗಿ ಪವಡಿಸಿ ನಿದ್ರಾದೇವಿಯಲ್ಲಿ ತೆಕ್ಕಿಯಲ್ಲಿ ನಿರತನಾಗಿದ್ದಾನೆ ಆ ನಾರಾಯಣ. ಎಲ್ಲ ದ್ವಾರವನ್ನ ಬಂಧಿಸಿರುವ ಕಾರಣ ಬ್ರಹ್ಮನಿಗೆ ಚಿಂತೆಯಿಂದ ಯಾವ ದಿಕ್ಕು ಕಾಣುವುದಿಲ್ಲ. ಆ ಮಹಾದೇವಿಯನ್ನು ಪ್ರಾರ್ಥನೆ ಮಾಡುವಾಗ ಅವನಿಗೆ ನಾಭಿ ಕಮಲ ಒಂದು ಕಾಣಸಿಗ್ತದೆ.
ಅದೇ ನಾಳದಿಂದ ಮೇಲೇರುತ್ತಾ ಬರುತ್ತಾನೆ. ಬಂದಂತೆ ಆ ಬ್ರಹ್ಮದೇವನಿಗೆ ಆ 4 ದಿಕ್ಕುಗಳನ್ನು ನೋಡುವಾಗ ಚತುರ್ಮುಖಗಳಾಗುತ್ತದೆ. ಪವಡಿಸಿರುವಂತ ಮಹಾವಿಷ್ಣು ಒಂದು ಪವಾಡವನ್ನು ತೋರಿಸಬೇಕು ಎಂಬುದಾಗಿ ತನ್ನ ಕರ್ಣದ ಕಲ್ಮಶವನ್ನು ತೆಗೆದು ಹೊರಗೆ ಸಹಿಸುತ್ತಾನೆ. ಆ ತೆಗೆದಂತಹ ಆ ಕಲ್ಮಶದಿಂದ ಘೋರ ರೂಪಿಗಳಾದಂತಹ ಮಧುಕೈಟವರ ಸೃಷ್ಟಿಯಾಗುತ್ತದೆ. ಭಯದಿಂದ ಕೂಡಿದ ಬ್ರಹ್ಮದೇವನು ಹೊತ್ತಿತ್ತ ಓಡೋದಕ್ಕೆ ಪ್ರಯತ್ನ ಮಾಡುತ್ತಾನೆ. ಆದರೆ ತನ್ನ ಕೈಯಿಂದ ತಪ್ಪಿಸಲಾಗುವುದಿಲ್ಲ. ಕೊನೆಗೆ ಹೇಗಾದರೂ ಮಹಾವಿಷ್ಣುವನ್ನೇ ಬರೋ ಹೋಗಬೇಕೆಂಬುದಾಗಿ ಆ ಗಾಢ ನಿದ್ರೆಯಲ್ಲಿದ್ದಂತಹ ಆ ಮಹಾವಿಷ್ಣುವನ್ನು ಎಬ್ಬಿಸಲು ಪ್ರಯತ್ನ ಮಾಡುತ್ತಾನೆ ಶ್ರೇದೇವಿಯನ್ನು. ಆದರೆ ಆ ಮಾಯ ಆವರಿಸಿರುವ ಕಾರಣ ಅವನಿಗೆ ನಿದ್ದೆಯಿಂದ ಎಚ್ಚರ ಆಗುವುದಿಲ್ಲ. ಹಾಗೆ ಆ ದೇವಿಯನ್ನು ಸ್ಮರಣೆ ಮಾಡುತ್ತಾನೆ. ಓ ತಾಯಿಯೇ, ನಿನ್ನ ಮಾಯೆಯಿಂದ ಆ ಮಹಾವಿಷ್ಣುವನ್ನು ಎಬ್ಬಿಸು. ಈ ದುಷ್ಟದಾನವರಿಂದ ನನಗೆ ಆ ಕಷ್ಟವಾಗಿದೆ, ನನ್ನನ್ನು ಕಾಪಾಡಬೇಕು ಎಂಬುದಾಗಿ ತಾಯೇ ಮಾಯೆ ಎಂಬುದಾಗಿ ಹೇಳಿಕೊಳ್ತಾ ಇದ್ದಾನೆ. ಹೀಗೆ ನಾರಾಯಣ ಎಚ್ಚೆತ್ತ ನಾರಾಯಣ ದುಷ್ಟದಾನವರಲ್ಲಿ ಆ ಮೊದಲ ಆ ಯುದ್ಧಕ್ಕೆ ಹನಿಯಾಗ್ತಾನೆ. 5,000 ವರ್ಷಗಳ ಕಾಲ ಎಷ್ಟೇ ಕಾಲ ಯುದ್ಧ ಮಾಡಿದರೂ ಕೂಡ ಗೆಲ್ಲಲಾಗುವುದಿಲ್ಲ. ಹೀಗೆ ನಾರಾಯಣನು ಒಂದು ಉಪಾಯ ಮಾಡ್ತಾನೆ. ಶಕ್ತಿಯಿಂದ ಗೆಲ್ಲಲಾಗದಂತಹ ಯುಕ್ತಿಯಿಂದ ಗೆಲ್ಲಬೇಕು ಎಂಬುದಾಗಿ ಆ ಮಹಾವಿಷ್ಣು ಸೇರಿ ಆ ದುಷ್ಟದಾನವರಲ್ಲಿ ಕೇಳ್ತಾನೆ. ಸಾಗಸಿಗಳೇ, ನಿನ್ನ ಶೌರ್ಯಕ್ಕೆ ಮೆಚ್ಚಿದೆ. ಸಾಹಸಿಗಳೇ, ನಿಮ್ಮ ಶೌರ್ಯಕ್ಕೆ ಮೆಚ್ಚಿದೆ. ಆ ನಿನ್ನಿಷ್ಟಾರ್ಥಗಳನ್ನು ಮೋಹಿಸಿ ಬೇಡಿರೆನಲು ದೈತ್ಯರಾಗಲೆ ಶ್ರೀಹರಿಯ ನೊಡಸು ಸುರಿದನು. ಸಾಹಸಿಗಳೇ, ನಿಮ್ಮ ಶೌರ್ಯಕ್ಕೆ ಮೆಚ್ಚಿದೆ. ಹೀಗೆ ಹೇಳುವಾಗ ಆ ದೈತ್ಯರಾಗಲೇ ಹೇಳ್ತಾರೆ, ಬೇಕಾದ ವರಗಳ ನೀಡುವವರು ನಾವು, ಬೇಕೆಂದು ಬೇಡುವುದಿಲ್ಲ. ಬೇಕೆಂಬ ವರಗಳ ನೀ ಬೇಡು ಕೊಡುವೆವೋ, ಸಾಕು ಗೈಯಲು ಬೇಡ ಮನದಿಯೇ. ಬೇಕಾದ ವರಗಳ ನೀಡುವವರು ನಾವು. ಕಟ್ಟದೆಯ ವೀರರನ್ನು ಶಕ್ತಿಯಿಂದ ಗೆಲ್ಲಲಾಗದಿದ್ರೆ ಯುಕ್ತಿಯಿಂದ ಗೆಲ್ಲಬೇಕು ಎಂಬುದಾಗಿ. ಸಾಹಸಿಗಳ ನಿಮ್ಮ ಶೌರ್ಯಕ್ಕೆ ಮೆಚ್ಚಿದೆ, ಹೆಚ್ಚಿನ ಸಾಹಸಕ್ಕೆ ಮೆಚ್ಚಿದೆ. ಆದರೆ ನಿನಗೇನಾದ್ರೂ ಬೇಕಾದ್ರೆ ಕೇಳಿಕೋ ಎಂಬುದಾಗಿ ಹಾ ವೀರರಲ್ಲಿ ಕೇಳ್ತಾನೆ ಮಹಾವೀರ. ಸಿಟ್ಟಿನಿಂದ ಗೋಪಗೊಂಡಂತಹ ದೈತ್ಯರಾಗಳು, ಸೋತು ಸುಣ್ಣಾದ ನೀನು ನನ್ನಿಂದ ಯಾಚಿಸು, ನೀನೇನಾದ್ರೂ ಬೇಕಾದ್ರೆ ಕೇಳು ಎಂಬುದಾಗಿ ಹೇಳಲು ವೀರಾದಿ ವೀರರು ಶೂರರು ಆದಂತಹ ನಿಮ್ಮಲ್ಲಿ ನಾನು ಕೇಳಿಕೊಳ್ತೇವೆ, ನನಗೆ ಬೇಕಾದುದನ್ನು ಕೇಳಬಹುದು ಅಲ್ಲವೇ ಎಂಬುದಾಗಿ ಹೇಳಲು ಬೇಕಾದುದನ್ನು ಕೇಳಿಕೋ ಎಂದಾಗ ಅವರ ಹರಿಯು ಸಂತೋಷಗೊಂಡು, ನಮಗೆ ಬೇಕಾದುದನ್ನು ನೀವು ಕೊಡುವುದು ನಿಮ್ಮ ಪುರುಷತ್ವದ ಲಕ್ಷಣ, ನನಗೆ ಬೇಕಾದುದನ್ನು ಕೇಳುತ್ತೇನೆ, ನನಗೆ ಬೇಕಾದದ್ದು ನಿಮ್ಮ ಪ್ರಾಣ ಎಂಬುದಾಗಿ ಕೇಳುತ್ತಾನೆ. ವೀರಾದಿ ವೀರರು ಇವನ ಮಾತಿನಲ್ಲಿ ಸಿಲುಕಿ ಸೋತು ಹೋದರು. ಅಯ್ಯೋ ಘಾತವಾಯಿತು, ಮಾತು ಕೊಟ್ಟು ಸೋತು ಹೋದರು. ಇವರು ತಮ್ಮ ತಮ್ಮೊಳಗೆ ಯೋಚನೆ ಮಾಡುತ್ತಾರೆ, ಮಾತಿನಲ್ಲಿ ಸೋಲಿಸಿದಂತ ಸೋತು ಇವರಿಗೆ ಹೇಗಾದರೂ ನಾವು ಒಂದು ಮಾತಿನಲ್ಲಿ ಸಿಲುಕಿಸಬೇಕು ಎಂಬುದಾಗಿ
ಆ ಮಹಾವಿಷ್ಣುವಿನ. ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಆ ಜಲರಾಶಿ ಆದ ಕಾರಣ ಆ ಮಹಾವಿಷ್ಣುವಿನಲ್ಲಿ ದೈತ್ಯರು ಹೇಳ್ತಾರೆ, ನೀರಿಲ್ಲದ ಸ್ಥಳದಲ್ಲಿ ನಮ್ಮ ತಲೆಯನ್ನು ಕಡಿದು ತೆಗೆದುಕೋ ಎಂಬುದಾಗಿ. ಮಹಾವಿಷ್ಣುವಿಗೆ ಆಲೋಚನೆ ಮಾಡ್ತಾನೆ. ಮಹಾವಿಷ್ಣುವಿಗೆ ಅದು ದೊಡ್ಡ ಕೆಲಸವಾಗಿರಲಿಲ್ಲ. ಬೃಹದಾಕಾರವನ್ನು ತಾಳ್ತಾನೆ ಮಹಾವಿಷ್ಣು. ಇಬ್ಬರು ಉಭಯರ ಆ ತೊಡೆಯ ಮೇಲೆ ಇಬ್ಬರ ತಲೆಯನ್ನಿಟ್ಟು ಸಂಹಾರ ಮಾಡಿ ಅವರಿಗೆ ಮೋಕ್ಷವನ್ನು ಪ್ರಾಪ್ತಿ ಮಾಡ್ತಾನೆ. ಹೀಗೆ ಮೇದಿನಿಯನ್ನು ನಿರ್ಮಾಣ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆ ಒಂದು ಕೆಲಸ ಕಾರ್ಯದಲ್ಲಿ ನಿರತರಾಗುತ್ತಾರೆ. ಹೀಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಬ್ರಹ್ಮನು ಸೃಷ್ಟಿ ಕಾರ್ಯದಲ್ಲಿ, ವಿಷ್ಣು ರುದ್ರರು ಅವರವರ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಾಗ ಸ್ವರ್ಗ ಮರ್ತ್ಯ ಪಾತಾಳ ಎಂಬಂತಹ ಆ 4 ಆ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ಆ ಸೃಷ್ಟಿ ಕಾರ್ಯವನ್ನು ನಡೆಸ್ತಾ ಇರುವಂತಹ ಸಂದರ್ಭ, ವಿಷ್ಣುವಿನ ಭಯದಿಂದ ಓಡಿ ಹೋಗಿ ರಾಕ್ಷಸರೆಲ್ಲರೂ ಕೂಡ ಕಾಲ ಕಳೆಯಬೇಕಾದಂತಹ ಸಂದರ್ಭ ಒದಗಿ ಬಂತು. ಆದರೆ ಇವರೊಂದು ಯೋಚನೆ ಮಾಡ್ತಾರೆ, ಈ ದೇವತೆಗಳನ್ನೆಲ್ಲ ಸೋಲಿಸಬೇಕಾದ್ರೆ ಒಂದು ಉಪಾಯವನ್ನು ಮಾಡಬೇಕು. ವಿಷ್ಣುವಿನ ಭಯದಿಂದ ಓಡಿಯುವಾಗಿ ಕಾಡು ಮೇಡುಗಳಲ್ಲಿ ಸಂಚರಿಸಿದಂತಹ ರಾಕ್ಷಸರೊಂದು ಉಪಾಯವನ್ನು ಹೇಳ್ತಾನೆ. ಕಂದರ ಮರಣ ದುಃಖದಿ ತಾಯಿ ದಿದಿಯಾಗಿ ಎಂದಳು ಕುವರಿಯ ಕರೆದು. ಕಂದರ ಮರಣ ದುಃಖದಿ ತಾಯಿ ದಿದಿಯಾಗ ಎಂದಳು ಕುವರಿಯ ಕರೆದು. ಮಗಳ ಮಾಲಿನಿ ನೀನು ತಪವನಾಚರಿಸಮ, ಮಗಳ ಮಾಲಿನಿ ನೀನು ತಪವನಾಚರಿಸಮ, ಮುಗಿದು ಕೈಗಳ ಮಗನ ಪನನ್ನು ಪಡೆವಂತೆ. ಹೀಗೆ ಕಶ್ಯಪ ಮಹರ್ಷಿಯ ಹಿರಿಯ ಮಡದಿಯಾದಂತಹ ದಿತಿಯು ಮಕ್ಕಳು ದಾನವರಾಗಿ, ಅದಿತಿಯ ಮಕ್ಕಳು ದೇವತೆಗಳಾಗಿರತಕ್ಕಂಥ ಸಮಯ. ದಿತಿಯ ಮಕ್ಕಳಾದ ದಾನವರು ದಾನವರಿಯಾದ ನಾರಾಯಣನನ್ನ ಆ ಯುದ್ಧದಲ್ಲಿ ಈ ತರ ದುಃಖದಿಂದ ವಿಲಾಪ ಮಾಡುತ್ತಂತಹ ಆ ನಮ್ಮ ಈ ಕರ್ಬುರಹಾನ್ವಯದಲ್ಲಿ ಒಬ್ಬ ಸಮರ್ಥನಾದಂತಹ ಯೋಗ್ಯವಾದಂತಹ ಒಂದು ದೈತ್ಯ ಬರಬೇಕು ಎಂಬುದಾಗಿ ಮಾಲಿನಿಯನ್ನ ಕರೆದು, ಮಾಲಿನಿ ನೀನು ತಪಸ್ಸನ್ನಾಚರಿಸಿ ಸಮರ್ಥನಾದಂತಹ ಒಬ್ಬ ಆ ಮಗನನ್ನು ಪಡೆ ಎಂಬುದಾಗಿ ಕಳಿಸ್ತಾನೆ. ಅದಕ್ಕಾಗಿ ಕಾಡಿಗೆ ಹೋಗಿ ಅವನಿಂದ ಆ ಒಂದು ಆ ಬ್ರಹ್ಮದೇವರಿಂದ ವರವನ್ನು ಪಡೆದು ಸಮರ್ಥನಾದಂತಹ ಆ ಒಂದು ಪುತ್ರನನ್ನು ಪಡೆಯಬೇಕು ಎಂಬುದಾಗಿ ಕಳಿಸ್ತಾನೆ. ಹೀಗೆ ಮಾಲಿನಿ ಹೋಗಿ ಅವಳೆಯೂ ಸುಂದರಿಯೂ ಆದಂತಹ ಆ ಮಾಲಿನಿಯು ತಪೋವನವನ್ನು ಪ್ರವೇಶ ಮಾಡಿ ತಪಸ್ಸನ್ನು ಆಚರಿಸುವಾಗ ಒಂದು ನಿರ್ಣಯವನ್ನು ಮಾಡುತ್ತಾನೆ. ಅಬಲೆಯೂ ಆದಂತಹ ಸುಂದರಿಯಾದ ನಾನು ಈ ತಪೋವನದಲ್ಲಿ ಯಾರಾದರೂ ತೊಂದರೆ ಪಡುವ ಸಮಯದಲ್ಲಿ ನನ್ನ ರೂಪ ಬದಲಾವಣೆ ಮಾಡಿ ಆ ಮಹಿಷ ಮಸ್ತಕವನ್ನು ಆ ಧಾರಣೆ ಮಾಡಿ ಮಹಿಷಿಯಾಗಿ ತಪಸ್ಸನ್ನಾಚರಿಸುತ್ತಾನೆ. ಅಣಿಮಾದಿ ಸಿದ್ಧಿಯನ್ನು ಪಡೆದಂತಹ ನನ್ನಿ ಮೋಹನ ರೂಪೆಯನ್ನು ಮರೆ ಮಾಡಿ ಮಹಿಷಿ ರೂಪವನ್ನು ಆ ಮಹಿಷಿ ಬ್ರಹ್ಮದೇವನನ್ನ ತಪಸ್ ಮಾಡ್ತಾ ಇದ್ದಾನೆ. ಓಂ ಬ್ರಹ್ಮದೇವ ಓಂ ವಾಣಿ ರಮಣಾಯ
ಓಂ ನಮೋ ಕಮಲವಾಸಿನೇ ಓಂ ವಿರಿಂಚೆ ಓಂ ಬ್ರಹ್ಮದೇವ ಮಹಾದೇವ ಮೈದೂರು ದೀನಲಾಗಿ ತದೇಕ ಚಿತ್ತದಿಂದ ಧ್ಯಾನಿಸ್ತಾ ಇದ್ದಾಳೆ. ಅವಳ ತಪಸ್ಸು ಪಕ್ವವಾದಂತೆ ತಪಸ್ಸಿನ ಜ್ವಾಲೆ ಇಡೀ ಕಾನವನ್ನ ಆವರಿಸಿತು. ಕಾಡೆಲ್ಲ ಸುಟ್ಟು ಭಸ್ಮವಾಗುವಂತಹ ಸಂದರ್ಭ. ಆ ವೇಳೆಯಲ್ಲಿ ಆ ಕಾಡಿನ ಪಕ್ಕದಲ್ಲಿರ್ತಕ್ಕಂತಹ ಸುಪಾರ್ಶ್ವಕನೆಂಬಂತಹ ಒಂದು ಮಹಾಮುನಿಯ ಆಶ್ರಮವು ಯಜ್ಞಯಾಗಾದಿಗಳನ್ನ ನೆರವೇರಿಸತಕ್ಕಂತಹ, ಇದ್ದಕ್ಕಿದ್ದಂತೆ ಈ ಕಾಡು ಬೆಂಕಿಯಲ್ಲ ಆವರಿಸಲು ಕಾರಣ ಎಂಬುದಾಗಿ ದಿವ್ಯ ದೃಷ್ಟಿಯಿಂದ ನೋಡುವಾಗ ಮಹಿಷಿ ಎಂಬಂತಹ ಅವಳು ತನ್ನ ನಿಜ ರೂಪವನ್ನು ಮರೆ ಮಾಡಿ ಈ ತರ ತಪೋ ಆಚರಿಸ್ತಾಳೆ ಎಂಬುದಾಗಿ ಶೀಘ್ರ ಗೋಪಿಯಾರಂದ ಆ ಮುನಿ ಸುಟ್ಟುಕೊಂಡು ಅವಳ ಸನೀಕ ಬಂದು ನೀಚಳೆ ನಿನ್ನ ನಿಜವಾದ ರೂಪವನ್ನು ದೂರ ಮಾಡಿ ನಿನ್ನ ಈ ತಪಸ್ಸು ಈ ಕಾಡಿನಿಗೆ ತೊಂದರೆ ಆಗಿದೆ, ಈ ರೀತಿ ಸಂಕಟಕ್ಕೆ ನಾವು ಒಳಗಾಗಿದ್ದೇವೆ, ನಿನ್ನ ಈ ರೀತಿಯ ಸ್ವಭಾವಕ್ಕೆ ತಕ್ಕದಾದಂತಹ ಶಾಪವನ್ನು ಕೊಡುತ್ತೇನೆ. ಈಗ ನೀನು ತಳೆದಂತಹ ರೂಪವನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗು ತಳೆಯಲಿ, ನಿನ್ನ ಮಹಿಷ ರೂಪವನ್ನು ತಳೆಯಲಿ ಎಂಬುದಾಗಿ ಶಾಪವನ್ನು ಕೊಡುತ್ತಾನೆ. ಚಿಂತಿತಳಾದಂತಹ ಮಾಲಿನಿಯು ಇನ್ನು ಯೋಚಿಸಿ ಫಲವಲ್ಲ ಎಂಬುದಾಗಿ, ಸಾಧಿಸಿಯೇ ತನ್ನ ಸಾಧನೆಯನ್ನು ತೀರುವೆನೆಂದ ಎಂಬುದಾಗಿ ಪರಿಪರಿಯಾಗಿ ಬ್ರಹ್ಮದೇವನನ್ನು ಹೋಲಿಸಿಕೊಂಡು ಅವಳ ಭಕ್ತಿಭಾವಕ್ಕೆ ಮೆಚ್ಚಿದಂತಹ ಬ್ರಹ್ಮದೇವನು ಹೊರವರು ಪ್ರತ್ಯಕ್ಷನಾಗುತ್ತಾನೆ. ಬೇಡಿದ ವರವನ್ನು ಕೇಳ್ತಾನೆ. ನನಗೆ ಉತ್ತಮವಾದಂತಹ ಈ ಬ್ರಹ್ಮಾಂಡವನ್ನೇ ಗೆಲ್ಲುವಂತಹ ವರವನ್ನು ಬೇಡಿಕೊಳ್ತಾಳೆ. ಆವಾಗ ತಥಾಸ್ತು. ಆದರೆ ಮುನಿಶಾಪವು ಎಂದಿಗೂ ಇಲ್ಲದಾಗುವುದಿಲ್ಲ. ಆದರೆ ಮುನಿ ಶಾಪ ಇದ್ರೂ ಕೂಡ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗು ಮಹಿಷು ರೂಪದಿಂದಲೇ ಇದ್ರೂ ಕೂಡ ಎಲ್ಲ 3 ಲೋಕಗಳು ಗೆಲ್ಲುವಂತಹ ಇಡೀ ಪ್ರಪಂಚವನ್ನು ಗೆಲ್ಲುವಂತಹ ಮಹಿಷ ಎಂಬಂತಹ ಒಂದು ಪುತ್ರನನ್ನು ಕರುಣಿಸ್ತೇನೆ ಎಂಬುದಾಗಿ ಹೇಳಿ ಅಂತರ್ಧರಾಗುತ್ತಾನೆ ಬ್ರಹ್ಮದೇವ. ಈ ರೀತಿ ತನಗೆ ಯೋಗ್ಯವಾದಂತಹ ಶಕ್ತಿವಂತನಾದಂತಹ ವರವನ್ನು ಪಡೆದು ಓಡೋಡಿ ತಾಯಿಯ ಬಳಿಗೆ ಬರ್ತಾರೆ. ಬಂದು ವಿಮುಖಳಾದಂತಹ ಮಾಲಿಯನ್ನು ಮನೆಗೆ ಬಂದು ಎಲ್ಲಾ ವಿಷಯವನ್ನು ತಿಳಿತಾಳೆ. ಕೆಲ ಕಾಲ ಕಳೆದು ಮಗನನ್ನು ಪಡೆದು ಆ ಮಗುವಿಗೆ ಮಹಿಷ ಎಂಬಂತ ನಾಮಕರಣವನ್ನು ಮಾಡ್ತಾನೆ. ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಇದ್ದಾನೆ ಆ ಮಹಿಷ. ತನಗೆ ಯಾರಿಂದಲೂ ಮರಣಬಾರದು ಎಂಬುದಾಗಿ ಆ ವರವನ್ನು ಬೇಡುತ್ತಾಳೆ ಆ ಮಾಲಿನಿಯು. ಮರಣ ಮರದ ತೆರ ವರವ ಕರುಣಿಸೋ, ಮರಣ ಬರದ ತೆರ ವರವ ಕರುಣಿಸೋ, ದರೆಯಳು ನಿನ್ನ ಶಾಶ್ವತಗೊಳಿಸು. ಮರಣ ಬರದ ತೆರ ವರವ ಕರುಣಿಸೋ ಬ್ರಹ್ಮ. ಬ್ರಹ್ಮದೇವನು ಹೇಳುತ್ತಾನೆ, ಹುಟ್ಟಿದವರಿಗೆಲ್ಲರಿಗೂ ಕೂಡ ಮರಣವು ಕಟ್ಟಿಟ್ಟ ಬಿಟ್ಟು, ದೇವತೆಗಳಿಂದಲೂ ದಾನವರಿಂದಲೂ ತ್ರಿಮೂರ್ತಿಗಣಗಳಿಂದಲೂ ನಿನಗೆ ಮರಣವಿಲ್ಲ. ಆದರೆ ಅಯೋನಿಧಿಯಾದಂತಹ ಆ ಸ್ತ್ರೀಯು ನಿನ್ನನ್ನು ಕೊಲ್ಲುವಲ್ಲಿ ಶಕ್ತರಾಗುತ್ತಾಳೆ. ಇಷ್ಟು ವರ ಪ್ರದಾನ ಮಾಡಿ ಬ್ರಹ್ಮದೇವನು ಮಾಯವಾಗಿರ್ತಾನೆ. ಮಹಿಷನು ಸಂತೋಷಗೊಂಡು ಗಹ ಗಹ ನಗುತ್ತ ಮರಣವಿಲ್ಲದೆ ನನಗೆ ಯಾರಿಂದಲೂ ಮರಣವಿಲ್ಲ ಎಂಬುದಾಗಿ ಕೊನೆಗೆ ಮಹಿಷನು ತಪಸ್ಸಿಗೆ ಹೋಗಿ ತಂದೆಯಾದ ರಂಭಾಸುರನನ್ನು
ದೇವತೆಗಳ ಮೇಲೆ ದ್ವೇಷ ಕಟ್ಟಿಕೊಂಡು ನಾಕಲೋಕಕ್ಕೆ ಮುತ್ತಿಗೆಯಾಗಿ ದೇವತೆಗಳನ್ನು ಯುದ್ಧದಲ್ಲಿ ಪರಾಭವಗೊಳಿಸಿ ಕಡೆಗೆ ಯಕ್ಷನೊಬ್ಬನಿಂದ ಮರಣಗೊಂಡಿದ್ದಾನೆ. ಆ ವಿಷಯವನ್ನು ತೇಳಿ ಅವನ ಅನುಯಾಯಿಯಾದಂತಹ ಬಂದು ಮಾಲಿನಿಗೆ ಈ ವಿಚಾರವನ್ನು ಹೇಳ್ತಾನೆ. ಬಹಳ ದುಃಖಿತಲಾದಂತಹ ಮಾಲಿನಿಯು ಈ ಮರಣವನ್ನು ಕೇಳಿ ಯಾತಕ್ಕೆ ಪೋದಯ ಎನ್ನಯ್ಯ ಕಾಂತನೇ, ಯಾತಕ್ಕೆ ಪೋದಯ ಎನ್ನಯ್ಯ ಕಾಂತನೇ, ನೀತಿಯ ನರಿಯದೆ ಗಾತವಾಯಿತು ಅಕಟ, ಯಾತಕ್ಕೆ ಪೋದೆಯೋ ಎನ್ನಯ ಕಾಂತನೆ, ನೀತಿಯ ನರಿಯದೆ ಗಾತವಾಯಿತು ಅಕಟ, ಗಾತವಾಯಿತು ಅಕಟ. ನಿನ್ನು ನೋಡುವ ನಿಂತು ಮಾತನಾಡಿಸುವರ್ಯಾರು, ಎನ್ನ ಮಾತನಾಡಿಸುವ ಯಾರು, ಯಾತಕ್ಕೆ ಪೋದೆಯೋ ಎನ್ನಯ್ಯ ಕಾಂತಲಿ, ನೀತಿಯ ನರಿಯದೆ ಗಾತವಾಯಿತು ಅಕಟ, ಗಾತವಾಯಿತು ಅಕಟ. ಈ ರೀತಿಯಲ್ಲಿ ದುಃಖಿಸುತ್ತಾ ಕಣ್ಣೀರು ಸುರಿಸುತ್ತಿರುವಾಗ ತನ್ನ ಮಗನ ಮಹೇಶನ ನೆನಪು ಹಾಕುತ್ತದೆ ಮಾಲಿನಿ. ಶಕ್ತಿವಂತನಾದವನಲ್ಲಿ ವಿಷಯವನ್ನು ಹೇಳಿದರೆ ಸುರವೈರಿ ಸಮೋವಕಗಳನ್ನೇ ಪ್ರತೀಕಾರ ಮಾಡಿ ಗೆದ್ದು ಬರುತ್ತಾನೆ ಎಂಬುದಾಗಿ ಆಲೋಚನೆ ಮಾಡಿ ಆ ಮಗ ಮಹಿಷನನ್ನು ಕರೀತಾನೆ. ಮಗನೇ ಮಹಿಷನೇ ಬಾ, ಕಂದ ಬಾ ಮಗನೇ, ಮಹಿಷ ಬಾ ಮಗನೇ, ಮಹಿಷನೇ ತಾಯಿಯ ಕರೆ ಕೇಳಿ ಇಡೀ ಬ್ರಹ್ಮಾಂಡವೇ ನಡುಗುವ ರೀತಿಯಲ್ಲಿ ಬರುತ್ತಾನೆ. ಬಂದವನೇ ತಾಯಿಯ ಕಣ್ಣೀರು ಕಂಡು ಕನಿಕರದಿಂದ ದುಃಖದ ಕಾರಣವನ್ನು ಕೇಳುತ್ತಾನೆ. ವಿಷವನ್ನೆಲ್ಲ ಹರಿತವನಾಗಿ ಇಡೀ ಮುತ್ತಿಗೆ ಹಾಕಲು ಹೋಗ್ತಾನೆ. ತನ್ನ ಸೇನಾಧಿಪತಿಯನ್ನ ಕರೆದು ಆ ಸೈನ್ಯವನ್ನು ಒಟ್ಟುಗೂಡಿಸಿ ಅವನ ಸೈನ್ಯದಲ್ಲಿ ಚಿಕ್ಷುರ, ರುದಾಗ್ರ, ಬಿಡಾಲ, ಶಂಕಾಸುರ ಮೊದಲಾದಂತ ಎಲ್ಲ ವೀರಾದಿ ವೀರರನ್ನು ಸೇರಿಸಿ ಆ ಮುತ್ತಿಗೆ ಹಾಕಲು ಹೊರಡುತ್ತಾನೆ. ಈ ರೀತಿಯಲ್ಲಿ ನಾಲ್ಕಲೋಕಕ್ಕೆ ಸೇರಿದ ದಾನವರು ಕ್ರೂರ ರೀತಿಯಲ್ಲಿ ದೇವತೆಗಳನ್ನು ಹೊಡೆದು ಹೋಗ್ತಾರೆ. ಸ್ವರ್ಗದ ಸಿಂಹಾಸನವನ್ನು ಆ ಮಹಿಷನಿಗೆ ಒಪ್ಪಿಸಿ ಆ ದೇವತೆಗಳೆಲ್ಲರೂ ಕೂಡ ಕಾಡು ಮೇಡುಗಳಲ್ಲಿ ಅಲೆಯುತ್ತಾ ಮಹಿಷನ ಪೀಡೆಯಿಂದ ಯಾವ ರೀತಿಯಲ್ಲಿ ತಪ್ಪಿಸುವುದು ಚಿಂತಿತನಾಗಿ
ದೇವತೆಗಳೆಲ್ಲರೂ ಕೂಡ ಬ್ರಹ್ಮದೇವನಲ್ಲಿ ಹೇಳಿದರು. ಕೈಲಾಸಕ್ಕೆ ಹೋಗಿ ದೇವರು ಆ ಶಿವನಲ್ಲಿ ಬ್ರಹ್ಮ, ಹರಿ, ವಿಷ್ಣು, ರುದ್ರರು ಸೇರಿ ಆ ಪರಮೇಶ್ವರನಲ್ಲಿ ಹೇಳಿ ದೇವತೆಗಳೆಲ್ಲ ಕಷ್ಟಗಳಿಂದ ಪಾರು ಮಾಡಬೇಕು ಎಂಬುದಾಗಿ ಬ್ರಹ್ಮನ ಬಲಮೆಯಿಂದ ಕೊಬ್ಬಿದಂತಹ ದಾನವನ್ನು ಸುಲಭದಿಂದ ಸಾಧ್ಯವಾಗಲಿಲ್ಲ ಎಂಬುದಾಗಿ ಕಂಡುಕೊಂಡು ಉತ್ತಮವಾಗಿ ಎಲ್ಲರೂ ಆ ಕ್ಷೀರಸಾಗರ ಶಯನನಾದಂತಹ ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸುತ್ತಾರೆ. ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಮೋ ನಮೋ ನಾರಾಯಣ ನಕ್ತಂತರ ಹರ ನವ್ಯ ಗುಣಾಕರ ನಳಿನೋದಾರತೆ ನಮೋ ನಮೋ ನಾರಾಯಣ ನಾರಾಯಣ ಹರಿ ನಮೋ ನಮೋ. ನಾರಾಯಣ ಹರಿ ಹೀಗೆ ದೇವತೆಗಳಿಂದೊಡಗೂಡಿ ಬ್ರಹ್ಮರುದ್ರರು ಪ್ರಾರ್ಥಿಸಿರುವಾಗ ವಿಷ್ಣು ಪ್ರತ್ಯಕ್ಷನಾಗಿ ದುರಿತವನ್ನು ವಿಚಾರಿಸ್ತಾನೆ. ಆಗ ಮಹೇಶನ ವಿಷಯವನ್ನೆಲ್ಲ ತಿಳಿದು ವಿಧಿಯ ವರಬಲುಮೆ ಇರುವ ಕಾರಣ ಯಾರು ಕೂಡ ಅವನ್ನು ಎದುರಿಸಿದರೂ ಪ್ರಯೋಜನವಿಲ್ಲ ಎಂದರಿತು ದೇವಿಯ ಮೊರೆ ಹೋಗುವುದೇ ಎಂಬುದಾಗಿ ಒಟ್ಟಾಗಿ ಚಂದ್ರಕಾಂತ ಶಿಲೆಯ ಮೇಲೆ ಆ ಲೋಕಮಾತೆಯಾದಂತಹ ಆ ಮಹಾತಾಯಿ ಜಗಜ್ಜನನಿಯನ್ನ ಪ್ರಾರ್ಥನೆ ಮಾಡ್ತಾರೆ. ಆ ಮಹಾತಾಯಿಯನ್ನ ಆ ಚಂದ್ರಕಾಂತ ಶಿಲೆಯ ಮೇಲೆ ಮೂವರು ಏಕಮನಸ್ಕರಾಗಿ ಪ್ರಾರ್ಥನೆ ಮಾಡುತ್ತಾರೆ. ಅನುದಿನ ಪೊರೆ ಜನನೀ ತಾಯೇ ಭವಾನಿ ಅನುದಿನ ತಾಯೇ ಭವಾನಿ ಕಾಯೋ ಭವಾನಿ ತಾಯೇ ಭವಾನಿ ಅನುದಿನ ಪೊರೆ ಜನನೀ ತಾಯೇ ಭವಾನಿ. ಜಟಮಕುಟ ಸುರರ ಕಠಿನಿ ಭವಾನಿ ಜಟಮಕ ಕಟೇಲನ್ನ ಪೂರ್ಣೇಶ್ವರಿನಿ ತಾಯೇ ಭವಾನಿ. ಅನುದಿನ ಪೊರೆ ಜನನೀ ತಾಯೇ ಭವಾನಿ. ಸಿಂಹ ವಾಹಿನಿ ಅಮ್ಮ ಅಮ್ಮ ಸಿಂಹ ವಾಹಿನಿ ಮಹಿಷಾಮರ್ದಿನಿ ಸಿಂಹ ವಾಹಿನಿ ಮಹಿಷಾಮರ್ದಿನಿ ಬ್ರಹ್ಮಾಂಡ ನಾಯಕಿನಿ ತಾಯೇ ಭವಾನಿ ಬ್ರಹ್ಮಾಂಡ ನಾಯಕಿನಿ. ಅನುದಿನ ಪೊರೆ ಜನನೀ ತಾಯೇ ಭವಾನಿ. ಆದಿಮಾಯೇ ನಿನ್ನ ಪಾದವ ನಂಬಿದೆ
ಆದಿಮಾಯೆ ಮೋದದಿ ಹೊರೆ ಜನನೀ ತಾಯೇ ಭವಾನಿ ಅನುದಿನ ಹೊರೆ ಜನನೀ ತಾಯೇ ಭವಾನಿ ತಾಯೇ ಮಾಯೆ ದೀನ ರಕ್ಷಕಳೇ ಜಗಜ್ಜನನಿ ಬಾಲಕರಾದಂತಹ ನಮ್ಮ ಈ ಬಂದಂತಹ ಕಷ್ಟವನ್ನು ದೂರ ಮಾಡುತ್ತಾಯಿ ಎಲ್ಲರೂ ಏಕಕಂಠವಾಗಿ ಸ್ತುತಿ ಮಾಡುವಾಗ ಆ ಓಂಕಾರನಾದದಿಂದ ಪ್ರಾರ್ಥಿಸುವಾಗ ಆ ಆಕಾಶದಲ್ಲಿ ಅಷ್ಟಭುಜೆಯಾಗಿ ಕಾಣಿಸಿಕೊಡ್ತಾಳೆ ಮಹಾತಾಯಿ ಆ ಮಹಾತಾಯಿಯ ಆ ತಮದ ಬಗ್ಗೆ ಬಂದಂತ ಕಷ್ಟಗಳನ್ನು ಆ ದುಷ್ಟನವದ ಕಾರ್ಯವನ್ನು ಹೇಳ್ತಾರೆ ಆ ವೇಳೆಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ತಮ್ಮ ತಮ್ಮ ಕೈಯಲ್ಲಿರುವಂತಹ ಎಲ್ಲ ಆಯುಧಗಳನ್ನು ಶಕ್ತಿಯನ್ನು ಮಹಾತಾಯಿ ಒಪ್ಪಿಸ್ತಾಳೆ ಮಹಾವಿಷ್ಣು ಸುದರ್ಶನವನ್ನು ಬ್ರಹ್ಮನು ಬ್ರಹ್ಮದಂಡವನ್ನ ಆ ಈಶ್ವರನು ತ್ರಿಶೂಲವನ್ನು ಕೊಡುತ್ತಾನೆ ಆ ವರುಣನು ಬಿಳಿಶಂಕವನ್ನು ಯಮನು ದಂಡವನ್ನು ಆ ಪಾಶವನ್ನು ಅಗ್ನಿಯು ತೇಜಸ್ಸನ್ನು ಕೊಡುತ್ತಾನೆ ವಾಯು ಬಿಲ್ಲಬಾಣವನ್ನು ಕೊಡುತ್ತಾನೆ ಸಮುದ್ರರಾಜನ ಪೀತಾಂಬರವನ್ನು ಕೊಡುತ್ತಾನೆ ಆ ಪೀತಾಂಬರವನ್ನು ಮುತ್ತಿನ ಮಾಲೆಯನ್ನು ಆ ಮಹಾತಾಯಿಗೆ ಆ ವಿರಾಟ್ ವಿಶ್ವಕರ್ಮ ಪರಬ್ರಹ್ಮ ಪರಶುವನ್ನು ಕೊಡುತ್ತಾನೆ ಹಾಗೆ ಅಷ್ಟಭುಜೆಯಾಗಿ ಮಹಾದೇವಿಯು ಸಹಸ್ರಭುಜೆಯಾಗಿ ಸಹಸ್ರಾಯುಧಗಳಿಂದ ರತ್ನಾಭರಣ ಭೂಷಿತೆಯಾಗಿ ನೋಪುರ ಕೇಯೂರ ಕಿರೀಟ ಕುಂಡಲ ಮೇಕಲೆ ಮುಕ್ತಹಾರ ಇತ್ಯಾದಿ ಆಭರಣಗಳಿಂದ ಆ ಶೋಭಿತಳಾಗಿ ಆ ವೇಳೆಯಲ್ಲಿ ಶ್ರೀಯಾಗಿ ಲೀಲಾ ಕಮಲವನ್ನ ಎಂದಿಗೂ ಬಾಡದೇ ಇರತಕ್ಕಂತಹ ಪಂಕಜಮಾಲೆಯನ್ನ ದೇವತೆಗಳು ಒಪ್ಪಿಸಿದರು ಪರ್ವತರಾಜನು ಆ ಮೃಗರಾಜನಾದಂತಹ ಸಿಂಹವನ್ನು ವಾಹನಾರ್ಥವಾಗಿ ಕೊಡುತ್ತಾನೆ ಹೀಗೆ ಸಕಲ ಸನ್ನದ್ಧಳಾಗಿ ಮಹಾದೇವಿಯು ಸಮಸ್ತರಿಂದಲೂ ಸನ್ಮಾನಿಸಲ್ಪಟ್ಟಳಾಗಿ ಸರ್ವೋತ್ಕೃಷ್ಟವಾಗಿ ಮೆರೆದಾಳೆ ಜನನೀ ದೇವತಾ ಸ್ತ್ರೀಯು ಸರ್ವೇಶ್ವರಿಗೆ ಮಂಗಳವನ್ನು ಹೇಳುತ್ತಾಳೆ ಆ ಪ್ರಸನ್ನಳಾದ ದೇವತೆಗಳೊಂದಿಡುಗೂಡಿ ನೋಡುತ್ತಾರೆ ದೇವತೆಗಳೆಲ್ಲರೂ ಏಕಕಂಠದಿಂದ ಮಹಾದೇವಿಗೆ ಜಯವಾಗಲಿ ಲೋಕಕಂಠನಕ್ಕನಾದಂತಹ ಮಹಿಷಾಸುರನ ವಧೆಯಾಗಿ ಸಮಸ್ತರಿಗೆ ಸನ್ಮಂಗಲವನ್ನು ಉಂಟು ಮಾಡಬೇಕು ಎಂಬುದಾಗಿ ಹೇಳುತ್ತಾರೆ ಲೋಕಮಾತೆಗೆ ಜಯವಾಗಲಿ ಹೀಗೆ ಜಯ ಜಯ ಮಹಾದೇವಿ ಜಗತ್ಪ್ರಯ ಪರಿಪಾಲಿನಿ ಭಕ್ತ ಜನ ಸಂರಕ್ಷಣೆ ಜಯ ಜಯತು ಎಂಬುದಾಗಿ ಪ್ರಾರ್ಥನೆ ಮಾಡುವಂತಹ ಸಂದರ್ಭ ಹೀಗೆ ಭಕ್ತ ಜನ ಸ್ತುತಿ ಮಾಡುತ್ತಿರತಕ್ಕಂಥ ಸಮಯದಲ್ಲಿ ಸಿಂಹಾರೂಢಳಾಗಿ ಮಹಿಷಾಸುರನನ್ನು ಎದುರಿಸಾಳೆ ಮುಂದೆ ಬಂದಂತಹ ಆ ರಕ್ಕಸರನ್ನು ಕಡಿದು ಆ ರುಂಡ ಮುಂಡಗಳನ್ನು ಬೇರ್ಪಡಿಸ್ತಾಳೆ ಕಂಡು ಆ ಮಹಿಷಾಸುರನನ್ನು ತಾನೆಯೂ ಯುದ್ಧಕ್ಕೆ ಹಣಿಯಾಗುತ್ತಾಳೆ ಹೀಗೆ ಒಬ್ಬಳೇ ದೇವಿಯು ನಾನಾ ರೂಪವನ್ನು ಧರಿಸಿ ಸಹಸ್ರ ಭುಜಗಳಿಂದ ಸಹಸ್ರ ಆಯುಧಗಳಿಂದ ಆ ಸಂಗ್ರಾಮ ಮಾಡುತ್ತಿರುವುದನ್ನು ಕಂಡು ಮಹಿಷನು ಕರಾಳವದನೆಯಾಗಿ ಆ ಕೈಯಲ್ಲಿ ಖಡ್ಗವನ್ನು ಹಿಡಿದು ಹೇ ಸ್ತ್ರೀಯೇ ನಿನ್ನನ್ನು ಸ್ತ್ರೀ ಹತ್ಯೆ ಮಾಡಬಾರದು ಎಂಬುದಾಗಿ ನಾನು ಹೀಗೆ ಸುಮ್ಮನಿದ್ದೆ ಮುಂದೆ ಬಂದರೆ ಈ ರೀತಿ ಮಾಯಕದ ಆ ಯುದ್ಧವನ್ನು ಮಾಡಿದರು ದೇವಿಯನ್ನು ಗೆಲ್ಲುವುದಕ್ಕಾಗದೆ ತನ್ನ ನಿಜವಾದ ರೂಪವನ್ನು ಗರ್ಜಿಸುತ್ತಾ ಹೆಲೆ ನಾರಿಯೇ ಈ ಸ್ವಲ್ಪ ತಾಳಿದನು ಸ್ತ್ರೀ ಎಂಬುದಾಗಿ ಹೀಗೆ ಹೊರಡು ಮುಂದೆ ಬಂದರೆ ಒಳ್ಳೆಯದಲ್ಲ ಎಂಬುದಾಗಿ ಯುದ್ಧವನ್ನು ಮಾಡುತ್ತಾಳೆ ಯುದ್ಧಕ್ಕೆ ಬಂದವರು ಹಿಂದಿರುಗಿ ಹೋಗುವುದಿಲ್ಲ
ನಿನ್ನನ್ನು ಸಂಹಾರ ಮಾಡಿ ಈ ಮಹಿಷನ ಈ ಶೂಲವನ್ನು ತೆಗೆದು ಸಕಲರಿಗೂ ಜೀವ ಕೊಡುವಂತಹ ನನ್ನನ್ನು ನೀನು ಯುದ್ಧ ಮಾಡುತ್ತೀಯ ಎಂಬುದಾಗಿ ಆ ಶಕ್ತಿಯನ್ನು ತಾಪವನ್ನು ತಾಳಿಕೊಳ್ಳಲಾಗದೆ ಸಾಧ್ಯವಾಗದೆ ಆ ಮಹಿಷಾಸುರನು ಜೀವಜ್ವರದಿಂದ ನೆಲದ ಮೇಲೆ ಬಿದ್ದು ಪ್ರಾಣವನ್ನು ಪಡುತ್ತಾನೆ. ಅಯಗಿರಿ ನಂದಿನಿ ನಂದಿತ ವೇದಿನಿ ವಿಶ್ವ ವಿರೋಧಿನಿ ಶೈಲಸುತೆ ಗಿರಿವರ ವಿಂಧ್ಯ ಶಿರೋಧಿ ಭಗವತಿ ಹೇಚಿತಿ ಕಂಡ ಕಂಪಿನಿ ಭೂರಿ ಕಂಪಿನಿ ಭೂರಿ ಜಯ ಜಯ ಹೇ ಮಹಿಷಾಸುರಮರ್ದಿನಿ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಜಯ ಜಯ ಹೇ ಮಹಿಷಾಸುರ. ಈಗ ನಿನ್ನ ಆಯುಷ್ಯ ಕ್ಷೀಣವಾಗುತ್ತಾ ಇದೆ, ಈಗ ನಿನ್ನ ಆಯುಧದ ತಾಪವನ್ನು ಸಹಿಸಿಕೋ ಎಂಬುದಾಗಿ ತನ್ನ ಶಕ್ತಿಯ ತಾಪವನ್ನು ತಾಳಿಕೊಳ್ಳದೆ ಆ ಮಹಿಷಾಸುರನು ಜೀವಜ್ವರದಿಂದ ಸಂಹಾರವಾಗುತ್ತಾನೆ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ 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 ರಮ್ಯಕಪರ್ದಿನಿ ಶೈಲಸುತೆ ರಮ್ಯಕಪರ್ದಿನಿ ಶೈಲಸುತೆ ರಮ್ಯಕಪರ್ದಿನಿ ಶೈಲ. ದೇವತೆಗಳೆಲ್ಲರೂ ಕೂಡ ಹರ್ಷದಿಂದಾಗಿ ಸಂತೋಷಗೊಂಡು ದೇವಿಯನ್ನು ದೇಯನಲು ದೇಹವು ಪವಿತ್ರವು ಈಯನಲು ವಿದ್ಯೆಗಳು ಸೇರುವವು ವೇಯನಲು ಮಹಾಲಕ್ಷ್ಮಿ ತನ್ನ ಕಟಾಕ್ಷ ಕೊಡುತಿಗಳು ಆಯನಲು ಹರಿಯ ಕಟಾಕ್ಷವು ಮೇಯನಲು ಪರಮಾತ್ಮನ ದೇವಿ ಮಹಾತ್ಮೆ ಎಂದವರಿಗಹುದು ಹೇಳಿದವರಿಗೆ ಪಾಪನಾಶನ ಕೇಳಿ ಕೇಳಿದ ಫಲವು ಸ್ವರ್ಗದ ಭೋಗ ರೂಢಿಯಲಿ ಕಾಲಕರ್ಮವು ಹುಟ್ಟಿದಾಗ ಪದದಲ್ಲಿ ನಿಲ್ಲಿಸಿ ನಮ್ಮನು ಪಾಲಿಸುವವಳ ಅನವರತಾಯ ದೇವಿ ಸಿಂಹ ವಾಹಿನಿ ಮಹಿಷ ಮರ್ದಿನಿ ಸಿಂಹ ವಾಹಿನಿ ಸಿಂಹ ವಾಹಿನಿ ಮಹಿಷ ಮರ್ದಿನಿ ಬ್ರಹ್ಮಾಂಡ ನಾಯಕಿನಿ ತಾಯೇ ಭವಾನಿ ಬ್ರಹ್ಮಾಂಡ ನಾಯಕಿನಿ ತಾಯೇ ಭವಾನಿ ಅನುದಿನ ಪೊರೆ ಜನನಿ ತಾಯೇ ಭವಾನಿ ಅನುದಿನ ಪೊರೆ ಜನನಿ ತಾಯೇ ಭವಾನಿ ಅಮ್ಮ ತಾಯೇ ಜನನಿ. ಆದರಣೀಯ ಬಂಧುಗಳೇ, ಶ್ರೀ ಭಗವತಿ ಅಮ್ಮನವರ ಪ್ರತಿಷ್ಠಾ ಸಂಭ್ರಮದ ಕಾಲದಲ್ಲಿ ಈ ಹರಿಕಥಾ ಸತ್ಸಂಗವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕನಿಲಾ ಶ್ರೀ ಭಗವತಿ ಕ್ಷೇತ್ರ ಕನಿಲಾ ಜೀರ್ಣೋದ್ಧಾರ ಸಮಿತಿ ಆಡಳಿತ ಸಮಿತಿ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಣೆ ಮಾಡುತ್ತಾ ಹಿಮ್ಮೇಳದಲ್ಲಿ ಸಹಕರಿಸಿದಂತಹ
ನಮ್ಮ ಶ್ರಾವಣ್ಯ ಹಾರ್ಮೋನಿಯದಲ್ಲಿ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ತಬಲಾದಲ್ಲಿ ಸಹಕರಿಸಿದಂತಹ ತಿರುಮಲೇಶಾಚಾರ್ಯ ಅವರಿಗೂ ಕೂಡ ಧನ್ಯವಾದಗಳು. ಇಷ್ಟು ಹೊತ್ತು ಕಥಾ ಭಾಗದಲ್ಲಿ ಸಹಸ್ರ ಲೋಪದೋಷಗಳಿದ್ದರೂ ಕೂಡ ಈ ಮಹೋತ್ಸವ ಕಾಲದಲ್ಲಿ ಅಮ್ಮನವರ ಕಥಾ ಸತ್ಸಂಗವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಆಡಳಿತ ವರ್ಗದವರಿಗೆ ಭಕ್ತರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಣೆ ಮಾಡುತ್ತಾ ಕನಿಲ ಭಗವತಿ ಅಮ್ಮನವರ ಈ ಸಮಾಜ, ಈ ಕ್ಷೇತ್ರದ ಎಲ್ಲ ಆಡಳಿತ ಮಂಡಳಿಯು ಆ ಇಡೀ ರಾಜಕೀಯ ಕ್ಷೇತ್ರದಲ್ಲೇ ಆಗಲಿ, ಧಾರ್ಮಿಕ, ಶೈಕ್ಷಣಿಕ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕಠಿಣ ಪರಿಶ್ರಮದಿಂದ ಎಲ್ಲ ರೀತಿಯಲ್ಲಿ ತನ್ನ ಯಾವುದೇ ಥರ ಸ್ವಾರ್ಥ ಭಾವನೆ ಇಲ್ಲದೆ ಇಂತಹೊಂದು ಸಮಾಜ ಸೇವೆ ಅಥವಾ ಧರ್ಮ ಕಾರ್ಯ ಮಾಡಿದಂತಹ ಫಲವಾಗಿ ಈ ಕ್ಷೇತ್ರ ಬೃಹದಾಕಾರವಾಗಿ ಬೆಳಿಲಿಕ್ಕೆ ಇವರ ಎಲ್ಲರ ಈ ಸಮಾಜದ ಈ ಆಡಳಿತ ಮಂಡಳಿಯ ಎಲ್ಲ ಕಾರ್ಯಕರ್ತರ ಕಠಿಣ ಪರಿಶ್ರಮದ ಫಲವಾಗಿ ಈ ಗೋಪುರ ಇಷ್ಟು ರಾಜ ಮರ್ಯಾದೆಯಿಂದ ಕಂಗೊಳಿಸಲಿಕ್ಕೆ ಸಾಧ್ಯ. ಇವರ ಮನೆಯ ಇವರ ಕಠಿಣ ಪರಿಶ್ರಮದ ಸಂಸ್ಕೃತಿಯ ಸಂಸ್ಕಾರದ ಫಲವಾಗಿ ಮಹಾತಾಯಿಗೆ ಬಹು ಬೃಹತ್ತವಾದಂತಹ ಆ ಕ್ಷೇತ್ರ ನಿರ್ಮಾಣ, ಕ್ಷೇತ್ರದ ಬ್ರಹ್ಮಕಲಶ ನಡೀಲಿಕ್ಕೆ ಸಾಧ್ಯವಾಗಿದೆ. ಅವರಿಗೆಲ್ಲರಿಗೂ ಈ ಅವಕಾಶದಲ್ಲಿ ಮಹಾತಾಯಿಯ ಪಾದಾರವಿಂದದಲ್ಲಿ ಹರಿಕಥಾ ಸತ್ಸಂಗವನ್ನು ನಡೆಸಿಕೊಡುತ್ತಾ ಈ ಅವಕಾಶ ಕೊಟ್ಟಿರತಕ್ಕಂತಹ ಎಲ್ಲ ಭಾರವಾಹಿಗಳಿಗೆ, ಈ ಸಮಾಜದ, ಈ ಕ್ಷೇತ್ರದ ಆ ಭಗವದ್ಭಕ್ತರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಣೆ ಮಾಡಿಕೊಳ್ತಾ ಧನ್ಯವಾದ ಅರ್ಪಣೆ ಮಾಡಿ ಕಥಾ ಭಾಗಕ್ಕೆ ಮಂಗಳ ಹಾಡಲು ನಿಮ್ಮೆಲ್ಲರ ಅನುಮತಿಯನ್ನು ಕೇಳಿಕೊಳ್ತೇವೆ. ಆತ್ಮೀಯ ಭಗವದ್ಭಕ್ತರೇ, ಕನಿಲ ಶ್ರೀ ಭಗವತಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ 3ನೇ ದಿವಸ ಈ ಒಂದು ಕಲಾವೇದಿಕೆಯಲ್ಲಿ ಹರಿಕಥಾ ಸತ್ಸಂಗವನ್ನು ನಡೆಸಿಕೊಟ್ಟಿದ್ದಾರೆ ಧರ್ಮೇಂದ್ರ ಆಚಾರ್ಯ, ದುರ್ಗಾ ಸನ್ನಿಧಿ, ದುರ್ಗಪ್ಪಳ್ಳ ಮತ್ತು ಅವರ ಬಳಗದವರು. ಕಥಾಭಾಗ ಮಹಿಷ ಮರ್ದಿನಿ. ಈ ಒಂದು ಹರಿಕಥೆ ನಡೆಸಿಕೊಟ್ಟಂಥ ನಮ್ಮ ಧರ್ಮೇಂದ್ರ ಆಚಾರ್ಯ ಅವರಿಗೆ ನಮ್ಮ ಕ್ಷೇತ್ರದ ಬ್ರಹ್ಮಕಲ ಸಮಿತಿಯ ಪರವಾಗಿ ಗೌರವದ ಶಾಲನ್ನು ಒದಿಸಿ ಸ್ಮರಣಿಕೆಯನ್ನು ನೀಡಿ ತಮ್ಮೆಲ್ಲರ ಪರವಾಗಿ ಗೌರವಿಸಬೇಕಾಗಿ ದಯಾನಂದ ಇವರಲ್ಲಿ ನಾವು ವಿನಿಸಿಕೊಳ್ಳುತ್ತಿದ್ದೇವೆ. ಈ ಒಂದು ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ ಇಲ್ಲಿ 7 ದಿನಗಳ ಹರಿಕಥಾ ಸಪ್ತಾಹ ಕಾರ್ಯಕ್ರಮ ನಡೆದಿತ್ತು. ಅದರ ಪ್ರಾಯೋಜಕರಾಗಿ ನಮ್ಮ ತಂದೆ ತಾಯಿಯವರ ಸ್ಮರಣಾರ್ಥವಾಗಿ 7 ದಿವಸದ ಹರಿಕಥೆ ನಡೆಸಿಕೊಟ್ಟಿದ್ದಾರೆ. ಎಲ್ಲ ಅದರ ಒಂದು ಸಂಪೂರ್ಣ ವೆಚ್ಚವನ್ನು ಭರಿಸಿದರು ನಮ್ಮ ದಯಾನಂದನ್ನ. ಈ ಪ್ರದೇಶದಲ್ಲಿ ಆಗುವ ಯಾವುದೇ ಒಂದು ಉತ್ಸವ ಕಾರ್ಯಕ್ರಮದಲ್ಲಿ ಹರಿಕಥೆ ಇದ್ದರೆ 1 ದಿವಸದ ಪ್ರಾಯೋಜಕವನ್ನು ನೀಡುವ ನಮ್ಮ ದಯಾನಂದನ್ನ ಈ ಒಂದು ಬ್ರಹ್ಮಕಲ ಸಮಿತಿಯ ಪದಾಧಿಕಾರಿಯಾಗಿದ್ದಾರೆ. ಅವರಿಂದ ಗೌರವದ ಶಾಲನ್ನು ಹೊದಿಸಿ ಗೌರವ ಸಮರ್ಪಣೆ. ಅದೇ ರೀತಿಯಲ್ಲಿ ಹಿಮ್ಮೇಳದಲ್ಲಿದ್ದ ಶ್ರಾವಣ್ಯ ಕೊಂಡೆಯವರು ಹಾಗೂ ತಿರುಮಲೇಶ ಆಚಾರ್ಯ ಇವರಿಗೂ ಕೂಡ ಗೌರವದ ಧನ್ಯವಾದ ಸಮರ್ಪಿಸ್ತಾ ಇದೀಗೆ ಕತೆಗೆ ಮಂಗಳ. ಮಂಗಳಂ ಜಯ ಮಂಗಲೋ ಮಂಗಲಂ ಶುಭ ಮಂಗಲೋ ಮಂಗಲಂ ನಿತ್ಯ ಮಂಗಲಂ ಕನಿಲಾಧೀಶ್ವರಿಗೆ ಮಂಗಲಂ ಮಹಾಗಣಪತಿಗೆ ಮಂಗಲೋ ಕನಿಲಾಧೀಶ್ವರಿಗೆ ಮಂಗಲಂ ಮಹಾಗಣಪತಿಗೆ ಮಂಗಲೋ ಮಂಗಲಂ ಶುಭ ಮಂಗಲಂ. ಮಂಗಲಂ
ಕಾಯೇನ ವಾಚ ಮನಸ್ಸಿಂದ್ರಿರ್ವ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯ ಸಕಲ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತ ನ್ಯಾಯೇಣ ಮಾರ್ಗೇಣ ಮಘೇ ಮಹೇಶ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು. ವಸತೋ ಮಾ ಸದ್ಗಮಯ ತಮಸೋ ಮಾಂ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಮೃತಂಗಮಯ ಲೋಕಾ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಕನಿಲ ಶ್ರೀ ಭಗವತಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಗೋವಿ. ಭೋಲೋ ಭಾರತ್ ಮಾತಾ ಕಿ ಜೈ. ಎಲ್ಲ ಭಗವದ್ಭಕ್ತರಿಗೂ ಧನ್ಯವಾದಗಳು. ಮುಂದೆ ಸಂಜೆ 5:30 ಗಂಟೆಗೆ ಕನಿಲ ಶ್ರೀ ಭಗವತಿ ಆಂಗ್ಲ ಮಾಧ್ಯಮ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ನಡೆಯಲಿದೆ. 6:30ಕ್ಕೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಎಲ್ಲರೂ ಕೂಡ ಸಮಯದಲ್ಲಿ ಇಲ್ಲಿ ಉಪಸ್ಥಿತರಿದ್ದುಕೊಂಡು ಸಭಾಂಗಣದಲ್ಲಿ ಎಲ್ಲ ಕಾರ್ಯಕ್ರಮವು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಅದೇ ರೀತಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಕೂಡ ಸರಿಯಾದ ಸಮಯದಲ್ಲಿ ನಡೆಯುವಂತೆ ನಮ್ಮೆಲ್ಲ ಜೀರ್ಣೋದ್ಧಾರ ಬ್ರಹ್ಮಕರು ಸಮಿತಿಯ ಎಲ್ಲ ಪದಾಧಿಕಾರಿಗಳು ಎಲ್ಲ ಇದರ ಕಾರ್ಯಕರ್ತರ ಸದಸ್ಯರು ಕೂಡ ಸಹಕರಿಸಬೇಕಾಗಿ ಎನಿಸಿಕೊಳ್ಳುತ್ತಾ ಇದ್ದೇವೆ.